ನಮಸ್ತೆ ಗುರುಜಿ. ನಮಸ್ತೇನಪ್ಪ, ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ ನಾನು ಚಿಕ್ಕಮಂಗ್ಳೂರಿಂದ ಮಾತಾಡ್ತೀನಿ ಗುರುಜಿ. ಚಿಕ್ಕಮಂಗಳೂರು. ಏನ್ ಮಾಡ್ಕೊಂಡಿರೋದಪ್ಪ? ಗುರುಜಿ ನನಗೆ ಕಾಲ್ದು ಸಿಕ್ಕಿರೋ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿ. ಇವಾಗಿನ ಬೇಜಾರ್ ಮಾಡ್ಕೊಂಡೆ ಕಾಲ್ ಸಿಗಲ್ಲ ಅನ್ಕೊಂಡೆ. ನಮ್ಮ ಮನದೇವ್ರ ಶ್ರೀನಿವಾಸ ನೆನ್ಸ್ಕೊಂಡೆ, ಮನದೇವ್ರ ಆಶೀರ್ವಾದ ಇದ್ರೆ ಕಾಲ್ ಸಿಗ್ಲಿ ಅಂತ ನೆನ್ಸ್ಕೊಂಡೆ. ವಿತಿನ್ ಸೆಕೆಂಡ್ ಆಗ ನೀವು ಕಾಲ್ ರಿಸೀವ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಭಗವಂತ ಇದ್ದಾನಪ್ಪ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಭಗವಂತ ನನ್ನ ಇಂಥ ವಿಚಾರಕ್ಕೆಲ್ಲ ಅಡ ಇಟ್ಬಿಟ್ಟಿರ್ತೀವಿ, ಸುಳ್ಳಾದ್ರೆ ದೇವ್ರ ಮೇಲೆ ಅನುಮಾನ ಪಟ್ಬಿಡ್ತೀವಿ. ಅದೇ ತರ ಆಯ್ತು ಗುರುಜಿ. ಇಷ್ಟ ತನಕ ನಿಮ್ ಸ್ಟೋರಿ ಕೇಳ್ಕೊಂಡೆ ನಾನು ಅಂಗಡಿ ಮುಗಿಸ್ಕೊಂಡು ಬರ್ತಾ ಇದ್ದೆ ಬೈಕಲ್ಲಿ. ಮನೆಗ್ ಬಂದು ನೋಡೋಣ ಕಾಲ್ ಚೆಕ್ ಮಾಡೋಣ, ಇವ್ ಸಿಗುತ್ತೇನೋ ನೋಡೋಣ ಅಂತ ಅನ್ಕೊಂಡೆ. ನನ್ ಭಾಗ್ಯ ಅನ್ಸುತ್ತೆ ಗುರುಜಿ. ಸಾಕ್ಷಾತ್ ಶ್ರೀನಿವಾಸನೇ ನಿಮ್ಮ ಧ್ವನಿಯಲ್ಲಿ ಮನ ಹತ್ರ ಮಾತಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನಿನ್ಗೆ ಒಳ್ಳೇದಾಗ್ಲಪ್ಪ. ಅವಶ್ಯವಾಗಿ ಭಗವಂತನ ಅನುಗ್ರಹ ನಿನಗಿರ್ಲಿ. ಏನ್ ಮಾಡ್ಕೊಳ್ಬೋದಪ್ಪ? ಗುರುಗಳೇ, ನಾನು ನನ್ ಕತೆ ಕೇಳಿ ನೀವು ತುಂಬಾ ಖುಷಿ ಆಗ್ತೀರಾ ಅನ್ಸುತ್ತೆ. ಅಯ್ಯೋ ಹೌದಾ? ಹಂಗಾದ್ರೆ ಬಹಳ ಖುಷಿ. ಯಾಕೆಂದ್ರೆ ಗುರುಗಳ ಫಸ್ಟ್ ಇಂದ ಹೇಳ್ಬಿಡ್ಲಾ, ಇವಾಗ ನಾನೊಂದ್ ಅಂಗಡಿಲಿ ಕೆಲಸ ಮಾಡ್ಕೊಂಡು ಈಗ ರೀಸೆಂಟ್ ಅಂಗಡಿ ಓನರ್ ಆಗಿದ್ದೀನಿ ಗುರುಗಳೇ. ಓಹೋ, ಅದ್ಭುತ ಅದ್ಭುತ. ಎಷ್ಟು ವರ್ಷ ನಿಮ್ಗೆ? ಗುರುಗಳೇ ಸೇಮ್ ನಿಮ್ಮ ಏಜ್ ಇರ್ಬೇಕು, 28 ವರ್ಷ ಗುರುಗಳಲ್ಲಿ. ಓಹೋ, ಅದ್ಭುತನಪ್ಪ. ಹೇಳಪ್ಪ, ಮೊದ್ಲಿಂದ ಏನಾಯ್ತು? ಗುರುಗಳೇ, ಏನಾಯ್ತು ಅಂದ್ರೆ ನಮ್ಮ ಅಪ್ಪಾಜಿ ಅಮ್ಮ ಸ್ವಲ್ಪ ತುಂಬಾ ಇನ್ನೋಸೆಂಟ್ ಅಂದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಗಳು 5 ಜನ ಅಣ್ಣ ತಮ್ಮಗಳಲ್ಲಿ ನಮ್ಮ ಅಪ್ಪಾಜಿ 3ನೇವ್ರು ಗುರುಗಳೇ. ಓಕೆ. 3ನೇವ್ರು. ನಮ್ಮಮ್ಮನು ತುಂಬಾ ಇನ್ನೋಸೆಂಟ್. ನಮ್ಮಮ್ಮ ಹೆಂಗೆ ಅಂದ್ರೆ ಮುಗ್ಧ ಮನಸ್ಸು, ದೇವ್ರ ತರ. ಅವ್ರಿಗೆ 1 ರೂಪಾಯಿ 10 ರೂಪಾಯಿ ದುಡ್ಡು ಕೊಟ್ರು ಎಷ್ಟು ದುಡ್ಡು ಅಂತ ಹೇಳಕ್ಕೂ ಅಷ್ಟು ಗೊತ್ತಿಲ್ಲ. ಒಬ್ರೇ ಎಲ್ಲಗೂ ಟೌನಿಗೆ ಬಂದಾರಲ್ಲ, ಏನು ಅಲ್ಲ. ನಮ್ಮ ಅಮ್ಮನು ನಮ್ ತಾಯಿ ತವ್ರ ಮನೆ ಕಡೆಯಲ್ಲಿ ಹಂಗೆ ಇದ್ದವ್ರು. ನಾವ್ ಅಪ್ಪನು ಕೂಡ 5 ಜನ ಹೆಣ್ತಮ್ಮಗಳೇ. ನಾವ್ ಅಪ್ಪದ್ ಕೆಲ್ಸ ಏನಂದ್ರೆ ರೈತರು. ಅವ್ರು ಬರೀ ದನ ಕಾಯೋದು, ಹೊಲದಲ್ಲಿ ಕೆಲ್ಸ ಮಾಡೋದು, ಇಷ್ಟ್ರಲ್ಲೇ ಕಾಲ ಕಳೆದ್ರು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಗಳೆಲ್ಲ ಪಾಲ್ ಕೊಡ್ಬೇಕಾಗುತ್ತೆ ಅಂತ ನಮ್ಮ ಅಪ್ಪನ ಟೈಮಿಗೆ ಮದ್ವೆನೇ ಮಾಡ್ಲಿಲ್ಲ ಗುರುಗಳೇ. ಓಹೋ, ಅಂದ್ರೆ ನಿಮ್ ತಂದೆನೇ ಕೊನೆಯವರ? ನಮ್ ತಂದೆಯವರು 3ನೇವ್ರು ಗುರುಗಳೇ. ಓಕೆ. ಮದುವೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿಗೆ ಏನಾಗಿತ್ತು? ನಮ್ಮ ಅಜ್ಜ ಅವರು ಚಿಕ್ಕ ಏಜಲ್ಲೇ ತೀರೋಗಿದ್ರಂತೆ ಗುರುಗಳೇ. ಓಕೆ. ಅಜ್ಜಿ ಇದ್ರು? ಅಜ್ಜಿ ಇದ್ರು. ನಮ್ ದೊಡ್ಡಪ್ಪಗಳೆಲ್ಲ ಮದ್ವೆ ಆಗಿ ಅವ್ರ ಪಾಡಿಗೆ ಅವ್ರು ಬೇರೆ ಹೋದ್ರು. ನಮ್ 3 ಜನ ಚಿಕ್ಕಪ್ಪ ದೊಡ್ಡಪ್ಪ ಒಟ್ಟಿಗಿದ್ರು. ಅದ್ರಲ್ಲಿ ಒಟ್ಟು 8 ಜನ ಮಕ್ಳು. ಅದ್ರಲ್ಲಿ 3 ಜನ ಹೆಣ್ಮಕ್ಳು, ಇನ್ನ 5 ಜನ ಗಂಡ್ ಮಕ್ಳು. 5 ಜನದಲ್ಲಿ 3ನೇವ್ರು ನಮ್ಮ ಅಪ್ಪಾಜಿ. 4ನೇವ್ರು 5ನೇವ್ರು ಮದ್ವೆ ಆಗಿ ಅಣ್ಣನ್ ಮಗಳಿಗೆ ಮದ್ವೆ ಆದ್ರೂ ಕೂಡ ನಮ್ಮ ಅಪ್ಪನಿಗೆ ಮದ್ವೆ ಮಾಡ್ಲಿಲ್ಲ. ಅಂದ್ರೆ ಆ ಮದುವೆ ಮಾಡ್ಲಿಲ್ಲ ಅನ್ನೋದ್ರಿಂದ ಒಂದು ಕುತಂತ್ರ ಇತ್ತು. ಒಂದ್ ಕುತಂತ್ರ. ಆಮೇಲೆ ಸ್ವಲ್ಪ ಅವರು ಮುಗ್ದಾಗಿದ್ರು, ಚಾಲ್ತಿನೂ ಇರ್ಲಿಲ್ಲ, ಅಷ್ಟು ಅಪ್ಡೇಟ್ ಇರ್ಲಿಲ್ಲ ಅಂತ. ಅಪ್ಡೇಟ್ ಇರ್ಲಿಲ್ಲ. ಇವ್ರು ಅದನ್ನೇ ಸ್ವಲ್ಪ ಬಂಡವಾಳ ಮಾಡ್ಕೊಂಡು ನಾಳೆಗ್ ಮದ್ವೆ ಮಾಡಿ ಇವ್ನಿಗೆ ಪಾಲ್ ಕೊಡಬೇಕಾಗುತ್ತೆ. ನಮಗ್ ಗೊತ್ತಿರಂಗೆ ಊರ ಜನ ಹೇಳ್ತಾರೆ, ನಿಮ್ ಅಪ್ಪನೇ ಮದ್ವೆ ಮಾಡೋದೇ ಬಿಟ್ಟಿದ್ರು, ಇವ್ರ ಅಣ್ಣ ತಮ್ಮಗಳೆಲ್ಲ ಸೇರ್ಕೊಂಡು. ನಿಮ್ ಅಪ್ಪನೇ ಹುಡ್ಕಿ ಮದ್ವೆ ಆಗಿದ್ದು ಅಂತಾರ ಪಾಪ. ನಾವ್ ಅಪ್ಪಾಜಿಗೆ ಒಂದು 35-40 ವರ್ಷಕ್ಕೆ ಮದ್ವೆ ಆಯ್ತು. ಅಣ್ಣನ್ ಮಗಳು ಮದ್ವೆ ಆದ್ಮೇಲೆ ನಾವ್ ಚಿಕ್ಕಪ್ಪನ್ ಮದ್ವೆ ಆಗಿದೆ ನೋಡಿ ಗುರುಗಳು. ಅಣ್ಣನ ಮಗಳು ಮದ್ವೆ ಆದ್ಮೇಲೆ? ಫಸ್ಟ್ನೇ ದೊಡ್ಡಪ್ಪನ ಮಗಳು ಮದ್ವೆ ಆದ್ಮೇಲೆ ನಾವ್ ಅಪ್ಪನ್ ಮದ್ವೆ ಆಗಿರೋದು. ಆಮೇಲೆ ನಮ್ಮ ಅಮ್ಮನ್ ಕಡೆ ನಮ್ಮ ಅಮ್ಮನು ಸ್ವಲ್ಪ ಹಂಗೆ ಸ್ವಲ್ಪ ಮುಗ್ದ್ರು ತುಂಬಾ. ನಾವ್ ಅಪ್ಪನ ಅಮ್ಮ ಇನ್ನ ಮುಗ್ದ್ರು. ಅಯ್ಯೋ. ನಾವ್ ಅಮ್ಮಗೆ ತಾಯಿಗೆ ದೇವ್ರು ಅಂತ ಕೈ ಮುಗಿಬೇಕು. ಬಟ್ ಏನು ಹೊರಗಡೆ ನಾಲೆಡ್ಜ್ ಏನಷ್ಟು ಗೊತ್ತಿಲ್ಲ. ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಚಿಕ್ಕ ಮಗು ಕೂಡ ಹೊಡೆದ್ರು ಹೊಡ್ಸ್ಕೊಂತಾರೆ, ಬೈದ್ರು ಬೈಸ್ಕೊಂತಾರೆ. ಆತರ ಅಡ್ಗೆ ಎಲ್ಲ ಮಾಡ್ತಾರೆ, ಇನ್ನೆಲ್ಲ ಕೆಲ್ಸ ಮಾಡ್ತಾರೆ. ಹಿಂಗೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಈ ತರ ಆಗುತ್ತೆ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಲೋಕ ಜ್ಞಾನ ಇಲ್ಲ ಅಂತ. ಕೆಲ್ಸ ಎಲ್ಲ ಮಾಡ್ತಾರೆ ಗುರುಗಳ. ಬಟ್ ಒಬ್ರೇ ಹೊರಗಡೆ ಎಲ್ಲೋ ಬಸ್ ಹತ್ಕೊಂಡ್ ಬರೋದು ಆತರ ಏನು ಮಾಡಲ್ಲ. ಇರ್ಲಪ್ಪ, ಕೆಲವೊಬ್ರಿಗೆ ಪಾಪ ಅವರ ಜೀವ ಸ್ವಭಾವನೆ ಹಾಗಿರುತ್ತೆ. ಸ್ವಲ್ಪ ಹಂಗೆ ಎಲೆಮರಿಕಾಯಿ ಅಂತ ಇದ್ದು ಹೊರಟು ಬಿಡ್ತಾರ ಅವರು. ಅದೇ ತರ ಇದಾರೆ. ಊರಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮನ ಎಲ್ರು, ನಮ್ಮ ಅಮ್ಮನಂತೂ ದೇವ್ರು ಅನ್ನೋ ತರನೇ ಎಲ್ಲಾರ ಜನಗಳೆಲ್ಲ ಇದ್ ಮಾಡ್ತಾರೆ. ನಮ್ಮ ಅಪ್ಪಂದು ಒಂಚೂರು ಅದೇ, ಅವರಿಗೆ ಮುಗ್ದ್ರು ಜನ ಅಲ್ವಾ, ಒಂಥರ ನಾನ್ ಹೇಳಿದ್ದೆ ರೈಟು, ನೀವ್ ಹೇಳಿದ್ದೇನೋ ಸರಿ ಇಲ್ಲ, ನನಗೆ ಎಲ್ಲ ರೈಟ್ ಅನ್ನೋ ತರ ಜನಗಳ ಹತ್ರ ಹಂಗೆ ಇದ್ರು. ಆಮೇಲೆ ಹಿಂಗೆ ಮದ್ವೆ ನಮ್ಮ ಅಪ್ಪನೇ ಹುಡ್ಕೊಂಬಂದ್ರು. ಹೆಣ್ ಕೊಡಕ್ ಬಂದಾಗ ನಮ್ಮ ಅಜ್ಜ, ನಮ್ ತಾಯಿ ತಂದೆ ಹೆಣ್ ಕೊಡಕ್ ಬಂದಾಗ ನಮ್ ಚಿಕ್ಕಪ್ಪರೆಲ್ಲ ಅವ್ರಿಗೆ ಜಗಳ ಮಾಡಿ ಕಳ್ಸಿ, ಯಾರು ಹೇಳಿದ್ ನಾವ್ ಮದ್ವೆ ಮಾಡ್ತೀವಿ, ಮದ್ವೆ ಮಾಡಲ್ಲ, ಯಾಕೆ ಬಂದಿದ್ರ ಹೋಗ್ರಿ ಅಂತ. ಇವ್ನಿಗೆ ಯಾರು ಮದ್ವೆ ಮಾಡ್ತಾರೆ, ಇವ್ನ್ ದುಡಿಯಂಗಿದಾನ, ಇವನೇನ್ ಹೆಂಡತಿ ಮಕ್ಳು ಸಾಕ್ತಾನ ಅಂತ.
ಆಮೇಲೆ ಊರವರೆಲ್ಲ ಸೇರಿ ಒಂದ್ ದೇವಸ್ಥಾನದಲ್ಲಿ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರು ಗುರುಗಳೇ. ಅಂದ್ರೆ ಊರವ್ರೆ ಇನಿಷಿಯೇಟಿವ್ ತಗೊಂಡ್ರು? ಊರವ್ರು ಅಣ್ಣ ತಮ್ಮಗಳೆಲ್ಲ ಸೇರ್ಕೊಂಡು, ಆಮೇಲೆ ಊರವರು ಅಣ್ಣ ತಮ್ಮಗಳು ನಮ್ಮ ಅತ್ತೆ ಗಂಡರೆಲ್ಲ ಅವರು ಇನ್ನು ಅವನಿಗೆ ಮದುವೆ ಮಾಡ್ರಿ, ಅವ್ನೆಲ್ಲಾರ ಎದುರು ಮದ್ವೆ ಆಗಿಲ್ಲ ಅಂತ ಇದ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಹೆಂಡತಿ ಅಂತ ಇದ್ರೆ ಅವ್ನ ಹೆಂಗ ಒಂದ್ ಜೀವನ ಮಾಡ್ಕಂತ ನಾಳೆಗ್ ಯಾರು ಆಗಲ್ಲ ಅಂತ, ಯಾರು ಆಗಲ್ಲ ಅಂತ ಮದ್ವೆ ಮಾಡಿದ್ರು. ಆಮೇಲೆ ಇಬ್ರು ಗಂಡ್ಮಕ್ಳು ಗುರುಗಳೇ ನಮ್ಮ ಅಪ್ಪನಿಗೆ. ನಾವು ನಮ್ಮ ಇಬ್ರು ಗಂಡ್ಮಕ್ಳು. ನಮ್ಮ ಅಣ್ಣ ಒಬ್ಬ ಇದ್ದಾನೆ ಗುರುಗಳೇ. ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ದಾನೆ. ನಾನು ಚಿಕ್ಕದಿಂದ ನಮ್ಮ ಅಪ್ಪ ಅಮ್ಮನ ಜೊತೆಗೇನೆ ಬೆಳ್ಕೊಂಡ್ ಬಂದಿದ್ದೀನಿ ಗುರುಗಳೇ. ಅವ್ರ ಕಷ್ಟ ಎಲ್ಲ ನೋಡ್ಕೊಂಡು, ನಾನು 4ನೇ ಕ್ಲಾಸ್ ನನಗ್ ಬುದ್ಧಿ ಬಂದಿದ್ದಾನೆ ಸ್ಕೂಲ್ ರಜಾರಿ ಟೈಮ್ ಅಲ್ಲಿ ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ ಗುರುಗಳೇ. ಮೆಣಸನ್ ಬಿಡ್ಸೋದು ನನ್ ಫಸ್ಟ್ನೇ ದುಡಿಮೆ ನನಗ್ ಬುದ್ಧಿ ಬಂದು ₹6 ಕೆಲ್ಸಕ್ಕೆ ಹೋಗಿದ್ದೀನಿ ಗುರುಗಳೇ. ಎಷ್ಟನೇ ವಯಸ್ಸಲ್ಲಿ? ನನ್ಗೆ ಅವಾಗ 4ನೇ ಕ್ಲಾಸ್ ಓದ್ತಿದ್ದೆ ಗುರುಗಳು. ಅವಾಗ ಒಂದ್ 10 ವರ್ಷ ಇರ್ಬೋದು. ಈ ಚಿಕ್ಕ ಕಡ್ಲೆಕಾಯಿ ಎಲ್ಲ ಬಿಡ್ಸೋದೆಲ್ಲ ಹಳ್ಳಿ ಕಡೆ ಎಲ್ಲ ಹೊಲ್ಗ ಎಲ್ಲ ಮಾಡಿಸ್ತಾರಲ್ಲ ಗುರುಗಳೇ. ₹6? ಡಬ್ಬದ ಲೆಕ್ಕದಲ್ಲಿ ₹6 ಡಬ್ಬ. ನಾವು 4 ಡಬ್ಬ ತರದ್ರೆ ₹24, ಒಂದ್ ಡಬ್ಬಕ್ಕೆ ₹6 ಈ ತರ ಇತ್ತು. ಅದು ಮಾಡ್ತಾ ಮತ್ತೆ 5ನೇ ಕ್ಲಾಸಿಗೆ ಮೆಣಸಿನ ಬಿಡ್ಸಕ್ ಹೋದ್ರೆ ₹25 ಕೂಲಿ ಇತ್ತು ಗುರುಗಳೇ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮಗೆ ಎಜುಕೇಶನ್ ಅಲ್ಲಿ ಆಸಕ್ತಿ ಇತ್ತಾ? ಎಜುಕೇಶನ್ ನನಗೆ ಚಿಕ್ಕ ಹುಡುಗರಲ್ಲಿ ನಾನು ಡಾಕ್ಟರ್ ಆಗ್ಬೇಕನ್ನೋ ಆಸೆ ಇತ್ತು ಗುರುಗಳೇ. ಬಟ್ ಸ್ಕೂಲ್ ಎಲ್ಲ ಕೇಳ್ತಿದ್ರಲ್ಲ ಟೀಚರ್ಸ್, ನೀನ್ ಏನ್ ಆಗ್ತೀಯ ಮುಂದೆ? ನಾನು ಡಾಕ್ಟರ್ ಆಗ್ತೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬರ್ತಿದ್ದೆ. ನನಗ್ ಓದ್ಬೇಕು ಅಂತ ಆಸೆ ಇತ್ತು. ನಾನು ಕೆಲಸ ಮಾಡ್ತಾನೆ ಸ್ವಲ್ಪ ಓದ್ತಾ ಇದ್ದೆ ಸ್ಕೂಲಲ್ಲಿ. ನಾನೇ ಸ್ವಲ್ಪ ಲೀಡರ್ ತನ ಇದ್ದೆ ಗುರುಗಳೇ. 7th ತನಕ ಹಂಗೆ ಇದ್ದೆ ನಾನು. ಪ್ರತಿಭಾ ಕಾರಂಜಿಲಿ ಕತೆ ಹೇಳೋದ್ರಲ್ಲೆಲ್ಲ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ತಾಲೂಕ್ ಮಟ್ಟಕ್ಕೆಲ್ಲ ಹೋಗಿದ್ದೀನಿ ಗುರುಗಳು. ಟೀಚರ್ಸ್ ಸ್ವಲ್ಪ ಸಪೋರ್ಟ್ ಮಾಡೋರು, ಅಪ್ಪ ಅಮ್ಮ ಮುಗ್ದ್ರು, ಊರ ಜನನು ಅಂತ ಇದ್ರು. ಆಮೇಲೆ ನಮ್ ಚಿಕ್ಕಪ್ಪ ದೊಡ್ಡಪ್ಪಗಳು ಯಾರು ನಮ್ಮನ್ನ ಒಂದು ಹೆಲ್ಪಿನೆಸ್ ಏನು ಇಲ್ಲ ಗುರುಗಳೇ. ನಾನು ನಮ್ಮ ಅಪ್ಪ ಅಮ್ಮನ್ ಕಷ್ಟ ನೋಡಕ್ ಆಗ್ದೇನೆ ನಾನು ಚಿಕ್ಕ ಏಜಿಗೆನೆ ನಾನ್ ಸ್ಕೂಲಿಗೆ ಏನೇನ್ ಬೇಕೋ ಎಕ್ಸಸೈಸ್ ಪೆನ್ನು, ನಮ್ಮ ಅಜ್ಜಿ ಒಬ್ರು ಇದ್ರು. ನಮ್ಮ ಅಜ್ಜಿನ ಇವಾಗ ನಮ್ ತಾಯಿ ತರ ಎಲ್ಲಾ ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾರೆ. ನಮ್ ತಾಯಿ ನಮ್ಮ ಅಜ್ಜಿ ಅಂದ್ರೆ ಅವ್ರ ಹತ್ರನೇ ಇವತ್ ಕಷ್ಟ ಸುಖ ಎಲ್ಲ ಹೇಳ್ಕ. ಅವರು ಕೂಡ ನಮಗೆ ನಮ್ಮ ಅಜ್ಜಿನ ಎಲ್ಲ ಕೊಡಿಸ್ತಾ ಇದ್ರು. ಎಕ್ಸಸೈಸ್ ಪೆನ್ನು ಬ್ಯಾಗು ಸಹ ಅವರೇ ಕೊಡಿಸ್ತಿದ್ರು ಗುರುಗಳು. ಆಮೇಲೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗೋದು. ನನ್ ದಸರಾ ರಾಜ್ಯದಲ್ಲಿ ಒಂದು ದಿನನೂ ವೇಸ್ಟ್ ಮಾಡ್ತಿರ್ಲಿಲ್ಲ ಗುರುಗಳೇ. 20 days ಅಲ್ಲಿ 20 ದಿವಸ ರಜಾ ಇದ್ರೆ 25 ದಿವಸ ಕೆಲ್ಸಕ್ಕೆ ಹೋಗ್ತಿದ್ದೀನಿ. 5 ದಿನ ಲೇಟ್ ಆಗಿ ಸ್ಕೂಲಿಗೆ ಹೋಗ್ತಿದ್ದೆ. ಪ್ರಾರಂಭದ ಹಂತದಲ್ಲೇ ಸರ್ಗಳು ಯಾರು ಬರಲ್ಲ, ಮಕ್ಳುಗಳು ಯಾರು ಬರಲ್ಲ, ಎಲ್ಲ ಕಸ ಹೊಡಿಸ್ತಾರೆ ಅಂತ. ಅದೇ ತರ ಇತ್ತು. ಅವರೇ ಮನೆ ಹತ್ರ ಬರಾಕೋ ಸ್ಕೂಲಿಗೆ ಬಂದಿಲ್ಲ ನೀನು ಅಂತ. ನಂದ್ ಇದ್ರಲ್ಲಿ ಸ್ವಲ್ಪ ಲೀಡರ್ ತರ ಗುಣಗಳು ಸ್ವಲ್ಪ ಚಿಕ್ಕನಿಂದ ಹಂಗೆ ಗುರುಗಳು. ಕೆಲಸ ಮಾಡ್ಸೋ ವಿಚಾರದಲ್ಲಿ ಹಂಗೆ ನನಗೆ ಹೇಳೋರು, ನೀನು 4 ಜನ ಕರ್ಕೊಂಬರಪ್ಪ ನಾಳೆಗೆ ಕೆಲ್ಸಕ್ಕೆ, ಭಾನುವಾರ ಏನಾದ್ರು ಕೆಲ್ಸ ಇದ್ರೆ. ನಾವು ಹೋಗ್ಬಿಡ್ತಿದ್ವಿ ಗುರುಗಳ ಕೆಲಸ ಮುಖ್ಯ. ನಮ್ದು ನಾವೇ ನೋಡ್ಕೊಂತಿದ್ವಿ. ನಾವೊಂದು ಚಿಕ್ಕ ಮನೇಲೆ ಇದ್ವಿ ಗುರುಗಳೇ. ಬೇರೆ ಆದ್ಮೇಲೆ ನನಗ್ ಬುದ್ಧಿ 3ನೇ ಕ್ಲಾಸ್ ಅಲ್ಲಿ ನಮ್ಮ ಅಜ್ಜಿ ಊರಿಂದ ನಾನು 1-2ನೇ ಕ್ಲಾಸ್ ನಮ್ಮ ಅಜ್ಜಿ ಊರಲ್ಲಿ ಓದಿದೆ. ನಮ್ ಊರಲ್ಲಿ ನಾನು ಆಮೇಲೆ 3ನೇ ಕ್ಲಾಸಿಗೆ ಬಂದೆ. ನಾನು ಅವಾಗ ನಮ್ ಮನೇಲಿ ಲೈಟು ಸಹ ಇಲ್ಲ ಗುರು. ಲೈಟು ಸಹ ಇಲ್ಲ. ಇದು ಚಿಕ್ಕಮ್ಮ ಹೇಳ್ತಿರೋದು 2006-7 ಕತೆ ಇದು. ಮನೇಲಿ ಲೈಟು ಇಲ್ಲ ಗುರುಗಳೇ. ಅಂತದ್ರಲ್ಲಿ ಬೀದಿ ಬೆಳಕಲ್ಲ ಸ್ವಲ್ಪ ಓದ್ಕೊಂಡು ಒಂದ್ ಹೈಸ್ಕೂಲ್ ತನಕ ಬಂದ್ವಿ ಗುರುಗಳೇ. ಹೈಸ್ಕೂಲ್ ತನಕ ಬಂದು ಹೈಸ್ಕೂಲ್ ಆದ್ಮೇಲೆ ಸ್ವಲ್ಪ ಫೇಲ್ ಆಯ್ತು. ನನಗೆ ಓದೋದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಯ್ತು. ಮನೆ ಕಡೆ ಸ್ವಲ್ಪ ಅದು ನಮಗೆ ಪುಷಪ್ ಮಾಡಿ ತಿಳುವಳಿಕೆ ಹೇಳಿ ಓದು, ನಮ್ದೇನೆ ಕಷ್ಟ ಇರ್ಲಿ ಅಂತ ಹೇಳ್ಕೊಡೋ ಯಾರು ಇರ್ಲಿಲ್ಲ ಗುರುಗಳ. ಅವಾಗ ಒಂದು ಚಿಕ್ಕದೊಂದು ಅಂಗಡಿಗೆ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳ. ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳೇ. ಕೆಲ್ಸಕ್ಕೆ ಸೇರ್ಕೊಂಡು ಅದೇ ಅಂಗಡಿಲಿ 11 ವರ್ಷ ಕೆಲ್ಸ ಮಾಡಿದೆ ಗುರುಗಳೇ. 2012ನೇ ಇಸ್ವಿಲಿ ನನ್ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳು. ಅಲ್ಲ ಸಾರಿ 2011 ಜುಲೈ 2ನೇ ತಾರೀಕು ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳೇ. ಕೆಲ್ಸಕ್ಕೆ ₹2200 ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳೇ. ಕೆಲ್ಸಕ್ಕೆ ಸೇರ್ಕೊಂಡು ಓನರ್ ಮನೇಲೆ ನನಗೆ ಊಟ ತಿಂಡಿ ಎಲ್ಲಾ ಗುರುಗಳೇ. ಹಲೋ ಹೇಳಪ್ಪ. ಊಟ ತಿಂಡಿ ಎಲ್ಲ ಅವರೇ ನೋಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ರು ಓನರು ಕೂಡ. ಆಮೇಲೆ ಕೆಲ್ಸ ಸ್ಟ್ರಿಕ್ಟ್ ಆಗಿ ಮಾಡಿಸ್ಕೊಂಡವ್ರು. ಚೆನ್ನಾಗಿ ಕೆಲ್ಸನ ಹೇಳ್ಕೊಟ್ರು. ಎಲ್ಲಾದು ಆಯ್ತು ಗುರುಗಳೇ. ಚೆನ್ನಾಗಿದ್ದೀವಿ ಇವಾಗ. ನಾನೇ ಸ್ವಂತ ದುಡ್ದು ಗುರುಗಳೇ ಸ್ವಲ್ಪ ನಾನು ದುಡಿತಾ ಫಸ್ಟ್ನೇ ತಿಂಗಳು ಸಂಬಳದ ನಮ್ಮ ಅಮ್ಮನಿಗೆ ₹25,000 ಗೋಲ್ಡ್ ಕೊಡ್ಸಿದೆ ಗುರುಗಳೇ. ಮೊದಲನೇ ಸಂಬಳ ಎಷ್ಟು? 1 ವರ್ಷಕ್ಕೆ ನನಗೆ ಸಂಬಳದಲ್ಲಿ ಫಸ್ಟ್ನೇ ವರ್ಷ ಸಂಬಳ ಎತ್ಕೊಂಡ್ಬಿಟ್ಟು ನಮ್ಮ ಅಮ್ಮನಿಗೆ ಗೋಲ್ಡ್ ಕೊಡ್ಸಿದೆ ಗುರುಗಳೇ. 1 ವರ್ಷಕ್ಕೆ ಎಷ್ಟು ಸಂಬಳ ಬಂದಿತ್ತು?
2,200 ನಾನು ಇಸ್ಕೊಂತಿದ್ದೆ ಸಂಬಳ 6 ತಿಂಗಳು, ವರ್ಷ, 3 ತಿಂಗಳು ಈ ತರ ಇಸ್ಕೊಂತಿದ್ದೆ. ಯಾಕಂದ್ರೆ ಊಟ ಎಲ್ಲ ಅವ್ರಿಗೆ ಕೊಡ್ತಿದ್ರು. ಆ ಊಟ ತಿಂಡಿ ಎಲ್ಲ ಅವ್ರದೇ ಗುರುಗಳೇ, ಅವ್ರ ಮನೆಯಲ್ಲೇ ಮಲ್ಗೋದು ಎಲ್ಲ ಗುರುಗಳೇ. ಓಕೆ, ಬಟ್ ತಾಯಿಯಿಂದ ಆ ಸಮಯದಲ್ಲಿ ದೂರ ಇದ್ರ ನೀವು? ನಮ್ಮ ಅಪ್ಪ ಅಮ್ಮ ಊರಲ್ಲಿ ಇದ್ರು, ನಾನು ಇಲ್ಲಿ ಸ್ವಲ್ಪ ಟೌನ್, ಅವ್ರ ಹಳ್ಳಿಲಿ ಇದ್ವಿ. ನಾನು ಟೌನ್ ಅಲ್ಲಿ ಸ್ವಲ್ಪ ನಿಯರ್ ಬೈ, ಒಂದು 8-10 ಕಿಲೋಮೀಟರ್. ಬಟ್ ವಾರಕ್ಕೊಮ್ಮೆ ಹೋಗಿ ಬರ್ತಿದ್ರಿ? ಹಬ್ಬ ಇವ್ರು ಅದು ಕಳಿಸ್ತಿಲ್ಲ ಗುರುಗಳು, ಹಬ್ಬದ ಟೈಮಲ್ಲಿ ಹೋಗ್ತಾ ಇದ್ದೆ, ಬಾಕಿ ಟೈಮಲ್ಲಿ ಹಂಗೆ ಬರ್ತಾ ಇದ್ದೆ ಗುರುಗಳೇ, ಹೋಗೋದು ಬರೋದು. ಸೊ ಮೊದಲನೇ 1 ವರ್ಷದ ಸಂಬಳ ಏನೊಂದು 25,000 ಬಂದಿತ್ತಾ? ಒಂದ್ 6,000 ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಅಪ್ಪಾಜಿ ಮನೆ ಏನೋ ತಗೊಂಡಿದ್ರು, ನಮ್ ಚಿಕ್ಕಪ್ಪಂದು ಒಂದ್ ಅಂಕ್ಲ ಮನೆ, ಅವ್ರಿಗೆ ಅದು ತಗೊಂಡು ಇಸ್ಕೊಂಡ್ ಹೋಗಿದ್ರು ನಮ್ಮ ಓನರ್ ಹತ್ರ ಬಂದು. ಏನ್ ಬಾಕಿ ಸಂಬಳದಲ್ಲಿ ಒಂದ್ 21,000ದಲ್ಲಿ ನಾನು ಇದು ನಮ್ಮ ಗೋಲ್ಡ್ ಕೊಡಿಸ್ತೆ ಗುರುಗಳೇ. ನಮ್ಮ ಮುಂಚೆಯಿಂದಾನು ನಾನು ಏನಾದ್ರು ಎಲ್ಲರ ಜಾತ್ರೆ ಏನಾದ್ರು ನಮ್ಮನ್ನ ಬಳೆ ತಗೊಂಡೋಗ್ ಕೊಡೋದು, ಅವರಿಗೆ ಸ್ಟಿಕ್ಕರ್ ತಗೊಂಡೋಗ್ ಕೊಡೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಅದು ಖುಷಿ ಪಡ್ಲಿ ಅಂತ. ಖುಷಿ ಪಡ್ಲ. ನಮ್ಮಮ್ಮ ಈಗ ಬೇರೆಯವರೆಲ್ಲ ಹಾಕಂತಾರಲ್ಲ ಗುರುಗಳ, ನಮ್ಮಮ್ಮ ಅವ್ರಿಗೆ ದುಡ್ಡು ತಗೊಂಡ್ ತಗೊಳತ್ತು ಗೊತ್ತಾಗಲ್ಲ. ಅವತ್ತಿಗೆ ಅಷ್ಟು ಇರ್ಲಿಲ್ಲ. ಇರ್ಲಿಲ್ಲ. ಈಗ್ಲೂ ನಮ್ಮ ಅಮ್ಮನಿಗೆ ಎಲ್ಲಾದ್ರೂ ಹೋದ್ರೆ ನಾನು ಉಂಗ್ರ ಕೊಡ್ಸು, ಕಿವಿ ಓಲೆ ಕೊಡ್ಸು, ನಾನು ಬಂಗಾರದಷ್ಟೆಲ್ಲ ಕೊಡ್ಸಿದೀನಿ. ಈಗ್ಲೂ ಅದೆಲ್ಲ ಕೇಳ್ತಾರ ಗುರುಗಳು, ಉಂಗ್ರ ಕೊಡ್ಸು, ನಂಗೆ ಸರ ಕೊಡ್ಸು, ಚಿಕ್ಕ ಮಗು ತರ ಗುರುಗಳು. ಈಗ್ಲೂ ನಮ್ಮಗ್ ಬುದ್ಧಿ, ಹೂ ಕೊಡ್ಸು, ಈ ತರ ಜಾತ್ರೆ ಏನಾದ್ರು ಐಟಮ್ ಇದ್ರೆ, ಜಾತ್ರೆ ದೇವಸ್ಥಾನ ಹೋದ್ರೆ ಅದ್ ಕೊಡ್ಸು ಅಂತ ಕೇಳ್ತಾರ ಗುರುಗಳು. ನಮ್ಮನಿಗೆ ಎಲ್ಲಾ ತರದ್ದು ನಾನು ಕೊಡ್ಸಿದೀನಿ ಗುರುಗಳೇ. ಗೋಲ್ಡ್ ಇಂದ ಹಿಡಿದು, ಬಟ್ಟೆಯಿಂದ ಹಿಡಿದು ಎಲ್ಲಾ ತರದ್ದು ಕೊಡ್ಸಿದ್ವು. ನಾನು ಯಾವ್ದಾದ್ರು ಟೂರು ಎಲ್ಲಾದ್ರೂ ಸ್ಕೂಲಿಗೆ ಹೋದಾಗ್ಲಾಗ್ಲಿ, ಜಾತ್ರೆಗೆ ಹೋದ್ರೆ ನಮ್ಮನ್ನ ಬಳೆ ತಗೊಂಡು ಕೊಡ್ತಿದ್ವು. ಬಳೆ, ಸ್ಟಿಕ್ಕರು, ಆ ಜಡೆಗ್ ಹಾಕ್ತಾರ ರಿಬ್ಬನ್, ಅದೆಲ್ಲ ಕೊಡ್ತಾ ಇದ್ದೆ ಗುರುಗಳೇ. ನಮ್ಮನ್ನ ನಾನ್ ಚೆನ್ನಾಗ್ ನೋಡ್ಕೊಂತ ಇದ್ದೆ. ನಮ್ಮ ಅಣ್ಣ ಒಬ್ಬ ಇದ್ದಾನೆ ಗುರುಗಳೇ, ಅವನು ಬೆಂಗಳೂರಲ್ಲಿ ನಮ್ಮ ಅಜ್ಜಿ ಊರಲ್ಲಿ SLC ತನಕ ಓದ್ಕೊಂಡು, ಅವನು SLC ಸ್ಕೂಲ್ ಡ್ರಾಪ್ ಮಾಡಿ ಬೆಂಗಳೂರಿಗೆ ಹೋದ. ಅವನ್ ಸ್ವಲ್ಪ ಆಸಕ್ತಿ ಮನೆ ಕಡೆ ಕಮ್ಮಿ ಗುರುಗಳೇ. ಯಾಕೆ? ಅವನು ಅದೇ ಮನೆ ಅಲ್ಲಿ ಬೆಂಗಳೂರಿಗೆ ಹೋದ. ಬೆಂಗಳೂರಿನ ಅಪ್ಪ ಅಮ್ಮಂದು ಲಿಂಕ್ ಕಡಿಮೆ ಆಯ್ತಾ, ನಮ್ಮ ಅಜ್ಜ ಅಜ್ಜಿ ನಮ್ಮ ಅವ್ರ ಮನೇಲಿ ಸಾಕೊಂಡಿದ್ರು ಅವನನ್ನ. ಊರಿಗೆ ಬರೋದು ಲಿಂಕ್ ಕಡಿಮೆ ಆಯ್ತು ಗುರುಗಳೇ ಅವನ್ದು. ಈಗ್ಲೂ ಬೆಂಗಳೂರಲ್ಲ ಇದ್ದಾನೆ. ಮನೆ ಜವಾಬ್ದಾರಿ ಏನು ತಗೊಂಡಿಲ್ಲ ಗುರುಗಳೇ ಅವನು. ಈಗ ಅಣ್ಣನಾದಂತ ತಗೋಬೇಕಾದ್ರೆ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ ಗುರುಗಳೇ. ಬಟ್ ಅಣ್ಣನಾಗಿ ಆತ ಇನ್ನು ಓದ್ತಿದ್ದಾನು, ದುಡಿತಿದ್ದಾನೆ ಗುರುಗಳೇ ಬೆಂಗಳೂರಲ್ಲಿ. ಅವನು ಒಂದು ಚಿಕ್ಕದಾಗಿ ಫಸ್ಟಿಗೆ ಇನ್ನೂ ಒಂದೊಂದ್ ಕತೆ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ. ನಾವು ಸ್ಟಾರ್ಟಿಂಗು ಎಲ್ಲ ಕೆಲ್ಸಕ್ಕೆ ಅಂತ ಸೇರ್ಕೊಂಡು ಅಲ್ಲೇನು ಕೆಲ್ಸ ಮಾಡ್ಲಿಲ್ಲ. ಆಮೇಲೆ ನನಗೆ ಅದು ಇದು ಕೆಲ್ಸ ಮಾಡಕ್ ಆಗಲ್ಲ, ಒಂದ್ ಕಾರ್ ತಗೊಂತೀನಿ ಅಂತಂದ. ನಾನು ಕೆಲ್ಸ ಮಾಡಿ ಅಷ್ಟೊತ್ತಿಗೆ ಅಲ್ಲ 3-4 ವರ್ಷ ನಾನು ಆಗಿತ್ತು ಕೆಲ್ಸಕ್ಕೆ ಸೇರ್ಕೊಂಡು. 1 ಲಕ್ಷ ರೂಪಾಯಿ ನಾನೇ ಕಾರ್ ತಗೊಳಕ್ಕೆ ಅಂತ ಅವನಿಗೆ ದುಡ್ಡು ಕೊಟ್ಟೆ ಗುರುಗಳೇ. 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ. ಅದು ದುಡ್ಡು ಹೆಂಗೆ ಅಂದ್ರೆ, ನಾನು ಸ್ಟಾರ್ಟಿಂಗ್ ನನ್ನಂಗೆ ಕೇಳ್ದ, ನನ್ನ ಹತ್ರ ನಾನು ಅಂಗಡಿ ಪಂಗಡಿ ಏನಾರ ಮಾಡ್ಕೋಬೇಕಪ್ಪ, ನಾನು ಹಿಂಗೆ ಕೆಲಸ ಮಾಡ್ಕೊಂಡು ಇಷ್ಟು ಅಂತಿರೋದು, ಸ್ವಲ್ಪ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಇಟ್ಕೊಂಡಿದ್ದ. ನಮ್ಮ ಅಣ್ಣಗ್ ಗೊತ್ತಿತ್ತು ನನ್ನ ಹತ್ರ ದುಡ್ಡಿದೆ ಅಂತ. ನಾನ್ ಕೇಳಿದಕ್ಕೆ ನನ್ನ ಹತ್ರ ಇಲ್ಲಪ್ಪ ಕೊಡಕ್ ಆಗಲ್ಲ ಈಗ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಅವನು ನನ್ ಫ್ರೆಂಡ್ ಒಬ್ಬ ನನ್ ಜೊತೆ ಕೆಲಸ ಮಾಡ್ತಿದ್ದ, ನಮ್ಮ ಅಣ್ಣಗೂ ಗೊತ್ತು. ಅವನ ಅವ್ರ ಹತ್ರ ಹೇಳ್ದ, ನೋಡು ನಾನ್ ಕಾರ್ ತಗೊಂತಿದೀನಿ, ಮನೆ ದುಡಿತಿದೀನಿ, ನಂಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳ್ದ. ಒಂದ್ ದಿವಸ ದುಡಿತಿದೀನಿ ಅಂದ್ರೆ ಅಷ್ಟು ಮುಂಚೆ ಆತ ಹಣ ಕೊಡ್ತಿದ್ನ ಮನೆಗೆ? ಇಲ್ಲ ಗುರುಗಳ, ಅವ್ನ ಏನ್ ಕೆಲಸ ಮಾಡ್ತಾನೆ ಅಂತ ಸ್ಟಾರ್ಟಿಂಗ್ ನಮಗೆ ಗೊತ್ತೇ ಇರ್ಲಿಲ್ಲ. ನಿನ್ ಫ್ರೆಂಡ್ಗೆ ಹೇಳಿದಾನ? ಹೆಂಗೆ ಅಂದ್ರೆ, ಸ್ಟಾರ್ಟಿಂಗ್ ಅವನು ಯಾವಾಗ್ಲೂ ಒಂದ್ಸಲಿ ಊರಿಗೆ ಬರೋಣ, ವರ್ಷಕ್ಕೆ ಒಂದ್ 5,000 ಒಂದ್ 10,000 ವರ್ಷಕ್ಕೆ, ಅದು ಒಂದೇ ಸಲ ಕೊಡ್ತಾ ಇದ್ದಿದ್ದು. ಹಿಂಗೆ ಬರೋನು ಹೋಗೋನು ಕೊಡ್ತಾ ಇದ್ದ ಅಷ್ಟೇ ಗುರುಗಳು. ಅದು ಮನೆಯವರಿಗೆ ಕೊಡ್ತಾ ಇದ್ದ ಅಷ್ಟೇ. ಆಮೇಲೆ ಎಲ್ಲ ಏನ್ ಕೆಲಸ ಮಾಡ್ತೀಯಾ, ಏನ್ ಬಿಡ್ತೀನಿ, ನಿನ್ ತಮ್ಮ ಚೆನ್ನಾಗ್ ಜವಾಬ್ದಾರಿ ತಗೊಂಡ್ ದುಡಿತಿದ್ದ, ನೀನೇನ್ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂದಾಗ ಅವ್ನು ಅದಕ್ಕಿಂತ ಮುಂಚೆನ ಹೋಟ್ಲು ಬಿಸ್ನೆಸ್ ಮಾಡಕ್ ಹೋಗಿದ್ದೆ, ಅದ್ ಲಾಸ್ ಆಯ್ತು, ಇದ್ ಲಾಸ್ ಆಯ್ತು ಅಂತ ಕತೆ ಹೇಳ್ಕೊಂಡು ಹೋಗ್ಲಿ ಬಿಡು ನಮ್ಮ ಅಣ್ಣ. ಆಮೇಲೆ ಅವ್ನ್ ಫ್ರೆಂಡ್ ಇಂದ ನನಗೆ ಬ್ರೈನ್ ವಾಶ್ ಮಾಡಿಸ್ತ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಿಮ್ ಅಣ್ಣ ಕಾರ್ ತಗೊಳಕ್ ಹೊರಟಿದ್ದಾನೆ, ನಿನ್ನ ಹತ್ರ ದುಡ್ಡು ಇದೆಯಲ್ಲ ಕೊಡು, ನೀನ್ ಅಂಗಡಿ ಮಾಡ್ಬೇಕಾದ್ರೆ ನಾನ್ ನಿನಗೆ ದುಡ್ಡು ಕೊಡ್ತೀನಿ, ನಮ್ಮ ಅಣ್ಣ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಅವ್ನ ಫ್ರೆಂಡ್ ನನಗೆ ಬ್ರೈನ್ ವಾಶ್ ಮಾಡ್ದ. ನಾವ್ ಕೊಡ್ತೀವಿ ಕೊಡು, ನಿಮ್ಮ ಅಣ್ಣ ನೀನ್ ಹೆಲ್ಪ್ ಮಾಡ್ದೆ ಇನ್ಯಾರು ಹೆಲ್ಪ್ ಮಾಡ್ತಾರೆ ಅಂತ. ಆಮೇಲೆ ಆಯ್ತು, ನಾನು ಇನ್ನೂ ಒಪ್ಕೊಂಡಿಲ್ಲ. ನನ್ನ ಹತ್ರ ಸ್ವಲ್ಪ ದುಡ್ಡು, ಅವಾಗೆ 1.5 ಲಕ್ಷ ದುಡ್ಡು ಸೇವ್ ಮಾಡಿದ್ದೆ. ಹೆಂಗೆ ಒಂದ್ ಸ್ವಲ್ಪ ಜಮೀನೆಲ್ಲ ಇತ್ತಲ್ಲ, ಅದ್ರಲ್ಲಿ ಸ್ವಲ್ಪ ರಾಗಿ ಬೆಳೆಯೋದು, ಅದು ಇದು ಜೋಳ ಎಲ್ಲಾ ಬೆಳೆಯೋದು, ಸ್ವಲ್ಪ ದುಡ್ಡು ಸೇವ್. ನಂದು ಮುಂಚೆಯಿಂದನು ದುಡ್ಡನ್ನ ಸೇವ್ ಮಾಡೋ ಗುಣನೇ ಗುರುಗಳೇ, ಈಗ್ಲೂ ಹಂಗೇನೆ ಗುರುಗಳೇ. ನಂದು 1 ರೂಪಾಯಿದು ಏನೋ ಕೆಟ್ಟ ಹ್ಯಾಬಿಟ್ ಇಲ್ಲ. ಚುರ್ಮುರಿ ಬೋಂಡ ದಿನ 10 ರೂಪಾಯಿ ತಿಂತೀನಿ ಗುರುಗಳೇ, ಈಗ್ಲೂನು ಕೂಡ. ಕಾಫಿ ಟೀ ಕುಡಿತೀನಿ, ಕೆಟ್ಟ ಹ್ಯಾಬಿಟ್ ಏನಿಲ್ಲ. ಬರೋ ದುಡ್ಡಲ್ಲಿ ನಾನು ಸೇವ್ ಮಾಡೋದು. ನನಗೆ ಸೇವ್ ಮಾಡೋ ಗುಣ ಹೆಂಗ್ ಬಂದಿದ್ದು ಅಂದ್ರೆ ಗುರುಗಳೇ, ತಂದೆ ತಾಯಿಗ್ ಬಂದಂತ ಕಷ್ಟ, ಆಮೇಲೆ ನೋಡಿದ್ದಾಗ ನೋಡಿದ್ದು. ನಮ್ ಚಿಕ್ಕಪ್ಪ ದೊಡ್ಡಪ್ಪಳು ಎಲ್ಲರೂ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ. ಎಲ್ಲರೂ ಸ್ವಲ್ಪ ಬೆಂಗಳೂರಲ್ಲಿ ನಮ್ ಚಿಕ್ಕಪ್ಪ ದೊಡ್ಡಪ್ಪಳು 5 ಜನಕ್ಕೆ 2 ಗಂಡ್ ಮಕ್ಳು, 10 ಜನ ನಮ್ ಫ್ಯಾಮಿಲಿನಲ್ಲಿ.
ಅದ್ರಲ್ಲಿ ಎಲ್ಲರ್ಕಿಂತ ಲಾಸ್ಟ್ ನಾನೇ ಗುರುಗಳೇ. ಅವ್ರೆಲ್ರ ನಮಗೆ ಒಂದ್ ಲೆವೆಲ್ ಅಲ್ಲಿ ನೋಡ್ತಿರ್ಲಿಲ್ಲ, ಎಲ್ಲ ಫಂಕ್ಷನ್ ಅಂತ ಹೇಳ್ಸೋದು, ನಮ್ಮ ಅಪ್ಪ ಅಮ್ಮನ ಅದು ಫಂಕ್ಷನ್ ಅಷ್ಟು ಕರಿತಿರ್ಲಿಲ್ಲ. ಒಂಥರ ಊರಲ್ಲಿ ನಮಗೆ ಚಿಕ್ಕ ಏಜ್ ಅಲ್ಲಿ ನಿಮಗೆಲ್ಲ ಗೊತ್ತಿರ್ಬೇಕು, ನಿಮ್ದು ನಾ ತುಂಬಾ 2 ವರ್ಷದಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಟಿವಿನೇ ಇರ್ಲಿಲ್ಲ ಅಂತಿದ್ರೆ ಕೆಲವು ಮನೆಗೊಳಗ್ ಹೋದ ಬಾಯಿ ಬಂದಂಗ್ ಬೈಯರು ಗುರುಗಳೇ ನಮಗೆ. ಹೋಗ ಸುಳೆ ಮಗನ ಇಲ್ಲಿ ನಮ್ಮನೆ ಟಿವಿ ನೋಡಕ್ ಬಂದಿರ ನಿಮ್ಮವು, ನಂಗಿಂಗೆಲ್ಲ ಕೆಡ್ತಾ ಬೈಯರು. ಕದ್ದು ಮುಚ್ಚಿ ಅದು ಸ್ವಲ್ಪ ನೋಡ ಏಜ್ ಗುರುಗಳ ನಮಗೆ, ಕದ್ದು ಮುಚ್ಚಿ ಹೋಗ್ತಾ ಇದ್ವಿ. ಅಷ್ಟೆಲ್ಲಾ ಕಷ್ಟ ಅನ್ಭವಿಸಿ ನಾವು ಬೇರೆಯವ್ರ ಮನೆಗ್ ಟಿವಿ ನೋಡಕ್ ಹೋಗ್ತಾ ಇದ್ವಿ. ನಮ್ ಚಿಕ್ಕಪ್ಪ ದೊಡ್ಡಪ್ಪರ ಮನೆ ಪಕ್ಕ ಇದ್ರು ಅವ್ರ ಮನೆ ನಾವು ಹೋಗ್ತಿರ್ಲಿಲ್ಲ ಗುರುಗಳೇ, ಅವರು ಕರಿತಿರ್ಲಿಲ್ಲ. ಇಷ್ಟೆಲ್ಲಾ ಕಷ್ಟ ನೋಡ್ಕೊಂಡ್ ಬಂದಿದ್ದೆ. ಅವಾಗಿನ ಸ್ವಲ್ಪ ದುಡ್ಡು ಸೇವ್ ಮಾಡೋ ಗುಣ ಇತ್ತು. ಹಿಂಗೆ ಬ್ರೈನ್ ವಾಶ್ ಮಾಡಿಸಿ ಕಾರ್ ತಗೊಳಕ್ಕೆ ದುಡ್ಡು ಕೊಡ್ಸಿದ. ನನ್ ಫ್ರೆಂಡ್ ನನಗ್ ಬೈದ, ನನ್ ಜೊತೆಗಿದ್ದ, ನೀವೆಂತ ಅಣ್ಣ ತಮ್ಮಗಳ ಮಾರೆ, ನಿಮ್ ಅಣ್ಣ ನೀನೇ ಹೆಲ್ಪ್ ಮಾಡಲ್ಲ, ನೀ ದುಡ್ಡು ಇಟ್ಕೊಂಡು ಏನಕ್ ಬಂತು ನಿನ್ ದುಡ್ಡು, ಅಣ್ಣಗೆ ನೀನ್ ತಮ್ಮ ಹೆಲ್ಪ್ ಮಾಡ್ಲಿಲ್ಲ, ನಿಂತ ಅಣ್ಣ ದುಡಿಯಕ್ಕೆ ತಾನೇ ಕೇಳ್ತಿರೋದು ಅಂತ ಕಾರ್ ಕೊಡ್ಸಿದ. ಕಾರ್ ತಗೊಳಕ್ ನಾ 1 ಲಕ್ಷ ರೂಪಾಯಿ ನನ್ ಫ್ರೆಂಡ್ ಹತ್ರನೇ ಕೊಟ್ಟು ಅಕೌಂಟಿಗೆ ಹಾಕ್ಸ್ದೆ ಗುರುಗಳೇ, ನಮ್ಮ ಅಣ್ಣನ ಅಕೌಂಟಿಗೆ ಹಾಕಿದ. ಕಾರ್ ತಗೊಂಡ ಸ್ವಲ್ಪ ದಿವಸ ಕಾರು ಫಸ್ಟಿಗೆ ದುಡಿತಿದೀನಿ ಅಂತ, ಆಮೇಲೆ ದಿಢೀರ್ ನಂಗೆ 6 ತಿಂಗಳಾದ್ಮೇಲೆ ಬೆಂಗಳೂರಲ್ಲಿ ಒಂದ್ಸಲಿ ಇದು ಫ್ಲೈಟ್ ಎಲ್ಲ ಬ್ಲಾಸ್ಟ್ ಆಯ್ತಲ್ಲ ಗುರುಗಳೇ, ಕಾರ್ಗಳೆಲ್ಲ ಸುಟ್ಟೋದ್ವಲ್ಲ ಒಂದ್ಸಲಿ 2000 ಏರ್ ಶೋದಲ್ಲಿ, ಅಲ್ಲಿ ನಾನು ಬಡಿಗೆಗೆ ಹೋಗಿದ್ದೆ, ನಂದು ಕಾರ್ ಸುಟ್ಟೋಯ್ತು ಅಂತ ದಿಢೀರ್ ನಂಗೆ ಹೇಳ್ಬಿಟ್ಟ. ಅದು ಕಾರ್ ಸುಟ್ಟೋಗಿಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ ಕಡೆ ನನಗೆ ಗೊತ್ತಾಯ್ತು, ಅವನು ದುಡ್ದಿಲ್ಲ ಜವಾಬ್ದಾರಿಯಾಗಿ. ಅವನಿಗೆ ಯಾರೋ ಫ್ರೆಂಡು ಮೋಸ ಮಾಡಿ ಅದು ಕಾರನ್ನ ಇದು ಇಂಜಿನ್ ಸೀಸ್ ಆಗಿರೋ ಗಾಡಿ ಕೊಡ್ಸ್ಬಿಟ್ಟಿದ್ದಾರೆ ಗುರುಗಳೇ. ಬಟ್ EMI ಮೇಲೆ ತಗೊಂಡಿದ್ದ? ಇಲ್ಲ, ಕ್ಯಾಶ್ ಅಲ್ಲ. ನಾನು 1 ಲಕ್ಷ ಕೊಟ್ಟಿದ್ದೆ, ಅವನ ಹತ್ರ ಸ್ವಲ್ಪ ಬೇರೆ ಹತ್ರ ಸಾಲ ಮಾಡ್ಕೊಂಡು, ಅವನು 1 ಲಕ್ಷ ಸಾಲ ಮಾಡ್ಕೊಂಡು 2 ಲಕ್ಷ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದೆ ಗುರುಗಳೇ. ಸೆಕೆಂಡ್ ಹ್ಯಾಂಡ್? ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದ ಗುರುಗಳೇ. ಆ ಕಾರಿನಲ್ಲೇ ಒಂದು ದೋಷ ಇತ್ತು, ಬಟ್ ತಗೊಳ್ಬೇಕಾದ್ರೆ ಈತನಿಗೆ ಗೊತ್ತಿಲ್ಲ. ಅದು ಕೆಟ್ಟು ನಿಂತಿತ್ತೋ ಇಲ್ಲ ಸೀಸ್ ಆಗಿತ್ತೋ, ತಗೊಂಡೋಗಿ ಯಾರೋ ಈಗ ಕಂತ್ ಕಟ್ತಲೆ ಅವ್ರ ಲೋನರ್ ಹೇಳ್ಕೊಂಡ್ ಹೋಗಿತ್ತಲ್ಲ ಅಂತ ಕಾರ್ ಇರ್ಬೇಕು ಅನ್ಸುತ್ತೆ ಗುರುಗಳೇ, ಮೇ ಬಿ ಅದು. ಅಂತದನ್ನ ತಗೊಂಡೆ. ಇವನಿಗೂ ಊಬರ್ ಓಲಾ ಅಂತ ಅದನ್ನ ನೋಡ್ಸ್ತೀನಿ ಅಂತೆಲ್ಲ ತಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿದ ಗುರುಗಳೇ ತಗೊಂಡು ಇವನು. ಅದ್ರಲ್ಲೂ ಏನು ದುಡಿಲಿಲ್ಲ, ಏನು ಇಲ್ಲ ಗುರುಗಳೇ, ಈಗ್ಲೂ ಕೂಡ ಹಂಗೆ ದುಡಿಲಿಲ್ಲ. ಈಗ 1-2 ವರ್ಷ ಆಯ್ತು, ಒಂದು ಶಾಮಿಯಾನ ಅಂಗಡಿ, ಲೈಟಿಂಗ್ಸ್ ಅಂಗಡಿ ಅಂತ ಮಾಡ್ಕೊಂಡಿದ್ದಾನೆ ಗುರುಗಳೇ ಅವನು. ಎಲ್ಲಿ, ಊರಲ್ಲ ಬೆಂಗಳೂರಲ್ಲ? ಬೆಂಗಳೂರಲ್ಲೇ ಇದ್ದಾನೆ ಗುರುಗಳೇ. ಓಕೆ, ಈಗ ಮನೆಗ್ ಬಂದು ಹೋಗ್ತಾರ? ಮನೆಗೆ ವರ್ಷಕ್ಕೆ ಅದೇ 6 ತಿಂಗಳಿಗೋ 3 ತಿಂಗಳ ಒಂದ್ಸಲಿ ಬರ್ತಾನೆ ಗುರುಗಳೇ. ಏನು ಜವಾಬ್ದಾರಿ ಇಲ್ಲ, ಏನ್ ಮಾಡಿದೀರ ಅಂತಾನು ಕೇಳಲ್ಲ. ನಾನು ಏನಾದ್ರೂ ಬುದ್ಧಿವಾದ ಹೇಳಕ್ ಹೋದ್ರೆ, ನೀನೇ ನನಗೆ ಹೇಳೋದು ಬುದ್ಧಿವಾದ, ನೀನ್ ನನ್ಕಿನ ಸಣ್ಣವ್, ನಾನ್ ನಿನ್ಕಿನ ದೊಡ್ಡವನು, ನೀನೆಲ್ಲ ದುಡ್ಡು ಚೆನ್ನಾಗಿದಾವ ನಿನ್ ಹತ್ರ, ನೀನ್ ದುಡಿತಿದ್ಯಾ, ನಿನ್ ಟೈಮ್ ಚೆನ್ನಾಗಿದೆ, ನಿನ್ಗೊಂದು ಹಮ್ಮು ಅಂತ ನನಗೆ ಬೈತಾನೆ ಗುರುಗಳೇ. ನನ್ ಟೈಮ್ ಚೆನ್ನಾಗಿದೆ. ದುಡಿಮೆ ಅಜ್ಜಿ ಮನೆಗೆ ಇಲ್ಲ ಗುರುಗಳೇ. ಅವಾಗೇನೋ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ 5,000 ಇಸ್ಕೊಂಡಿರ್ಬೋದು. ಅಜ್ಜಿ ಮನೆಗೆ ಏನು ಕೊಡಲ್ಲ ಗುರುಗಳೇ. ಜಾಸ್ತಿ ಬಂದ್ರೆ ಅಜ್ಜಿ ಮನೆಗೆ ಹೋಗೋದು. ಅದೇ, ಯಾಕಂದ್ರೆ ಅಲ್ಲೇ ಬೆಳೆದಿರೋದು. ಸರಿ, ಅಜ್ಜಿ ಮನೆಗೆ ಹೋಗೋದು. ನಮ್ಮೂರಿಗೆ ಬರೋದ್ ಕಡಿಮೆ. ಅದು ನಾವೇ ಒಂದೊಂದು ಕೆಲವು ಟೈಮ್ ಅದು ಬರ, ನಾವೇ ಹಬ್ಬಕ್ಕೆಲ್ಲ ಕರಿತೀವಿ, ಬಾರಪ್ಪ ಹಿರಿಯರ್ ಪೂಜೆ ಎಲ್ಲ ಮಾಡ್ತೀವಲ್ಲ, ಬರ್ಬೇಕು ಅಂತ ಅಂದಾಗ ಯಾವಾಗ್ಲೂ ಒಂದೊಂದ್ಸಲಿ ಬರ್ತಾನೆ, ಒಂದೊಂದ್ಸಲಿ ಹೋಗ್ತಾನೆ ಗುರುಗಳೇ. ಜವಾಬ್ದಾರಿ ಕಡಿಮೆ. ಈಗ್ಲೂ ನನಗೆ ಅವನು ತಮ್ಮ ಅನ್ನೋ ತರ ನೋಡೋದು, ಶತ್ರು ತರಾನೇ ನೋಡ್ತಾನೆ ಗುರುಗಳು. ಎಲ್ಲಾರ ಹತ್ರನು ಎಲ್ಲಾರ ಹತ್ರನು ಹೊಗಳಿಸ್ಕೊಂತಾನೆ. ಅಣ್ಣ ತಂಗಳ ಹತ್ರ ಆಗ್ಲಿ, ನೆಂಟರು ಇಷ್ಟರ ಎಲ್ರು ಹೊಗ್ಳುತ್ತಾರೆ, ಇವನಿಗೆ ನನಗ್ ಬೈತಾರೆ ಅನ್ನೋ ತರನೇ ಇದೆ. ನಮ್ಮ ಅಪ್ಪಾಜನ್ನು ಕೂಡ ಅವನಿಗೆ ಸ್ವಲ್ಪ ಬೈತಾರೆ, ಜವಾಬ್ದಾರಿ ಇಲ್ಲ, ದುಡಿಯಲ್ಲ, ಚಿಕ್ಕ ಹುಡುಗ ದುಡಿತಾನೆ, ನೀನೇನು ದುಡಿಯಲ್ಲ ಮಾಡಲ್ಲ ಅನ್ನೋ ತರ ಅವನಿಗೆ ಬೈತಾ ಇರ್ತಾರೆ. ಆಮೇಲೆ ನನ್ ತಂತ್ರ ಹಿಂಗೆ ದುಡಿತಾ ಗುರುಗಳೇ, ಒಂದು ಊರಲ್ಲಿ ನಮಗ್ ಜಮೀನೆಲ್ಲ ಕಮ್ಮಿ ಕೊಟ್ಟಿದ್ರು, ಅಣ್ತಂಗಳೆಲ್ಲ ಮೋಸ ಮಾಡಿ ಜಮೀನೆಲ್ಲ ನಾವು ಆಮೇಲೆ ಅಣ್ತಂಗಳ ಹತ್ರ ಪಂಚಾಯತ್ಗೆ ಮಾಡಿ, ನಮಗ್ ಜಮೀನ್ ಮೋಸ ಆಗಿದೆ ಬರ್ಬೇಕು. ನಮ್ಮ ಚಿಕ್ಕಪ್ಪರು ಇದು ಗುಡ್ಡ ಎಲ್ಲ ಕಡ್ದು ಸಾಗ್ ಮಾಡ್ತಾರಲ್ಲ ಗುರುಗಳೇ, ಸ್ವಂತ ಹೆಸರು ಸಾಗುವಳಿ ತಗ ಗುಡ್ಡ ಎಲ್ಲ ಕಡ್ಕೊಂಡ್ಬಿಟ್ಟು ಸ್ವಲ್ಪ ಚೇಂಜ್ ಆಯ್ತಪ್ಪ. ಅಂದ್ರೆ ಈಗ ಗುರುಗಳೇ ಈಗ ಕೇಳಿಸ್ತ ಗುರುಗಳೇ, ಅದೇ ಗುಡ್ಡ ಕಡ್ದ್ಬಿಟ್ಟು ಎಲ್ಲ ಗುಡ್ಡ ಕಡ್ದ್ಬಿಟ್ಟು ಜಮೀನ್ ಮಾಡ್ಕೊಂತಾರಲ್ಲ ಹಳ್ಳಿ ಕಡೆ, ಆ ತರ ನಾವ್ ಅಪ್ಪಾಜಿ ಗುಡ್ಡ ಕಡ್ದು ಜಮೀನ್ ಮಾಡಿದ್ದನ್ನ ನಾವ್ ಅಪ್ಪಾಜಿ ಪೆದ್ರು ಅಂತ ನಮ್ ಚಿಕ್ಕಪ್ಪ ಅವನ ಹೆಸರಿಗೆ ಮಾಡಿಸ್ಕೊಂಡಿದ್ದ. ಅದನ್ನ ಒಟ್ಟಿಗೆ ಇದ್ರಲ್ಲ ಅವಾಗ, ನಾನ್ ನಿನಗೆ ನೀ ಬೇರೆ ಆತ ಕೊಡ್ತೀನಿ, ನನ್ನ ಹೆಸರಾಗಿರ್ಲಿ ಅಂತ ಮಾಡಿಸ್ಕೊಂಡಿದ್ದ. ಅವನು ಮಾಡಿಸ್ಕೊಂಡಿದ್ದ. ಆಮೇಲೆ ಬೇರೆ ಆಗಿ ಎಷ್ಟೋ ವರ್ಷ ಆದ್ರೂ ಇವ್ರು ಕೊಟ್ಟೇ ಇಲ್ಲ. ನಾವಪ್ಪ ಕೇಳಕ್ ಹೋಯ್ತಕ್ಕೆ ಹೊಡಿಯೋದು, ಎದುರಿಸೋದು, ಬರೀ ಇದನ್ನೇ ಮಾಡ್ತಾ ಇದ್ದ.
ನಮ್ಮ ಅಪ್ಪನಿಗೆ ಸಪೋರ್ಟ್ ಯಾರು ಇಲ್ಲ. ಅವಾಗ ಅವ್ರು ಅಷ್ಟು ಗೊತ್ತೂ ಇಲ್ಲ, ಕಾನೂನು ಪೊಲಿಟಿಷಿಯನ್ ಹೋಗ್ಬೇಕು ಈ ತರ ಮಾಡ್ಬೇಕು ಏನು ಗೊತ್ತಿಲ್ಲ ಗುರುಗಳೇ. ಜನ ಎಲ್ಲ ಹೇಳಾರ ನನಗೆ, ನಾನ್ ಚಿಕ್ಕ ಹುಡುಗ ಹೇಳಾರ, ಇದು ನಿಮ್ದು ಜಮೀನು, ನಿಮ್ಮ ಅಪ್ಪ ಗುಡ್ಡ ಕಡ್ದು ಎಲ್ಲ ಅಣ್ತಮ್ಗೆ ಜಮೀನ್ ಮಾಡ್ಕೊಟ್ಟ, ನಿಮಗೇನು ಕೊಟ್ಟಿಲ್ಲ. ಒಂದ್ ಸ್ವಲ್ಪ ಕೊಟ್ಟಿದ್ರು ಗುರುಗಳೇ ನಮಗಷ್ಟೇ. ಆಮೇಲೆ ಹಿಂಗೆ ನಾವೆಲ್ಲ ಪಂಚಾಯತ್ಗೆ ಮಾಡಿ ನಮಗ್ ಜಮೀನ್ ಬಂದಿಲ್ಲ ಅಂತ ಅಣ್ಣ ತಮ್ಗಳು ಕೂರ್ಸಿ ಪಂಚಾಯತ್ಗೆ ಎಲ್ಲ ಮಾಡ್ಸಿದಾಗ ಅಣ್ಣ ತಮ್ಗಳ ಹತ್ರ ಒಪ್ಕೊಂಡ ಕೊಡ್ತೀನಿ ಅಂತ ಮತ್ತೆ ಕೇಳಕ್ ಹೋದ್ರೆ ಅವ್ನು ಕೊಡ್ತಾನೆ ಇರ್ಲಿಲ್ಲ. ನಾನ್ ಕೊಡಲ್ಲ, ನಿನ್ಗೇನ್ ಕೊಡತಕ್ಕದ್ದೆಲ್ಲ ಹೋಗು ಅಂತ. ನಾನ್ ಅದ್ರಲ್ಲಿ ಅರ್ಧ ಭಾಗ ನೀನು ಏನ್ ಮಾತಾಡಿದ ಅರ್ಧ ಭಾಗ ಬಿಡ್ತೀನಿ ಅಂತ ಒಪ್ಕೊಂಡಿದ್ದ. ಅವ್ನ್ ಬಿಟ್ಟಿಲ್ಲ, ಹೋಗಪ್ಪ ಹೋಗಿ ನೀನ್ ಟ್ರ್ಯಾಕ್ಟರ್ ಬ್ಯಾಸೆ ಹೊಡ್ಸು ಅಂತ ಬ್ಯಾಸೆ ಹೊಡ್ಸೆ ಕಳ್ಸಿದೆ ಗುರುಗಳು ನಮ್ಮ ಅಪ್ಪಂಗೆ. ಬ್ಯಾಸೆ ಹೊಡ್ಸಕ್ ನಾನು ಇಲ್ಲಿ ಅಂಗಡಿಲಿ ಕೆಲ್ಸದಾಗಿದ್ದೀನಿ. ನಮ್ಮ ಅಪ್ಪನಿಗೆ ನಮ್ ಚಿಕ್ಕಪ್ಪ ಮಗ ಸೇರಿ ಇಬ್ರು ಹೊಡೆದ್ಬಿಟ್ಟಿದಾರೆ ಚೆನ್ನಾಗಿ. ಅವಾಗ ನನಗೆ ನೈಟೇ ಫೋನ್ ಬಂತು, ನೀವು ಅಪ್ಪಂಗಿಗೆ ಹೊಡೆದಿದ್ದಾರೆ ಅಂತ. ಅವಾಗ ನಾನು ಊರಿಗೆ ಹೋಗಿ ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟೆ, ಸ್ಟೇಷನ್ ಅಲ್ಲೆಲ್ಲ ಚೆನ್ನಾಗ್ ಬೈದು ಅವಾಗ ಒಂದ್ ಅರ್ಧ ಜಮೀನ್ ಬಿಡಿಸ್ಕೊಟ್ರು ಅವ್ರು. 3 ಎಕರೆನಲ್ಲಿ 1.5 ಎಕರೆ ನಮಗೆ ಅಂತ ಬಿಡಿಸ್ಕೊಟ್ರು. ಅವಾಗ ನಾನು ಜಮೀನ್ ಮತ್ತೆ ಅದನ್ನ ಜೊತೆಗೆ ಮತ್ತಿನ್ನ ಸ್ವಲ್ಪ ಗುಡ್ಡ ಇತ್ತಲ್ಲ ಅದನ್ನೆಲ್ಲ ಸಮ ಮಾಡ್ಕೊಂಡು ಸ್ವಲ್ಪ ವ್ಯವಸಾಯ ರಾಗಿ ಎಲ್ಲ ಬೆಳ್ಕೊಂಡು ರೆಡಿ ಮಾಡ್ಕೊಂಡು 2 ಎಕರೆ ಮಾಡ್ದೆ. ಅದಾದ್ಮೇಲೆ ಮತ್ತೆ ಮನೆ ಹತ್ರ ಸೋಗೆ ಮನೆ ಇತ್ತು, ನಮ್ ತನಿ ಮನೆ ದನ ಕಟ್ಟೋದು, ಅದನ್ನೆಲ್ಲ ಶೆಡ್ ಲಾಕ್ ಡೌನ್ ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಲಾಕ್ ಡೌನ್ ನಲ್ಲೆಲ್ಲ ಶೆಡ್ ಎಲ್ಲ ಮಾಡಿ ತಂತಿ ಕಂಬ ಎಲ್ಲ ಹಾಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ನಾನೇ. ನಮ್ಮ ಅಣ್ಣ ಆ ಟೈಮಲ್ಲಿ ಬೆಂಗಳೂರಲ್ಲಿ ಬರ್ಲೇ ಇಲ್ಲ ಗುರುಗಳೇ ಅವನು. ಓಕೆ, ಅಂದ್ರೆ ತಂದೆಗೆ ಹೊಡೆದವ್ರೆ ಅಂತ ಗೊತ್ತಾದಾಗ್ಲೂ ಆತ ಬರ್ಲಿಲ್ಲ. ಹೊಡೆದಾಗ ಬರ್ಲಿಲ್ಲ, ಗೊತ್ತಾಗಿತ್ತು ಅವ್ನು ಲಾಕ್ ಡೌನ್ ಬರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ದಿವಸ ಲಾಕ್ ಡೌನ್ ಅಲ್ಲಿ ಬಂದ. ಆಮೇಲೆ ಅವನು ಇಲ್ಲಿ ಸ್ವಲ್ಪ ಬಂದಾದ್ಮೇಲೆ ನಮ್ ಚಿಕ್ಕಪ್ಪನ ಮಗ ಮತ್ತೆ ಬಂದು, ನಾನು ಇರ್ಲಿಲ್ಲ ಆ ಟೈಮಲ್ಲಿ, ನಾನು ಕೆಲ್ಸಲ್ಲಿದ್ದೆ ಗುರುಗಳೇ, ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿದ್ದೆ. ಅವನು ನಮ್ಮ ಅಣ್ಣಂಗ್ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದಾನೆ ಬಂದು, ನಮ್ಮ ಅಣ್ಣಗೆ ನಮ್ಮ ಅಪ್ಪಂಗೆ ಇಬ್ರಿಗೂ. ಯಾರು ನಿಮ್ ಚಿಕ್ಕಪ್ಪ ಮಗ? ಅವನು ಬೆಂಗಳೂರಾಗಿದ್ದ ಚಿಕ್ಕಪ್ಪನ ಮಗ. ಅವನು ಬಂದು ನಾವ್ ಅಪ್ಪ ನೀವ್ ಯಾರ್ಲ ಕಂಪ್ಲೇಂಟ್ ಕೊಟ್ಟಿರೋದು, ಯಾರು ಹೇಳಿದ್ ನಿಮ್ಗೆ ಕಂಪ್ಲೇಂಟ್ ಕೊಡಕ್ಕೆ, ಹಂಗೆ ಹಿಂಗೆ ಅಂತ ಹೊಡೆದ್ಬಿಟ್ಟಿದ್ದಾನೆ. ಮತ್ತೆ ಕಂಪ್ಲೇಂಟ್ ಆಗಿ ನಾನ್ ಮತ್ತೆ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ಸ್ಟೇಷನ್ ಅಲ್ಲಿ ರಾಜಿ ಮಾಡಿ ಕಳ್ಸಿದ್ರು ಗುರುಗಳೇ. ಅವಾಗ ಬಂದ ಅಷ್ಟೇ. ಮತ್ತೆ ಅವನು ಮನೆ ಜವಾಬ್ದಾರಿ ಕೆಲಸ ಮಾಡೋ ಟೈಮಲ್ಲಿ ಏನಕ್ಕೂ ಬಂದಿಲ್ಲ ಗುರುಗಳ. ನಾನೇ ಒಬ್ನೇ ನಾವ್ ಅಪ್ಪನ್ ಕರ್ಕೊಂಡು ಕೂಲಿ ದುಡ್ಡು ಕೊಟ್ರೆ ಹೋಗುತ್ತೆ ಅಂತ ನಾನೇ ನಾವ್ ಅಪ್ಪನ್ ಸೇರ್ಸ್ಕೊಂಡು ಕೂಲಿ ಕರ್ಕೊಂಡೊಬ್ರು ಶೆಡ್ ಎಲ್ಲ ಮಾಡಿದೆ ಗುರುಗಳೇ. ತಂತಿ ಕಂಬ ಎಲ್ಲ ಹಾಕ್ಸ್ಕೊಂಡು ಸೈಟಿಗೆಲ್ಲ ತಂತಿ ಕಂಬ ಹಾಕೊಂಡು ಎಲ್ಲಾ ಮಾಡ್ಕೊಂಡೆ ಗುರುಗಳೇ. ಆಮೇಲೆ ಇನ್ನೊಂದು ಮನೆ ಒಂದು ಎಲ್ಲ ರೆಡಿ ಮಾಡಿಸ್ಕೊಂಡೆ. ಆಮೇಲೆ ಇನ್ನ ಚಿಕ್ಕಪ್ಪ ಒಂದ್ ಹಳೆ ಮನೆ ಇತ್ತು ಗುರುಗಳೇ, ಅದು 3 ಅಂಕಲ ಮನೇಲಿ 3 ಜನ ಒಂದೊಂದ್ ಅಂಕಲ ಹಂಚ್ಕೊಂಡಿದ್ವಿ ಗುರುಗಳೇ. ಅವನ ಅದ್ರಲ್ಲಿ ಒಂದ್ ಅಂಕಲ ಹಂಚ್ಕೊಂಡಾಗ ಇನ್ನೊಂದ್ ಅಂಕಲ ನಾವ್ ಈ ಕಡೆ ಮನೆಗೆ ಒಂದ್ ಅಂಕಲ ಆ ಕಡೆ ಮನೆ ಬಿಟ್ಟು ಈ ಕಡೆ ಮನೆಗೆ ನಾವ್ ಬಂದಾಗ ಇನ್ನೊಂದ್ ಅಂಕಲ ಅವನಿಗೆ 15,000 ರೂಪಾಯಿ ಅಂತ ಕೊಟ್ಟಿದ್ವಿ. ಆವಾಗ ಚಿಕ್ಕ ಏಜ್ ಅಲ್ಲೇನೆ ಕೊಟ್ಟಿದ್ರು, ಅವ್ರವ್ರ ಹೆಣ್ತಂಗಳು ಮಾತಾಡ್ಕೊಂಡು ಅವ್ರಿಗೆ ಅಂತ ಕೊಟ್ಟಿದ್ರು. ಅವನು ಹೊಸ ಮನೆ ಕಟ್ಕೊಂಡು ಅದು 2 ಅಂಕಲ ಮನೆ ಅವನಿಗಾಯ್ತು. ಅವನು ಸ್ವಲ್ಪ ಹೆಸರಲ್ಲಿದ್ದು ಹೊಸ ಮನೆ ಕಟ್ಕೊಂಡು ಬೇರೆ ಕಡೆ ಹೋದ. ಆಮೇಲೆ ಆ ಮನೇನ ಬೇರೆ ಮಾರಾಟ ಮಾಡಕ್ಕೆ ಇಟ್ಟ. ಇವನು ಮನೇನ ನಮ್ಮ ಅಣ್ಣನ ಮಗ ನನ್ನ ಕಂಪ್ಲೇಂಟ್ ಎಲ್ಲ ಕೊಟ್ಟು ಸ್ಟೇಷನ್ಗೆ ನನಗೆಲ್ಲ ಮೆಟ್ಲು ಹಚ್ಚಿದ್ರೆ ಇವ್ನು ಈ ಮನೆ ಕೊಡಬಾರ್ದು ನಮ್ ಕಾರಣಕ್ಕೆ ಜಮೀನ್ ಬಿಡಿಸ್ಕೊಂಡ ಅನ್ನೋ ವಿಚಾರಕ್ಕೆ. ಆಮೇಲೆ ನಾನು ಮತ್ತೆ ಅಣ್ಣ ತಮ್ಮಗಳೆಲ್ಲ ಸೇರ್ಸ್ಕೊಂಡು ಮನೆ ಬಿಡ್ಲಿಲ್ಲ. ಅಣ್ಣ ತಮ್ಮಗಳೆಲ್ಲ ಸೇರ್ಸ್ಕೊಂಡು ಪಿತ್ರಾಜಿತ್ ಆಸ್ತಿ ನಮ್ಗೆ ಸಿಗ್ಬೇಕು, ನಾವಿನ್ನು ಪಕ್ಕದಲ್ಲಿ ಇದೀವಿ, ನೀನ್ ಹೆಂಗ್ ನಾ ಅಣ್ಣ ತಮ್ಮಗಳು ಬಿಟ್ಟು ಬೇರೆಯವ್ರಿಗೆ ಕೊಡ್ತೀಯ ಅಂತ ಆ ಮನೆ ನಾವೇ 1,75,000 ರೂಪಾಯಿ ತಗೊಂಡೆ ಗುರುಗಳೇ. ಬಟ್ ಉಚಿತವಾಗಿ ಕೊಡ್ಬೇಕಾದನ್ನ ದುಡ್ಡು ಕೊಟ್ಟು ತಗೊಂಡ್ರೆ ಅಂದ್ರೆ 1 ಅಂಕಲ 15,000 ರೂಪಾಯಿ ನಾವ್ ಅವ್ರಿಗೆ ಕೊಟ್ಟಿದ್ವಿ. ಅವಾಗ ಅವಂದು ನಮ್ ಚಿಕ್ಕಪ್ಪರದು 1 ಅಂಕಲ ಸೇರಿ 2 ಅಂಕಲ ಆಯ್ತು ಗುರುಗಳೇ. ಅವ್ರದಕ್ಕೆ ಅಂತ ಏನ್ ಬೆಲೆ ಕಟ್ಟಬೇಕು ಕೊಟ್ಬಿಟ್ಟು ತಗೊಂಡ್ರಿ? ಅವ್ರದಕ್ಕೂ ನಾವ್ 15,000 ಕೊಟ್ಟಿದ್ದಕ್ಕೂ ಸೇರಿ 1,75,000 65,000 ರೂಪಾಯಿ ತಗೊಂಡಿ. ಸೊ 1,65,000 ತಗೊಂಡು 1 ಲಕ್ಷ ಅಡ್ವಾನ್ಸ್ ಕೊಟ್ಟು 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಇನ್ನ 65,000 ಅಡ್ವಾನ್ಸ್ ಕೊಟ್ಟು ಇನ್ನ 1 ಲಕ್ಷ ಅಡ್ವಾನ್ಸ್ ಕೊಟ್ಟು 1 ತಿಂಗಳು ಟೈಮ್ ತಗೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಟು 65,000 ರೂಪಾಯಿ ನಿಲ್ಸ್ಕೊಂಡಿದ್ವಿ ರಿಜಿಸ್ಟರ್ ಆದ್ಮೇಲೆ ಕೊಡ್ಬೇಕಂತ. ಮತ್ತೆ ತಕರಾರು ಮಾಡ್ಕೊಂಡ್ ಕುತ್ಕೊಂಡ, ನಾವ್ ಈಗ ಕೊಡಲ್ಲ, ನಾ ರಿಜಿಸ್ಟ್ರಿಗೆ ಮಾಡಲ್ಲ, ಹಂಗೆ ಹಿಂಗೆ ಅಂತ ಏನಾರ ತಕರಾರು ಮಾಡ್ಕೊಂಡ್ ಕುತ್ಕೊಂಡ. ಮತ್ತೆ ಅಣ್ತಂಗಳ ನಾನ್ ಮತ್ತೆ ಒಗ್ಗಟ್ಟಾಗಿ ಅಣ್ತಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳೆಲ್ಲ ಸೇರ್ಸಿ ಹಿಂಗ್ ನೋಡಿ ಅವಾಗ ಮಾತಿಗೆ ಕದೀತಿದ್ದಾನೆ ಅಂತ ನಾವು ಅಗ್ರಿಮೆಂಟ್ ಎಲ್ಲ ಮಾಡ್ಸ್ಕೊಂಡಿದ್ವಿ. ಆದ್ರೂ ಅವನು ನಾನೀಗ ಅಗ್ರಿಮೆಂಟ್ ಮಾಡ್ಕೊಡಲ್ಲ, ಸೈನ್ ಇದು ರಿಜಿಸ್ಟರ್ ಮಾಡ್ಕೊಡಲ್ಲ ನಿಮಗೆ, ಹಂಗೆ ಹಿಂಗೆ ಅನ್ಕೊಂಡ್ ಕೂತ್ಕೊಂಡ. ಮತ್ತೆ ನಾನು ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರ್ಸಿ ಅವರಿಗೆಲ್ಲ ಹೇಳಿ ಪಂಚಾಯತ್ಕ ಮಾಡಿ ಮತ್ತೆ ದುಡ್ಡು ಅಷ್ಟು ನಾನೇ ಹೊಂದ್ಸ್ಕೊಂಡು 65,000 ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡು ಈ ಸೊತ್ತು ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡೆ ಗುರುಗಳೇ. ನಮ್ಮ ಅಣ್ಣ ಏನ್ ಅದಕ್ಕೆ ಮನೆಗೆ ಅಂತೇನ್ ಜಾಸ್ತಿ ದುಡ್ಡು ಕೊಟ್ಟಿಲ್ಲ ಗುರುಗಳೇ. ಒಂದ್ಸಲಿ ತಗೊಂಡ ಸ್ಟಾರ್ಟಿಂಗ್ 45,000 ಕೊಟ್ಟ, ಆಮೇಲೆ ಒಂದ್ಸಲಿ 25,000 ಕೊಟ್ಟ ಗುರುಗಳೇ.
ಎಲ್ಲ ಮಾಡ್ಕೊಂಡೆ ಈಗ ನಮ್ಮ ಮನೆಯಲ್ಲಿ ಜವಾಬ್ದಾರಿ ಅಂದ್ರೆ ನಂದೇ ಗುರುಗಳೇ. ನನ್ನ ಅಪ್ಪಗೆ ಈಗ ಸ್ವಲ್ಪ 65 ವರ್ಷ ಏಜ್ ಆಗಿದೆ, ನಮ್ಮ ಅಮ್ಮಂಗ್ ಒಂದ್ 48-50 ವರ್ಷ, ಅವ್ರಿಬ್ರು ಮುಗ್ದ್ರೆ ಗುರುಗಳೇ. ಎಲ್ಲ ಮಾಡ್ಕೊಂಡೆ. ಆಮೇಲೆ ನಾನು ಹೋದ ವರ್ಷ ಒಂದ್ ಅಡಿಕೆ ತೋಟನೂ ಮಾಡ್ಬೇಕು. ನೀವು ಒಂದ್ಸಲ ಲಾಸ್ಟ್ ಟೈಮ್ ಹೇಳಿದ್ರಿ, ಬಡತನದಿಂದ ಬೆಳೆದ್ ಬಂದಿರೋ ಹುಡುಗರಿಗೆ ಬೋರ್ ಹಾಕ್ಸ್ಬೇಕು, ಅಡಿಕೆ ತೋಟ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಅಂತ ಯಾರಿಗೂ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ ನಾನು ಕೇಳಿಸ್ಕೊಂಡೆ ಗುರುಗಳೇ. ಆ ತರ ಆಸೆ ಇರ್ಬೇಕು. ನೀನ್ ಯಾವ್ದೋ ಹುಡ್ಗಿಯಿಂದ ಬಿದ್ದು ಹಾಳಾಗಿದ್ದೆ ಅಂತ ಅವ್ನಿಗೆ ಬೈತಾ ಇದ್ರಿ ಗುರುಗಳೇ ನೀವು. ಹೌದಪ್ಪ, ಹೌದು. ಅಪ್ಪ ಅಮ್ಮನ್ನ ಬಿಟ್ಟು ಯಾವ್ದೋ ಹುಡ್ಗಿಯಿಂದ ಹೋಗಿ ಹುಡುಗಿಗೋಸ್ಕರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಕೊನೆಗೆ ಅವಳು ಕೈ ಕೊಟ್ಟು ಹೋಗಿದ್ದಾಳೆ ಅಂತ ಬೈತಾ ಇದ್ರಿ. ನನಗೆ ಅದನ್ನ ಖುಷಿ ಆಯ್ತು. ನಾನ್ ಮಾಡಿರೋ ಗುರುಗಳು ಇಲ್ಲಿ ಹೊಗಳ್ತಿದಾರ, ನಾನು ಈ ತರ ಮಾಡಿದೀನಿ ನೋಡಲ್ಲ, ನನಗೆ ಖುಷಿ ಆಯ್ತು. ನಿಮ್ ಪ್ರೋಗ್ರಾಮ್ ಎಲ್ಲ ನಾನು ಕೇಳ್ತಾ ಇರ್ತೀನಿ ಗುರುಗಳ, ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇರ್ತೀನಿ. ನಾನೇ 3.5 ಲಕ್ಷ ಖರ್ಚು ಮಾಡಿ ಬೋರ್ ತೆಗ್ಸಿ ಗುರುಗಳೇ. ಅವತ್ತು ಬೋರು ಅದ್ಭುತ ಗುರುಗಳೇ. ನಂದು ಹೆಂಗಾಯ್ತು ಅಂದ್ರೆ, ದೇವ್ರು ಬಡವರಿಗೆ ಯಾವತ್ತೂ ಕೈ ಬಿಡಲ್ಲ, ಪ್ರಾಮಾಣಿಕತೆಯಿಂದ ಇರೋರಿಗೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ಗುರುಗಳೇ. ನಂದು ಬೋರು ಹೆಂಗೆ ಅಂದ್ರೆ, ಕೊರ್ಸ್ಬೇಕಾದ್ರೆ ನೀರ್ ಜಾಸ್ತಿ ಬಿದ್ದೇ ಇಲ್ಲ ಗುರುಗಳೇ. ಅದು ಅಪ್ನೆ ಎಲ್ಲ ಕೇಳಿ ಪಾಯಿಂಟ್ ಮಾಡಿಸಿ ಬೋರ್ ಕೊರ್ಸಿದ್ರು, ನೀರು ನೈಟ್ ಜಾಸ್ತಿ ಬಿದ್ದೇ ಇಲ್ಲ ಅದು. ಆಮೇಲೆ ನನಗೆ ಬೇಜಾರಾಯ್ತು, ಏನಪ್ಪ ದೇವ್ರ ಇಷ್ಟು, ನಾನ್ ದೇವ್ರಿಗೆ ಬೈದ್ಬಿಟ್ಟೆ ಅವಾಗ. ಕಷ್ಟಪಟ್ಟು ನಿನ್ ಕಣ್ಣಿದ್ರೆ ನಾನು ಬೆಳಿತಾ ಇದ್ದೀನಿ, ನನಗೆ ನೀನ್ ಮೋಸ ಮಾಡಿದಿಲ್ಲ. ಅಂಟಮ್ಗಳೆಲ್ಲ ಆಡ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ತೋಟ ಮಾಡಿದೀವಿ, ಟ್ಯೂನು ಮಾಡಕ್ ಹೋದ, ನೀರ್ ಬರ್ಲಿಲ್ಲ, ಊರಾಗೆಲ್ಲ ಬೈತಿದ್ದಾರೆ. ಇವನ್ ಯಜಮಾನ್ ನಂಗೆ ಅಪ್ನೆ ಯಾವಾಗ ಕೇಳಿದ್ನ, ಏನೋ ಯಜಮಾನ್ ನಂಗೆಲ್ಲ ಇವನೇ ಮಾಡಕ್ ಹೋಗಿದ್ದಾನೆ, ಯಾರನ್ನು ಕೇಳಲಿಲ್ಲ ಮಾಡ್ಲಿಲ್ಲ, ಅಂಟಮ್ಗಳೆಲ್ಲ ಈ ತರ ಬೈತಿದ್ದಾರೆ. ಆಮೇಲೆ ನನಗೆ ಬೇಜಾರಾಗೋಯ್ತು, ಸ್ವಲ್ಪ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಇರ್ಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಮತ್ತೆ ದೇವ್ರ ಸ್ಥಾನಕ್ಕೆ ಹೋಗಿ ಅಪ್ಪನೆ ಕೇಳಿ, ನೀನೇ ಆಂಜನೇಯ ಸ್ವಾಮಿ ನೀನೇ ಅಪ್ಪನೆ ಕೊಟ್ಟಿದ್ದೆ, ಅದಕ್ಕೆ ಬೋರ್ ಕೊಡ್ಸಿದೀನಿ, ಮೋಟ್ರು ಬಿಡ್ಬೇಕೋ ಬೇಡವೋ ಹೇಳಪ್ಪ ಅಂತ ಹೇಳಿ ದೇವ್ರು ಮತ್ತೆ ಅಪ್ಪನೆ ಕೊಡ್ತಿ ಗುರುಗಳು, ಅವನಿದೀನಿ ಮೋಟ್ರು ಬಿಡೋಗು ಅಂತ. ಮೋಟ್ರು ಬಿಟ್ಟೆ, ನೀರು ಪರವಾಗಿಲ್ಲ 1.5-2 ಇಂಚ್ ನೀರ್ ಬಂತು ಗುರುಗಳೇ. ಈಗ್ಲೂ ಫುಲ್ ಬರಗಾಲ ಇತ್ತಲ್ಲ ಗುರುಗಳೇ, ಬೇಸಿಗೆ ಹೋದ ವರ್ಷ ಈ ವರ್ಷ ಅಂತ ಟೈಮಲ್ಲಿ ಎಲ್ಲಾರು ಬೋರ್ ನಿಂತವ್ರು, ನಂದು ಬೋರ್ ನಿತ್ಯ ಹೋಗಿಲ್ಲ ಗುರುಗಳು, ಅಷ್ಟು ಚೆನ್ನಾಗಿ ನೀರ್ ಬರ್ತಾ ಇತ್ತು. ದೇವ್ರ ಆಶೀರ್ವಾದ ಅನ್ನೋದು, ದೇವ್ರು ಎಲ್ಲರೂ ಅಂತಾರೆ ಗುರುಗಳ, ಸತ್ಯವಾದ ಬೋರು ನಿಂದು ಅಂತಾರೆ ಗುರುಗಳೇ ನಮ್ಮೂರಲ್ಲಿ. ಸತ್ಯ ಅಂದ್ರೆ ಒಂದೇ ಸಾರಿ ನಿನ್ನ ಉನ್ನತಕ್ಕೆ ತಾಂಡೋಗಿ ಎತ್ತರಕ್ಕೆ ತಾಂಡೋಗಿ ಬಿಡದೆ ಹೋದ್ರು ಕೂಡ ಎಲ್ಲರದು ನನ್ ಗುರುಗಳ, ನನ್ ಜೀವನದಲ್ಲಿ ಹಂಗೆ ಆಗಿದೆ ಗುರುಗಳೇ. ಏನೇ ಮಾಡಕ್ ಹೋದ್ರು ನನ್ನನ್ನ ಕೈ ಬಿಟ್ಟಿಲ್ಲ ಭಗವಂತ. ಬಟ್ ಕೊನೆಗಾಲದಲ್ಲಿ ಕೈ ಹಿಡಿದಿದ್ದಾನೆ, ಬಟ್ ಕೈ ಬಿಟ್ಟಿಲ್ಲ. ಕೈ ಬಿಟ್ಟಿಲ್ಲ ಗುರುಗಳೇ. ಇಲ್ಲ, ಕೊನೆಗಾಲದಲ್ಲಿ ಎಲ್ಲಾರ್ಕಿ ನಾನು ಅದೇನೋ ಲೇಟ್ ಆಗಿ ಕೊಟ್ಟು ಲೇಟೆಸ್ಟ್ ಆಗಿ ಕೊಟ್ಟ ಅಂತಾರಲ್ಲ ಗುರುಗಳು, ಆ ತರ ಮಾಡಿದಾನೆ ಗುರುಗಳೇ. ಸತ್ಯ ಸತ್ಯ ಅಂದ್ರೆ ನಿನ್ ತಾಳ್ಮೆ ಪರೀಕ್ಷೆ ಅದು. ಪರೀಕ್ಷೆ ತುಂಬಾ ಪರೀಕ್ಷೆ ಮಾಡಿದ್ವಿ ಎಲ್ಲಾ ವಿಚಾರಕ್ಕೂ ಗುರುಗಳೇ, ತುಂಬಾ ಪರೀಕ್ಷೆ. ಅಡಿಕೆ ತೋಟ ನಾನು ಮಾಡಿದೀನಿ ಅಂತಂದ್ರೆ ಇವಾಗ 1 ವರ್ಷ ಆಯ್ತು ಗುರುಗಳೇ, ತುಂಬಾ ಪರೀಕ್ಷೆ ಗುರುಗಳೇ. ಆದ್ರೆ ನನಗ್ ಕೊನೆಗಾಲದಲ್ಲಿ ದೇವ್ರು ಇದ್ದಾನೆ ಅನ್ನೋದಕ್ಕೆ ನನಗೆ ತುಂಬಾ ಅಪ್ರಿಶಿಯೇಟ್ ಆಗೋದು. ಆಮೇಲೆ ನಿಮ್ದು ಮೋಟಿವೇಶನ್ ಮಾತುಗಳು ತುಂಬಾ ಜನಕ್ಕೆ ಹೇಳ್ತಿದ್ದೀರಲ್ಲ, ಬಡವರಿಗೆ ಎಲ್ಲರಿಗೂ ಕೂಡ. ಅದು ನಾನು ನಿಮ್ ಕಾರ್ಯಕ್ರಮ 1.5-2 ವರ್ಷ ನೋಡ್ತಾ ಇದ್ದೀನಿ ಗುರುಗಳೇ. ರಾತ್ರಿನೂ ಕೂಡ 1.5-2 ಗಂಟೆ ತನಕ ಕೇಳ್ಬಿಟ್ಟು ಮಲ್ಕೊಂಡಿದ್ದೀನಿ ಗುರುಗಳೇ. ನಿನ್ ಕಥೆನೇ ಮೈ ರೋಮಾಂಚನ. ಅಂದ್ರೆ ನೋಡಿ, ಹಾಗೆ ಭಗವಂತ ಎಷ್ಟು ಜನಕ್ಕಿಂತಹ ನನ್ನ ಪ್ರಕಾರ ಅನ್ಸುತ್ತೆ, ಯಾರೊಬ್ರು ದೊಡ್ಡವರು ಹೇಳೋದನ್ನು ಕೇಳಿದ್ದೀನಿ. ಒಂದು ಬಾತ್ರೂಮ್ ಅಂದ್ರೆ ಒಂದು ಹಾಸ್ಟೆಲ್, ಅದರಲ್ಲಿ ಒಂದೇ ಬಾತ್ರೂಮ್, 25 ಜನ ಹುಡುಗರಿದ್ದಾರೆ, 4 ಗಂಟೆಯಿಂದಲೇ ಎದ್ದು ಕ್ಯೂ ನಿಂತ್ಕೊಬೇಕು. ಅಂದ್ರೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದ ಹುಡುಗ ಅಥವಾ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಇದ್ದ ಹುಡುಗ ಮುಂದೆ ಎಲ್ಲೋ ಒಂದ್ ಕಡೆ ಕೂತು ಹೇಳ್ತಾನೆ, ಅಂದ್ರೆ ಅವತ್ತು ನನಗೆ ಭಗವಂತ ಅಷ್ಟು ಕಷ್ಟ ಕೊಟ್ಟಿದ್ದ ಅಂತ ಹೇಳಲ್ಲ, ಆತ ಏನೇ ಹೇಳ್ತಾನೆ ಅನ್ಸುತ್ತೆ. ನೋಡಿ, ಭಗವಂತ ಎಷ್ಟು ಜನಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿಸ್ಲಿಕ್ಕೆ ಸಾಧ್ಯ ಅಂತ. ಈ ಬದುಕಲ್ಲಿ ಒಂದು ಬಾತ್ರೂಮ್ 25 ಜನ ಅಂದಾಗ ಆ 4 ಗಂಟೆಯಲ್ಲಿ ಕ್ಯೂ ನಿಂತ್ಕೊಳ್ಬೇಕು ಅಂದ್ರೆ ಈ ಬದುಕು ಎಷ್ಟು ಜನಕ್ಕೆ ಸಿಗ್ಲಿಕ್ಕೆ ಸಾಧ್ಯ? ಇದೊಂದು ಪುಟ್ಟ ಬದುಕು, ಇಂಥವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನನಗೆ ಸಿಕ್ತಲ್ಲ, ನಾನು ಎಷ್ಟು ಪುಣ್ಯವಂತ ಅಂತಾನೆ. ಬೇರೆ ಯಾರಾದ್ರೂ ಆಗಿದ್ರು, ಅಯ್ಯೋ ಅದು ಕಷ್ಟ ಕಣಪ್ಪ ನನ್ನ ಕೈಲಿ ಅಂತ ನರಕ ತೋರಿಸ್ಬಿಟ್ಟ ಭಗವಂತ ಅಂತಿದ್ರು. ಆದ್ರೆ ಆ ಹುಡುಗ ಹೇಳ್ತಾನೆ, ಭಗವಂತ ಅಂತ ಅನುಭವವನ್ನೆಲ್ಲ ನನ್ನ ಈ ಬದುಕಲ್ಲಿ ಕೊಟ್ಟನಲ್ಲ, ಇವತ್ತು ನಾನು ಈ ಸೀಟಲ್ಲಿ ಕೂರ್ಲಿಕ್ಕೆ ನನ್ಗೆ ಅದೇ ಕಾರಣ ಅಂತ. ಆ ಹುಡುಗ ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ವಿಜಯ್ ಪ್ರಕಾಶ್ ಅವರು. ಅಂದ್ರೆ ಅವ್ರು ಹೇಳ್ತಾರೆ, ಅವತ್ತು ರಾತ್ರಿ ನಾನೊಬ್ಬ ಅಂದ್ರೆ ಅವರು ಇಂಜಿನಿಯರ್ ಓದ್ತಿದ್ದಾರೆ, ಅವ್ರ ತಲೆಯಲ್ಲಿ ನಾನೊಬ್ಬ ಸಿಂಗರ್ ಆಗ್ಬೇಕು ಅಂತ ಇದೆ, ಏನ್ ಬದುಕಲ್ಲಿ ಅಂದ್ಕೊಂಡಿದ್ದೇನೂ ಆಗ್ತಾ ಇಲ್ಲ, ಅಥವಾ ಮನೆಯವರು ಓದು ಅಂತಾರೆ, ನನ್ನ ತಲೆಗೆ ಗೊತ್ತಾ ಇಲ್ಲ. ಆತ ರಾತ್ರಿ 700 ರೂಪಾಯಿ ಕೈಲಿ ಇಟ್ಕೊಂಡು ಮನೆ ಬಿಟ್ಟು ಬಿಡ್ತಾರೆ, ತಿರುಪತಿಗೆ ಹೋಗಿ ದರ್ಶನ ಮಾಡಿ ಅಲ್ಲಿಂದ ಮುಂಬೈಗೆ ಹೊರಟು ಬಿಡ್ತಾರೆ.
ಅವ್ರ ಹತ್ರ ಇರೋದು 700 ರೂಪಾಯಿ ಅಂದ್ರೆ ದಿವಸ ಹೊಟ್ಟೆ ಹಸಿಯೋದು. ಪಾಪ ಬ್ರಾಹ್ಮಣರ ಮನೆ ಚೆನ್ನಾಗಿ ಉಂಡು ತಿಂದು ಬೆಳೆಸಿರೋರು. ಅಲ್ಲಿ ನೋಡಿದ್ರೆ ಯಾರು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗೋದು, ರಾತ್ರಿ ಬಂದು ಪೊಲೀಸ್ನವ್ರು ಒದಿಯೋರು. ಯಾಕಂದ್ರೆ ಅದು ಮಲ್ಕೊಳ್ಳೋ ಜಾಗ ಅಲ್ಲ, ಅಥವಾ ಅದೊಂದು ಪಬ್ಲಿಕ್ ಪ್ರಾಪರ್ಟಿ. ಇಲ್ಲಿ ಮಲ್ಕೊಳ್ಬೇಡಿ, ಆ ಕಡೆ ಹೋಗಿ ಅಂತ ಎಲ್ಲ ಕಾಲಲ್ಲಿ ಲಿಟ್ರಲಿ ಒದಿಯೋರು. ದಿವಸ ಬೆಳಗ್ಗೆ ಹೊತ್ತು ಹೊಟ್ಟೆ ಸಿತಪ್ಪ ಅಂತ ಊಟ ಮಾಡ್ಲಿಕ್ಕೆ ಹೋದ್ರೆ 30 ರೂಪಾಯಿ. ಅಯ್ಯೋ, ದಿವಸಕ್ಕೆ 30 ರೂಪಾಯಿ ಆದ್ರೆ 700 ರೂಪಾಯಿ. ಈಗಾಗಲೇ ತಿರುಪತಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಬಸ್ ಚಾರ್ಜ್ ಎಷ್ಟೊಂದು ದುಡ್ಡು ಖಾಲಿ ಆಗ್ಬಿಟ್ಟಿದೆ. ದಿವಸಕ್ಕೆ ಒಂದೊತ್ತಿಗೆ 30 ರೂಪಾಯಿ ಅಂದ್ರೆ ಎಷ್ಟು ಬೇಕು ಖಾಲಿ ಆಗ್ಬಿಡೋದು. ಬ್ರೆಡ್ಡು ಗುಲ್ಕನ್, ಬ್ರೆಡ್ಡು ಟೀ ತಗೊಂಡು ತಿನ್ನೋಕೆ ಶುರು ಮಾಡುದ್ರಂತೆ. ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಅನ್ನೋ ಕಾರ್ಯ ನಾನು ಹಂಗೆ ನೋಡ್ತಾ ಇದ್ದೆ. ಅನುಭವ ಇವತ್ತು ದೊಡ್ಡ ಸಾಧಕ ಆತ ಹೇಳ್ತಾರೆ, ಅವತ್ತು ನನಗೆ ಒಂದು ಬಾತ್ರೂಮ್ 25-30 ಜನ 4 ಗಂಟೆಗೆ ಕ್ಯೂ ನಿಂತ್ಕೊಳ್ತಾ ಇದ್ದು. ನನಗೇನ ಭಗವಂತ ಅಂತ ಪರಿಸ್ಥಿತಿ ಕೊಟ್ಟ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಅವತ್ತು ಅಂತಹ ಬದುಕನ್ನ ಭಗವಂತ ನನಗೆ ಕೊಟ್ಟಿದ್ರಿಂದ ಇವತ್ತು ನನಗೆ ಬದುಕಲ್ಲಿ ಇಷ್ಟೊಂದು ಪ್ರಬುದ್ಧತೆ ಬಂದಿದೆ ಅಂತ. ನಿನ್ನ ಬದುಕಲ್ಲಿ ತಂದೆ ಬದುಕಲ್ಲಿ ಹೆಂಗೆ ಅಂದ್ರೆ ತಿಕ್ಕೆ ದಿನ ತುಂಬಾ ಕಷ್ಟ, ಕಣ್ಣೀರು, ಅವಮಾನ, ಅಪಮಾನಗಳು ತುಂಬಾ ಅನುಭವಿಸ್ತೀನಿ ಗುರುಗಳೇ. ಇಲ್ಲಿ ನೀನ್ ಅರ್ಥ ಮಾಡ್ಕೋ, ಬಹುಶಃ ಇವತ್ತು ನಿನಗೆ ಇಲ್ಲಿ ಕರೆ ಸಿಕ್ಕಿ ಎಷ್ಟು ಅದ್ಭುತವಾಗಿ ಎಷ್ಟು ಪ್ರಬುದ್ಧವಾಗಿ ನೀನು ಮಾತಾಡದೆ ಅಂದ್ರೆ ನನಗನ್ನಿಸ್ತು ಯಾವ ಶಾಲೆ ನಿನ್ನ ಈ ಮಟ್ಟಕ್ಕೆ ತಯಾರು ಮಾಡಿದ್ದು ಅಂದ್ರೆ ಅದು ಯಾವುದೂ ಅಲ್ಲ. ಈ ಅವಮಾನಗಳು, ಅಪಮಾನಗಳು, ತಿರಸ್ಕಾರಗಳು, ಸ್ವಂತದವರೇ ಬೆನ್ನಿಗೆ ಹೆಂಗೆ ಅಂದ್ರೆ ಒಂದು ಊಟಕ್ಕೂ ಕಷ್ಟಪಟ್ಟಿದ್ದೀನಿ. ನಮ್ದು ಒಂದು ಬಡದು ನೊಪ್ಪಜ್ ಹೆಂಗೆ ಅಂದ್ರೆ ಒಬ್ರ ಹತ್ರ ಸಾಲ ಕೇಳೋರಲ್ಲ, ಇರೋದ್ರಲ್ಲೇ ಊಟ ಮಾಡಿ, ಇಲ್ಲ ಉಪವಾಸ ಮಲ್ಕಣ ಅಂತ ಕೆಟಗರಿಯವ್ರು ನಾವಪ್ಪ. ಸತ್ಯನಪ್ಪ. ನಾವಪ್ಪ ಹೆಂಗೆ ಅಂದ್ರೆ ಅವರು ಸಾಲ ಮಾಡಿಲ್ಲ, ನಮಗೂ ಸಾಲ ಮಾಡೋದ್ ಕಲ್ಸ್ಕೊಡ್ಲಿಲ್ಲ. ಒಂದು ಹೆಂಗೆ ಅಂದ್ರೆ ಗುರುಗಳೇ, ನಮ್ದು ಸ್ವಲ್ಪ ಲಿಂಗಾಯತ ಫ್ಯಾಮಿಲಿ, ನಮ್ದು ಸ್ವಲ್ಪ ಅಕ್ಕಪಕ್ಕ ಎಲ್ಲ ಚೆನ್ನಾಗಿರೋ ಅಂತ ಜನಗಳ ನಮ್ಮ ಮನೆ ಹತ್ರ ಇದ್ದಿದ್ದು. ಅವ್ರೆಲ್ರು ಹಬ್ಬ ದಿನಗಳೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋರು, ಎಲ್ಲಾ ಪಾಯಸ ಸ್ವೀಟ್ ಎಲ್ಲಾ ಮಾಡೋರು. ನಮಗೆ ಆಡ್ಕೊಳ್ಳೋರು ಒಂಥರ, ಏನಿಂತ ಬಟ್ಟೆ ಹಾಕಿದ್ಯಾ, ನಿಮ್ಮನೆ ಬಟ್ಟೆ ತಂದ್ಕೊಡಲ್ವಾ, ಆಮೇಲೆ ನೀ ಏನ್ ಅಡ್ಗೆ ಮಾಡಿದ್ರಿ, ಹೆಂಗಸ್ರೆಲ್ಲ ಎಲ್ಲ ಆಡ್ಕೊಳಾರಲ್ಲ, ಫ್ರೆಂಡ್ಸ್ ಎಲ್ಲ ಆಡ್ಕೊಳಾರಲ್ಲ ಸರ್. ನಿಮ್ ಮನೇಲಿ ಏನು ಹಬ್ಬ ಮಾಡಿ, ಹಬ್ಬಕ್ಕೆ ಏನ್ ಮಾಡಿದ್ರು, ಎಷ್ಟೋ ಸಲ ನಮ್ಮ ಮನೆಯಲ್ಲಿ ಪಾಯಸ ಮಾಡಿ ನಾನು ಹೋಳಿಗೆ ಮಾಡಿದೀನಿ ಅಂತ ಹೇಳ್ಕೊಂಡಿದೀನಿ ಗುರುಗಳೇ. ನಾವ್ ಹೋಳಿಗೆ ಮಾಡಿದ್ವಿ, ನಮ್ಮ ಮನೆಗೆ ಹಬ್ಬ ಆಯ್ತು, ಚೆನ್ನಾಗ್ ಮಾಡಿದ್ವಿ. ಎಷ್ಟೋ ಸಲ ನಮ್ಮಲ್ಲಿ ಅವಾಗೆಲ್ಲ ಸೊಸೈಟಿ ಅಕ್ಕಿ ಕೊಡೋರು. ಸೊಸೈಟಿ ಅಕ್ಕಿ ನಮ್ದು ಕ್ಯಾನ್ಸರ್ ದಿಢೀರ್ ಅನ್ನಂಗೆ ಕಾರ್ಡು BPL APL ಅಂತ ಕಾರ್ಡ್ ಬಂತಲ್ಲ ಸರ್ ಗುರುಗಳೇ, ಆ ಟೈಮ್ ಅಲ್ಲಿ ನಮ್ದು ಕಡು ಬಡವರಾದ್ರು ಕೂಡ ನಮ್ BPL ತೆಗ್ದು APL ಮಾಡಾಕ್ಬಿಟ್ರು ಕಾರ್ಡು. ಅವಾಗ ಊಟ ಮಾಡೋದು ತುಂಬಾ ಅಕ್ಕಿ ತರಕ್ಕೂ ಕಷ್ಟ ಗುರುಗಳು. ಬರೀ ಅಂಬ್ಲಿ ಮುದ್ದೆ ನಮ್ಮ ಮನೇಲಿ ಊಟ. ನಾನು ಎಷ್ಟೋ ಜನಗಳಿಗೆ ಅಂಬ್ಲಿ ಮುದ್ದೆ ಅಂತಿಲ್ಲ, ಆಡ್ಕಂತಾರೆ ಅಂತ ಅನ್ನ ಊಟ ಮಾಡಿದ್ವಿ ಅಂತ ಹೇಳ್ತಿದ್ದೆ. ಸ್ಕೂಲಲ್ಲಿ ಬಿಸಿ ಊಟ ಕೊಡೋರು. ಅದು ಗುರುಗಳೇ, ಬಡವರಿಗೆ ಬಿಸಿ ಊಟ ಅನ್ನೋದು ಇದೆಯಲ್ಲ, ಮೃಷ್ಟಾನ್ನ ಭೋಜನ ಅಂತ ಗುರುಗಳು. ಅದ್ ಯಾವ ಪುಣ್ಯಾತ್ಮ ಮಾಡಿದ್ರು ಅವ್ರ ಮಕ್ಳುಗಳು ಚೆನ್ನಾಗಿರ್ಲಿ ಗುರುಗಳು, ಅದನ್ನ ಯಾರು ಅನುಷ್ಠಾನಕ್ಕೆ ತಂದ್ರು. ನಿಜವಾಗ್ಲೂ ಬಡವ್ರ ಮಕ್ಳಿಗೆ, ನಮ್ಮಂತ ಬಡವ್ರ ಮಕ್ಳಿಗೆ, ನಾವು ಕೆಲವು ಮನೆಗೆ ಬಡವ್ರ ಮಕ್ಳುಗಳಿಗೆ ಸ್ಕೂಲ್ ಊಟನೇ ನಮಗೆ ಮೃಷ್ಟಾನ್ನ ಭೋಜನ ಗುರುಗಳೇ. ಸತ್ಯ ಸತ್ಯ. ಹೈಸ್ಕೂಲ್ ಗುರುಗಳೇ, ಹೈಸ್ಕೂಲ್ ಅಲ್ಲಿ ಹೊಟ್ಟೆ ತುಂಬಾ ಅಲ್ಲಿ ಊಟ ಮಾಡ್ತಿದ್ವಿ. ಕೆಲವರು ಆಡ್ಕೊಳ್ಳೋರು, ಊರು ಕೆಲವರು ಆಡ್ಕೊಳ್ಳೋರು. ನಮ್ಮ ಊರಲ್ಲಿ ಹೆಂಗೆ ಅಂದ್ರೆ ಸ್ಕೂಲ್ ಅಲ್ಲಿ ಭಾರಿ ಊಟ ಮಾಡ್ತಾನೆ, ಇವ್ನು ಜಾಸ್ತಿ ಉನೆ ಅಂತ ಊಟ ಮಾಡೋದು, ಸ್ವಲ್ಪ ಟೀಕೆ ಟಿಪ್ಪಣಿಗಳೆಲ್ಲ ದೊಡ್ಡವರೆಲ್ಲ ಆತರ ಆಡ್ಕೊಳ್ಳೋರು ಗುರುಗಳು. ಊಟ ಮಾಡೋ ವಿಚಾರದಲ್ಲೂ ನಮಗೆ ಆಡ್ಕೊಂಡಿದ್ದಾರೆ ಗುರುಗಳೇ. ನಾವಮ್ಮ ಸ್ವಲ್ಪ ಮುಗ್ದ್ರಲ್ವಾ, ನಾನು ಎಲ್ಲರಿದ್ರಿಗೂ ಅನ್ನ ಮಾಡಿತ್ತು ನಮ್ಮಮ್ಮ ಅಂದ್ರೆ, ನಾವಮ್ಮ ಹೇಳಾರ ಅಕ್ಕಿ ಖಾಲಿ ಆಗಿದ್ದು, ನಾವು ಅಂಬ್ಲಿ ಮುದ್ದೆ ಮಾಡಿದ್ವಿ. ಅವ್ರು ನನಗೆ ಹೇಳ, ನಿಮ್ಮಮ್ಮ ಈಗಿನ್ನು ಅಂಬ್ಲಿ ಮುದ್ದೆ ಮಾಡಿದ್ದೆ, ನೀನ್ ನೋಡು ಅನ್ನ ಊಟ ಮಾಡಿದ್ದೀನಿ ಅಂತೀಯಲ್ಲ, ಸುಳ್ಳು ಹೇಳ್ತೀಯಲ್ಲ ಅನ್ನೋದು ಗುರುಗಳೇ. ಮಾನ ಮರವದ್ದಿ ಮುಚ್ಕೊಳಕೋಸ್ಕರ ನಾವು ಅನ್ನ ಊಟ ಮಾಡಿದೀವಿ ಅಂತ ಹೇಳಿದ್ದೇನೆ ಗುರುಗಳೇ. ನಾವ್ ಅಪ್ಪ ಅಮ್ಮನ್ನ ಮಾನ ಮರವದ್ದಿ ತೆಗಿಬಾರದು, ಜನ ಆಡ್ಕೊಳ್ತಾರೆ ಅವ್ರ ಎದುರುಗಡೆಗೆ. ಆ ಕಷ್ಟಕ್ಕೋಸ್ಕರ ಎಷ್ಟೊಂದು ನಾನು ಆಟ ಆಡ ಅಂತ ಏಜ್ ಅಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಅಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗಿದ್ದೀನಿ ಗುರುಗಳೇ. ನಮ್ಮ ಅಣ್ಣ ಈ ತರ ಕಷ್ಟ ಒಂದ್ ದಿವಸ ಅನುಭವಿಸಿಲ್ಲ ಗುರುಗಳೇ. ಆಮೇಲೆ ಅದೇ ಗುರುಗಳ ನಾನು ಏನು ಕಷ್ಟ ಪಟ್ಟಿದ್ದೇನೆ, ಆ ಕಷ್ಟನ ನನಗೆ ಕೆಟ್ಟ ದಾರಿ ತುಳಿಯಕ್ಕೆ ಬಿಟ್ಟಿಲ್ಲ ಗುರುಗಳೇ. ಇವತ್ತು ನಾನು ಒಬ್ಬ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇಷ್ಟು ಇದಿಂದ ಅಂತ ಅಂದ್ರೆ ನನಗ್ ಪಟ್ಟಿರೋ ಕಷ್ಟ, ಅಪಮಾನ, ಅವಮಾನ ನಾನು ಎಲ್ರಿಗೂ ಹೇಳ್ತೀನಿ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನಾನು ಪಟ್ಟಿರೋ ಕಷ್ಟ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾರು ತಂದೆ ತಾಯಿಗಳು ಮಕ್ಳಿಗೆ ಏನು ಮಾಡ್ದಂಗ್ ಬಿಡ್ತಾರ, ಆ ಮಕ್ಳುಗಳು ಜವಾಬ್ದಾರಿ ಖಂಡಿತ ಬರ್ತಾರೆ ಗುರುಗಳೇ. ಹೆಜ್ಜೆಗೂ ಅಪಮಾನ ಅವಮಾನ ಅನುಭವಿಸ್ಕೊಂಡು ತಂದೆ ತಾಯಿಗಳ ಜೊತೆಗೆ ಯಾರು ಬೆಳ್ದಿರ್ತಾರ, ಕಷ್ಟ ನೋಡ್ಕೊ, ಆ ಮಕ್ಳು ಯಾವತ್ತೂ ಹಾಳಾಗಲ್ಲ. ಉದಾಹರಣೆ ನಾನೇ ಗುರುಗಳೇ. ನಮ್ಮ ಅಪ್ಪಾಜಿ ಹಬ್ಬ ಮಾಡಕ್ಕೆ ದುಡ್ಡಿಲ್ಲಲ್ಲ ಗುರುಗಳೇ, ದಸರಾ ಹಬ್ಬ ಮಾಡಕ್ಕೆ ಬಿಟ್ಟಿದ್ರು ಗುರುಗಳೇ. ಹಬ್ಬ ಮಾಡಕ್ಕೆ ದುಡ್ಡಿಲ್ಲ, ಮನೇಲಿ ಅಕ್ಕಿನೂ ಇಲ್ಲ ಗುರುಗಳೇ.
ನಾನು ಅವಾಗ ನನಗೆ ಪ್ರತಿಭಾ ಕಾರಂಜಿಯಲ್ಲಿ ಕತೆ ಹೇಳಕ್ಕೆ 75 ರೂಪಾಯಿ ತಾಲೂಕ್ ಮಟ್ಟದಲ್ಲಿ ಪ್ರೈಸ್ ಬಂದಿತ್ತು ಗುರುಗಳೇ. ಆ ಪ್ರೈಸ್ ಇನ್ ದುಡ್ಡು ತಗೊಂಡೋಗಿ ನಾನು ಮನೆಯಲ್ಲಿ ಅಲ್ಪ ಸ್ವಲ್ಪ ಸಾಮಾನು ತಗೊಂಡೆ. ಹಬ್ಬ ಬಿಟ್ರೆ ಅಕ್ಕಪಕ್ಕದವರೆಲ್ಲ ಆಡ್ಕೊಂಡ್ ನಗ್ತಾರೆ ಗುರುಗಳು, ಇವ್ರು ಯೋಗ್ಯತೆ ಹಬ್ಬ ಮಾಡಕ್ಕಾಗಿಲ್ಲ, ಇವ್ರ ಎಂತಾರು ಏನ್ ಮಾಡಿದ್ರು ನಿಮ್ ಮನೆಗೆ ಎಲ್ಲ ಆಡ್ಕೊಂತಾರೆ ಗುರುಗಳು. ಕಣ್ಣೀರ್ ಹಾಕಿದ್ದೆ ಗುರುಗಳು ಅವೆಲ್ಲ ಪರಿಸ್ಥಿತಿ ನೆನ್ಸ್ಕೊಂಡು ಈಗಲೂ ಅಳು ಬರುತ್ತೆ ಗುರುಗಳೇ. 75 ರೂಪಾಯಿ ನಾನ್ ದುಡ್ಡು ನಂದನ್ನ ತಾಲೂಕ್ ಮಟ್ಟದಲ್ಲಿ ಕೊಟ್ಟಿದ್ರು. ಅದು ನಮ್ ಸರ್ ಏನ್ ಹೇಳಿದ್ರು, ಕಳಿಬೇಡ ಈ ದುಡ್ಡನ್ನು ಜ್ಞಾಪಕಾರ್ಥ ಇಟ್ಕೊ ಅಂತ ಹೇಳಿ ಕೊಟ್ಟಿದ್ರು. ಹಂಗೆ ಜೋಪಾನ ಇಟ್ಕೊಂಡಿದ್ದೆ. ಬಟ್ ಕಳೆದೇನ ಬೇಜಾರಿದ್ದೆ. ಬಟ್ ಕಳೆದೇನದ್ಕಿನ್ನ ಒಂದು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡು ಹಬ್ಬ ಮಾಡಕ್ಕೆ ಮನೆ ರೇಷನ್ ತಂದು ಕೊಟ್ಟೆ ಗುರುಗಳೇ. ನಾನೇ ಸ್ವತಃ ಹೋಗಿ, ನಾನು ಅವಾಗ 7th ಇರ್ಬೋದು ಗುರುಗಳು ಏಜ್. ಖಂಡಿತ ಕಳ್ದಿಲ್ಲಪ್ಪ, ನಾನು ಮನೆಯವ್ರ ಹೊಟ್ಟೆ ತುಂಬಿಸಿದ್ದೀಯ, ಅದು ಬಹಳ ಖುಷಿ. ನಾವು 75 ರೂಪಾಯಿ ನನ್ನ ಹತ್ರ ಇತ್ತು, 15 ರೂಪಾಯಿ ನಮ್ಮ ಅಪ್ಪನ ಹತ್ರ ಇತ್ತು ಗುರುಗಳೇ. ಅರ್ಧ ಕೆಜಿ ಅಕ್ಕಿ ತಂದು ಮನೆಯಲ್ಲಿ ಮತ್ತೆ ಎಣ್ಣೆ ಇನ್ನೇನ್ ಬೇಕೋ ಹಬ್ಬ ಮಾಡಕ್ಕೆ ಅದು ಹೋಳಿಗೆ ಮಾಡ್ಸಿದ್ದೆ ಗುರುಗಳ. ನನಗೆ ಒಂಥರ ಎಲ್ಲಾರ ಇದ್ರಗಡೆ ನಾವು ಪಾಯಸ ಹೋಳಿಗೆ ಮಾಡ್ಬೇಕು, ಎಲ್ಲರೂ ಹೇಳ್ಕೋಬೇಕು ನಮ್ಮಲ್ಲಿ ಇದು ಮಾಡಿದ್ವಿನ ನನಗೆ ಒಂಥರ ಸಂತೋಷ ಅವಾಗಿಂದ ಗುರುಗಳು. ಅವತ್ತು ಹೋಳಿಗೆ ಮಾಡ್ಸಿದ್ದೆ. ಒಮ್ಮೆಗೆ ಅರ್ಧ ಕೆಜಿ ಅಕ್ಕಿ ತಗೊಂಬಂದು 1 ಕೆಜಿ ಬೆಲ್ಲ ತಗೊಂಬಂದು ನನಗೆ ಗೊತ್ತೇ ಎದ್ದೊಳಿಗೆ ಮಾಡ್ಸಿದ್ದೆ ಗುರುಗಳ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಇದು ಮಾಡಮ್ಮ ನೀನು ಅಂತ. ನಮ್ಮಪ್ಪ ಆ ವಿಚಾರದಲ್ಲಿ ಖುಷಿ ಪಡ್ತಾರೆ. ನಮ್ಮ ಅಪ್ಪನಿಗೆ ಹೇಳಿದೆ, ನೋಡಪ್ಪ ನೀನ್ 15 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೆ, 75 ರೂಪಾಯಿ ನಂದು ಈ ದುಡ್ಡಿಲ್ಲ ಅಂದಿಲ್ಲ, ಹಬ್ಬನೇ ಬಿಡ್ಬೇಕಾಯ್ತು, 4 ಜನ ಆಡ್ಕೊಂಡು ನಗ್ತಿದ್ರು ಅಂತ. ನಮ್ಮ ಅಪ್ಪನಿಗೆ ನಾನೇ ಹೇಳ್ದೆ ಗುರುಗಳೇ, ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನನ್ನ ಹತ್ರ 75 ರೂಪಾಯಿ ದುಡ್ಡಿದೆ, 15 ರೂಪಾಯಿ ಕೊಡಪ್ಪ ಸಾಕು, ಇದ್ರಲ್ಲಿ ಎಷ್ಟು ಬರುತ್ತೆ ಅಷ್ಟು ಸಾಮಾನ್ಯ ತಂದು ಹಬ್ಬ ಮಾಡೋದು. ಅವತ್ತು ಹಬ್ಬ ಮಾಡಿದ್ವಿ ಗುರುಗಳು, ಎಲ್ಲಾರಂತೆ ಹಬ್ಬ ಮಾಡಿದ್ವಿ. ಅದು ನನ್ ಮಕ್ಳಿಗೂ ಹೇಳಿ ನಾನು ಸಾಯ್ತೀನಿ, ಈ ತರ ನಾನು ಕಷ್ಟ ಅನ್ಭವಿಸಿದೀನಿ ಅಂತ ಎಲ್ರಿಗೂ ನಾನು ಹೇಳ್ತೀನಿ ಗುರುಗಳೇ. ತಂದೆ ತಾಯಿಗಳು ಈಗ ನೋಡಪ್ಪ, ಎಲ್ಲರ ಮನೆಯಲ್ಲೂ ತುಂಬಾ ಸುಲಭವಾಗಿ ಎಲ್ಲವೂ ಅವ್ರಿಗೆ ದಿನಸಿ ಎಲ್ಲ ರೀತಿಯಲ್ಲೂ. ಆಮೇಲೆ ನಮ್ ಚಿಕ್ಕಪ್ಪ ದೊಡ್ಡಪ್ಪಗಳೆಲ್ಲ ಸ್ವಲ್ಪ ಬುದ್ಧಿವಂತರು, ಅವರು ಎಲ್ಲ ನಮ್ಮ ಅಪ್ಪ ಮಕ್ಳುಗಳನ್ನ ಚೆನ್ನಾಗ್ ಸಾಕ್ತಾ ಇದ್ದಾರೆ. ವರ್ಷಕ್ಕೊಂದ್ ಜೊತೆನೂ ಬಟ್ಟೆ ಇಲ್ಲ ಗುರುಗಳೇ ನಮಗೆ. ನಮ್ಮ ಅಪ್ಪ ತಂದ್ಕೊಡೋ ಶಕ್ತಿನೇ ಇಲ್ಲ ಅವ್ರಿಗೆ. ಸ್ಕೂಲಲ್ಲಿ ಕೊಟ್ಟಿದ್ದನ್ನ ಯೂನಿಫಾರ್ಮ್ ಹೊಲ್ಸ್ಕೊಡೋ ಶಕ್ತಿನೂ ಅವ್ರಿಗಿಲ್ಲ ಗುರುಗಳೇ. ಗೌರ್ಮೆಂಟ್ ಕೊಡ್ತಾರಲ್ಲ ಆ ಬಡ ಯೂನಿಫಾರ್ಮ್, ಬಡ ಮಕ್ಳಿಗೆ ಕೊಡೋ ಯೂನಿಫಾರ್ಮ್ ಹೊಲ್ಸ್ಕೊಡೋ ಶಕ್ತಿನೂ ನಮ್ಮ ಅಪ್ಪಂಗಿಲ್ಲ ಗುರುಗಳೇ. ಇಲ್ಲಪ್ಪ, ಒಂದಂತೂ ಸತ್ಯ, ಹಾಗೆ ಇಲ್ಲ, ಬದಲಾಗಿದೆ. ನಪ್ಪನ್ ಜೀವನ ಹೆಂಗೆ ಅಂದ್ರೆ ಗುರುಗಳೇ, ಅವರಿಗೆ ದುಡಿಮೆ ಮಾಡೋದು ಟೆಕ್ನಿಕಲ್ ಆಗಿ ದುಡಿಬೇಕು, ಒಬ್ರಿಗೆ ಮೋಸ ಮಾಡ್ಬೇಕು, ಚಾಲ್ತಿಯಿಂದ ದುಡಿಬೇಕು, ಅದು ಇಲ್ಲೇ ಇಲ್ಲ ಗುರುಗಳೇ. ಅವರಿಗೆ ಹಸು ಸಾಕೊಂಡಿದ್ರು, ಅದ್ರಲ್ಲಿ ಹಾಲ್ ಕರೆಯೋದು, ಹೋರಿಕರ ಸಾಕ್ಬಿಡೋದು, ಮಾರೋದು, ಸಗಣಿ ಗೊಬ್ಬರ ಮಾರೋದು, ಇದಿಷ್ಟೆಲ್ಲ ಜೀವನ ಇದ್ದಿದ್ದು ಗುರುಗಳೇ. ನೋಡಪ್ಪ, ಒಂದ್ ಅರ್ಥ ಮಾಡ್ಕೊ, ಕೇಳ್ಕೊ ತಾಳ್ಮೆಯಿಂದ. ಅವರ ಅಂದ್ರೆ ಲೋಕದ ಕಣ್ಣಿಗೆ ಏನ್ ದಡ್ರು ಅಂತ ಕಾಣ್ತಾ ಇದ್ರಲ್ಲಪ್ಪ, ಅವರ ಒಳಗಿನ ಆ ಧರ್ಮ ಬುದ್ಧಿಯೇ ನಿನ್ನನ್ನು ಕಾಯ್ತಾ ಇದೆ. ಅವರು ಮೋಸ ಮಾಡಿಕೊಂಡು ನಿನ್ನ ಚಿಕ್ಕಪ್ಪ ದೊಡ್ಡಪ್ತಿರ್ತಾರ, ಅವರು ನಿಂತಿದ್ರೆ ನಿನ್ನ ಎಲ್ಲಿ ಕೆಡಗಬೇಕು ಅಲ್ಲಿ ಕೆಡಗುತ್ತೆ. ಈಗ ಅವ್ರ ಮಕ್ಕಳಿಗೂ ಅಷ್ಟೇ, ಎಲ್ಲಿ ಬೆಳೆಸ್ಬೇಕು ಅದು ವಿಧಿ ಕಾಯ್ತಾ ಇರುತ್ತೆ. ಯಾಕಂದ್ರೆ ಯಾವ ಕರ್ಮಗಳು ಫಲ ನೀಡದೆ ಸಾಯೋದಿಲ್ಲ. ಕಣ್ಣೆದ್ರಗಡೆಲ್ಲ ನೋಡ್ತಿದ್ದೀನಿ ಗುರುಗಳನ್ನ, ಫಲ ನೀಡೋದೇ ಸಾಯುವುದಿಲ್ಲ. ಹಾಲು ಬೇಗ ಜೀರ್ಣವಾದಷ್ಟು ಬೇಗ, ಹಾಲು ಜೀರ್ಣವಾದಷ್ಟು ಬೇಗ ಬೇರೆ ಪದಾರ್ಥಗಳು ಜೀರ್ಣವಾಗುವುದಿಲ್ಲ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹಾಲನ್ನ ಕೊಡಿಸ್ತಾರೆ. ಕರ್ಮಗಳು ಹಾಗೆ, ಅದು ಹಾಲಿನ ತರ ಅಲ್ಲ, ಅವು ಜೀರ್ಣ ಆಗಲಿಕ್ಕೆ ಫಲ ಕೊಡ್ಲಿಕ್ಕೆ ಸಮಯ ಬೇಕು. ನಮಗೆ ಹೇಳ್ತಾರೆ ಗುರುಗಳೇ, ನಮ್ಮ ಅಪ್ಪ ಅಮ್ಮ ಬೇರೆ ಆದಾಗ ಬರೀ ಒಂದು ಪಾತ್ರೆನೂ ಸಹ ಕೊಟ್ಟಿಲ್ಲಂತೆ ಗುರುಗಳೇ. ದನಿ ಮನೇಲಿ ಅಡಿಗೆ ಮಾಡ್ಕೊಂಡು ಬೇರೆ ಆಗಿದ್ದಾರೆ ನಮ್ಮ ಅಪ್ಪ. ಇರ್ಲಯ್ಯ, ಈಗ ಅರ್ಥ ಮಾಡ್ಕೊ, ನಿನಗ ಎಲ್ಲ ಪರಿಸ್ಥಿತಿ ಬರದೆ ಹೋದ್ರೆ ನೀನ್ ಇಷ್ಟು ಛಲಗಾರನಾಗ್ತಿರ್ಲಿಲ್ಲ. ಖಂಡಿತ ಗುರುಗಳೇ, ಖಂಡಿತ. ಒಂದು ಹೇಳ್ತೀನಿ, ಬಹಳ ಇದಕ್ಕಿಂತ ಹೀನಾಯ ಸ್ಥಿತಿಯಲ್ಲಿರೋರು ಇಲ್ಲೇ ನನ್ನ ಆಶ್ರಮ ಸುತ್ತಮುತ್ತನೇ ಇದ್ದಾರೆ. ಆ ಗುರುಗಳೇ, ನಾನು ನೋಡ್ತಾ ಇರ್ತೀನಿ ಗುರುಗಳೇ, ನನಗೆ ಬೇಜಾರಾದಕ್ಕೆ ಹಂಗೆ ಅನ್ಸುತ್ತೆ ಗುರುಗಳೇ. ನನ್ಕಿನ್ನ ಕೆಳಗಡೆ ಇರೋರು ನೋಡ್ಕೋಬೇಕಲ್ವಾ, ದೇವ್ರ ಅಷ್ಟೊಂದು ನಾನು ತೃಪ್ತಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ ಇವತ್ತು ಅಷ್ಟೇ. ಈಗ ನೀನ್ ಸ್ವಂತ ಏನೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಆ ಗುರುಗಳೇ, ಅದನ್ನ ಹೇಳ್ತೀನಿ ಗುರುಗಳು, ಅಂತ ಬರ್ತಿದ್ದೀನಿ ನಾನು, ಅದ್ರಿಗೆ ಬರ್ತೀನಿ. ಇದೆಷ್ಟೆಲ್ಲಾ ಕಷ್ಟ ಅನ್ಭವಿಸ್ಕೊಂಡು ಗುರುಗಳ, ನಿಮಗೆ ಇದನ್ನ ನನ್ ಕಷ್ಟನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ತುಂಬಾ ದಿವಸದಿಂದ ಹೇಳ್ತಿದ್ದೆ ಗುರುಗಳೇ. ಇದನ್ ಮ್ಯಾಟ್ರ್ ನಿಮಗೆ ಹೇಳಲೇಬೇಕು, ಖಂಡಿತ ಹೊಗಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಯಾವ್ದು 75 ರೂಪಾಯಿ ದುಡ್ಡನ್ನ ನಾನು ಪ್ರೈಸ್ ಬಂದಿದ್ದ ದುಡ್ಡನ್ನ ಕಳಿದಂಗೆ ಮನೆಗೆ ಸಾಮಾನ ತಂದು ಹಬ್ಬ ಮಾಡಿರೋದನ್ನ ನೀವು ಖಂಡಿತ ನನಗೆ ಹೊಗಳುತ್ತೀರಾ. ಇದು 4 ಜನ ಲೈಫ್ ಕಾಲದಲ್ಲಿ ಯಾರು ನೋಡ್ತಿರೋರ್ಗೊಂದು ಪಾಠ ಆಗ್ಲಿ ಗುರುಗಳೇ. ಇದು ಖಂಡಿತ ಖಂಡಿತ ಅದ್ಭುತ. ಯಾರು ಮಕ್ಕಳು ಅಪ್ಪ ಅಮ್ಮ ಮಾಡಿದ ದುಡ್ಡಲ್ಲಿ, ಅಜ್ಜ ಮಾಡೋ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಜೀವನ ಮಾಡಿ ಅಪ್ಪ ಅಮ್ಮನಿಗೆ ಹೀಯಾಳಿಸ್ತಿದಾರೆ, ಅವ್ರಿಗೆ ಒಂದು ಪಾಠ ಆಗ್ಲಿ ಅಂತ ಗುರುಗಳೇ. ಇದು ಒಳ್ಳೇದಪ್ಪ, ಸಂತೋಷ. ನೀನ್ ಅವತ್ತು ಮೇಷ್ಟ್ರು ಕೊಟ್ಟಂತ ನೆನಪಿನ ಕಾಣಿಕೆ ಅಥವಾ ನಿನ್ನ ಪ್ರತಿಭೆಗೆ ಬಂದಂತ ಹಣವನ್ನು ಕೂಡಿಟ್ಟಿದ್ರಿಂದ ಮುಂದೊಂದು ದಿನ 4 ಜನರ ಎದುರಿಗೆ
ಬಾಯಿಗೆ ಆಹಾರ ಆಗದಂಗೆ ಬದುಕಲಿಕ್ಕೆ ಆ 70 ರೂಪಾಯಿ 75 ರೂಪಾಯಿ ನಿನಗೆ ಉಪಕಾರವಾಯಿತು. ಅದರ ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ, ನಿನಗೆ ಭಗವಂತ ಎಂದಾದರೂ ಒಂದು ದಿನ 4 ಕಾಸು ಕೊಟ್ಟಾಗ ಎಷ್ಟು ಬೇಗ ಖರ್ಚು ಮಾಡಿಬಿಡ್ತೀನೋ ಅಂತ ಕಾಯೋದಕ್ಕಿಂತ ನಾಳೆ ಬರುವ ಆಪತ್ತು ಕಾಲಕ್ಕೆ ಅಂತ ಕೂಡಿಡೋದು ಸ್ವಲ್ಪ ಉತ್ತಮ ಅಂತ. ನನ್ಗೆ ನಮ್ಮ ಅಜ್ಜಿ ಹೇಳ್ತಿದ್ರು ಗುರುಗಳೇ, ಚಿಕ್ಕ ಹುಡುಗಳು ನಾನು ಹೆಂಗೆ ಅಂತಂದ್ರೆ, ನಮ್ಮ ಅಜ್ಜಿ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಅಜ್ಜರು ಮಾಡ್ತಿದ್ರು, ನಮ್ಮ ಮಾವರು ಮಾಡ್ತಾರೆ. ಅಲ್ಲಿ ನಾನು ರಜಕ್ಕೆ ಹೋದ್ರೆ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ ಗುರುಗಳೇ. ಅಲ್ಲಿ ನಾನು ಪೂಜೆ ಮಾಡಕ್ ಹೋದಾಗ ತಟ್ಟೆ ಕಾಸು ಹಾಕ್ತಾರಲ್ಲ ಕಾಣಿಕೆ ಅಂತ, ತಟ್ಟೆ ಕಾಸು ಹಾಕಿದ್ ನಾನು ತಗೊಂಬಂದ್ ನಮ್ಮ ಅಜ್ಜಿ ಕೈ ಕೊಡ್ತಾ ಇದ್ದೆ. ಅದ್ರಲ್ಲಿ ಕೊಟ್ಬಿಟ್ಟು 20 ರೂಪಾಯಿ 15 ರೂಪಾಯಿ 30 ರೂಪಾಯಿ ಬರೋದಲ್ಲ, 1 ರೂಪಾಯಿ 2 ರೂಪಾಯಿ ಇಂಟಾಣಿ ಚಿಲ್ಲರೆ ಹಾಕರ್ಲ ಗುರುಗಳೇ, ತಗೊಂಡೋಗಿ ನಮ್ಮ ಅಜ್ಜಿ ಕೈ 1 ರೂಪಾಯಿ ಇಸ್ಕೊಂಡೋಗಿ ತಿಂತಾ ಇದ್ದೆ ಅಷ್ಟೇ ನನ್ ಗುರುಗಳೇ, ಅಂಗಡಿಲಿ ಒಂದೇ 1 ರೂಪಾಯಿ. ಸರಿನಪ್ಪ. ಈಗ ನೀನ್ ಅಂಗಡಿ ಇಡೋ ವಿಚಾರದಲ್ಲಿ ಎಲ್ಲ ಸುಸೂತ್ರವಾಗಿ ಆಯ್ತಾ? ಆಯ್ತು ಗುರುಗಳೇ. ಅಂಗಡಿಗೆ ಒಬ್ರ ಹತ್ರ ಓನರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಗಳೇ. ಅವರು ಪರವಾಗಿಲ್ಲ, ಅವರು ಒಬ್ರು ಮಾರ್ವಾಡಿಸ್ ಗುರುಗಳೇ, ಜೈನ್ಸ್. ಅವ್ರು 1 ವರ್ಷ ಕೆಲಸ ಮಾಡದೆ ಅಂದ್ರಲ್ಲ, ಅವ್ರ ಬಗ್ಗೆ ಹೇಳ್ತಾ ಇದೀಯಾ? ಅಂಗಡಿ ಅವ್ರ ಹತ್ರ ಒಂದೇ ಅಂಗಡಿಲಿ ಗುರುಗಳೇ 11 ವರ್ಷ ಕೆಲಸ 12 ವರ್ಷ ಕೆಲಸ. ನೀನ್ ಅಲ್ಲಿಂದ ಆಯ್ತು, ಅಲ್ಲಿಂದ ಮನೆ ಕಟ್ಟದೆ ಅಥವಾ ಅಲ್ಲಿಂದ ಒಂದಷ್ಟು ವ್ಯಾಜ್ಯಗಳನ್ನ ತೀರ್ಮಾನ ಮಾಡಿಕೊಂಡೆ. ಈಗ ಹೋದ ವರ್ಷ ಅಂಗಡಿ ಇದು ಅಡಿಕೆ ತೋಟ ಮಾಡಿದೆ ಗುರುಗಳೇ. ಅಂದ್ರೆ ಚೋಣಿನೋ ಅಡಿಕೆ ತೋಟನೋ? ಅಡಿಕೆ ಗಿಡ. ಈಗ ಅವ್ರು ರೀಸೆಂಟ್ ಬೋರ್ ಕೊರ್ಸಿ 950 ಗಿಡ ಅಡಿಕೆ ಹಾಕಿದ್ದೀನಿ ಗುರುಗಳೇ. ನಮ್ಮ ಊರಲ್ಲಿ ಲಿಂಗಾಯತರಲ್ಲಿ ಎಲ್ರು ಕೂಡ ಅಡಿಕೆ ತೋಟ ಮಾಡಿ ನಾನು ಒಬ್ನೇ ಉಳ್ಕೊಂಡಿದ್ದೆ ಗುರುಗಳೇ, ಮಾಡದೇ ಇರೋನು. ಎಲ್ರು ಹೇಳೋರು, ನೀನು ಕಷ್ಟಪಟ್ಟಿದ್ಯಪ್ಪ, ಬೆಳಿತಿದ್ಯಾ, ನೀವು ಅಡಿಕೆ ತೋಟ ಮಾಡು, ಮುಂದೆ ಮದ್ವೆ ಆಗ್ಬೇಕು, ಹೆಣ್ ಕೊಡೋರು ಎಲ್ಲ ಕೇಳ್ತಾರೆ ಅಂತ ಅಡಿಕೆ ತೋಟ ಮಾಡಿದೆ ಗುರುಗಳೇ. ನನಗೆ ಅಡಿಕೆ ತೋಟ ಮಾಡಕ್ಕಿಂತ ಮುಂಚೆ ನನಗೆ ಬಟ್ಟೆ ಅಂಗಡಿ ಮಾಡ್ಬೇಕು ಅಂತ ತುಂಬಾ ಕನ್ಸಿತ್ತು ಗುರುಗಳೇ. ನಾನು ಕೆಲಸ ಮಾಡ್ತಿರೋ ಜಾಗದಲ್ಲೇ ನಾನು ಅಂಗಡಿ ಮಾಡ್ಬೇಕು, ನಾನು ಬೆಳಿಬೇಕು, ಬಡತನ ನಿರ್ಮೂಲನೆ ಮಾಡ್ಬೇಕು. ನಂದು ದೇಹ ಈ ಸಿದ್ಧಾಂತ ಏನ್ ಗೊತ್ತಾ ಗುರುಗಳೇ, ಬಡವನಾಗಿ ಹುಟ್ಟಿದೀನಿ, ನನ್ ತಪ್ಪಲ್ಲ, ಬಡವನಾಗಿ ಸತ್ತರೆ ನಂದೇ ತಪ್ಪು ಅಂತ ಗುರುಗಳೇ. ನನ್ನ ಫ್ರೆಂಡ್ಸಿಗೂ ನನ್ ಬೆಸ್ಟ್ ಫ್ರೆಂಡ್ಸ್ ಅಂತ 2-3 ಜನ ಇದ್ದಾರೆ ಗುರುಗಳೇ. ಅವ್ರೆಲ್ರಿಗೂ ನಾನು ತುಂಬಾ ಕಷ್ಟದಲ್ಲಿರೋರಿಗೆ ಎಲ್ರಿಗೂ ಹೆಲ್ಪ್ ಮಾಡಿದ್ದೀನಿ ಗುರುಗಳೇ. ಒಳ್ಳೇದಪ್ಪ. ಈಗ್ಲೂ ಮಾಡ್ತಾ ಇದ್ದೀನಿ, ಮುಂದೂ ಮಾಡ್ತಾ ಇದ್ದೀನಿ. ಅವ್ರಿಗೂ ನಾನು ನಿಮ್ದೆಲ್ಲ ಲಿಂಕ್ ನ ಶೇರ್ ಮಾಡಿ, ಗುರುಗಳು ವಿಡಿಯೋ ನೋಡಿ, ನಿಮ್ಗೂ ಕಷ್ಟ ಅಂದಾಗ ಏನಾದ್ರು ಅವ್ರ ಸಾಂತ್ವನ ಮಾತುಗಳು, ಮೋಟಿವೇಶನ್ ಮಾತುಗಳು ಜೀವನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಗ್ರೇಟ್, ಒಳ್ಳೇದ. ನಾನು ಎಲ್ರಿಗೂ ಶೇರ್ ಮಾಡ್ತಿದ್ದೀನಿ ಗುರುಗಳೇ. ಆಮೇಲೆ ಕಷ್ಟವ್ರಿಗೆ ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಮೊನ್ನೆ ಗುರುಗಳೇ, ನನ್ನ ಅಂಗಡಿಲಿ ಒಂದು ಇನ್ಸಿಡೆಂಟ್, ಒಬ್ಬ ಮುಸ್ಲಿಮ್ಸ್ ಹುಡುಗ ಬಂದ, ಅಣ್ಣ ಫೋನ್ ಮಾಡ್ಕೊಡಿ ಅಂತ ಅಂದ. ಫೋನ್ ಮಾಡ್ಕೊಟ್ಟೆ. ಅವ್ರ ಅಪ್ಪ ಅಮ್ಮ ಎಲ್ಲ ಹಾಸ್ಪಿಟಲ್ ಇದ್ದಾರೆ, ಅವನಿಗೆ ನೋಟ್ಬುಕ್ ತಗೊಳಕ್ಕೆ ದುಡ್ಡಿಲ್ಲ, ಸ್ಕೂಲ್ ಹೊಡಿತಿದ್ದಾರೆ ಸರ್. ನಾನು ಅವನಿಗೆ ಹೋಗಿ ನೋಟ್ಬುಕ್ ಎಲ್ಲ ಕೊಡ್ಸಿ, ನಾನು ಕಷ್ಟಪಟ್ಟೆ, ಒಂದು ಪೆನ್ ಇಲ್ದಲ್ಲೂ ಕೂಡ ನಾನು ಬರಿಬೇಕಾರೆ ಇನ್ನೊಬ್ರ ಇಸ್ಕೊಂಡ್ ಬರ್ತೀನಿ. ಜಾತಿ ಯಾವ್ದಾದ್ರು ಪರವಾಗಿಲ್ಲ, ನಾನು ಜಾಸ್ತಿ ಓದಕ್ ಆಗ್ಲಿಲ್ಲ, ನನ್ ಕನ್ಸು ಡಾಕ್ಟರ್ ಆಗ್ಬೇಕು ಅಂತಿತ್ತು. ಆ ಹುಡುಗನಿಗೆ ಹೆಲ್ಪ್ ಮಾಡಿದೆ. ನನ್ನ ಅಂಗಡಿಲಿ ಕೆಲಸ ಮಾಡ್ತಾನೆ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡ್ಕೊಂಡು, ನಮ್ಮ ಮಾವರ್ಗೂ ಹೆಲ್ಪ್ ಮಾಡ್ಕೊಂಡು, ಅಲ್ಪ ಸ್ವಲ್ಪ ನಂದು 2200 ರೂಪಾಯಿಂದ ಸ್ಟಾರ್ಟಿಂಗ್ ಲಾಸ್ಟ್ ನನ್ನ ಅಂಗಡಿ ಮಾಡಕ್ ಬಿಡಿ 15,000 ರೂಪಾಯಿ ಸಂಬಳಕ್ಕೆ ಬಂದೆ ಗುರುಗಳೇ, ಒಂದೇ ಅಂಗಡಿಲಿ. ಹೆಂಗೆ ಅಂತ ಗುರುಗಳೇ, ಅವ್ರ ಮನೆಯಲ್ಲ ನಾನು ಇಟ್ಕೊಂಡಿದ್ರು, ಮಗನ್ ತರನೇ ನೋಡ್ಕೊಂಡಿದ್ರು. ಆಗ ಓನರ್ ಮಕ್ಳೆಲ್ಲ ಬೆಂಗಳೂರಲ್ಲಿ ಇದ್ರು, ಓನರ್ ಹೆಂಡತಿ ಇದ್ರು. ಈಗ್ಲೂ ಕೂಡ ಅವ್ರ ಮನೇಲಿ ಇದ್ದೀನಿ ಗುರುಗಳೇ, ನಾನು ಓನರ್ ಮನೇಲೆ ಇದ್ದೀನಿ. ಆಮೇಲೆ ಓನರು ನಾನು ಹಂಗ್ ಸೇರ್ಕೊಂಡ್ ಕೆಲ್ಸಕ್ಕೆ 2 ವರ್ಷ ಓನರ್ ಹೆಂಡತಿ ಎಕ್ಸ್ಪೈರ್ ಆದ್ರು ಗುರುಗಳೇ. ಓನರ್ ಹೆಂಡತಿ ಎಕ್ಸ್ಪೈರ್ ಆದ್ರು. ಓನರ್ಗೂ ಏಜ್ ಆಗಿತ್ತು, ಓನರ್ ಹೆಂಡತಿ ಹಾರ್ಟ್ ಅಟ್ಯಾಕ್ ಎಕ್ಸ್ಪೈರ್ ಆದ್ರು. ಓನರ್ ಹೆಂಡತಿ ಗುರುಗಳೇ ನಮ್ ತಾಯಿ ತರ ನೋಡ್ಕೊಂಡಿದ್ರೆ ಗುರುಗಳೇ ಅವರು. ನಮ್ಮ ಮನೇಲಿ ಒಂದೊಂದ್ಸಲಿ ಮನೇಲಿ ಏನಾದಕ್ಕೂ ವಿಚಾರಕ್ಕೆ ಬೈದಾಗ ಮುನ್ಸ್ಕೊಂಡು ಊಟ ಮಾಡ್ದ ಮಲ್ಕೊಂಡಿದೀನಿ. ನಮ್ಮ ಓನರ್ ಮನೇಲಿ ಯಾವತ್ತೂ ಹಂಗೆ ಮಲ್ಗಕ್ ಬಿಟ್ಟಿಲ್ಲ ಗುರುಗಳೇ. ಅವರು ಹಾಲಾದ್ರೂ ಕುಡಿಸ್ಬಿಟ್ಟು ಮಲಗಿಸಿದ್ದಾರೆ ಗುರುಗಳೇ. ಕೆಲವು ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ, ನೀನ್ ಕೆಲ್ಸಕ್ ಬೇಡ ಹೋಗು ನೀನು. ನಂದು ಹೆಂಗೆ ಗುರುಗಳೇ ಗೊತ್ತಾ, ನಮ್ದು ಸ್ಟ್ರೈಟ್ ಫಾರ್ವರ್ಡ್. ಆ ಓನರ್ಗೂ ಕೂಡ ನೀವ್ ಮಾಡಿದ್ ತಪ್ಪು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದೆ ಗುರುಗಳೇ ನಾನು. ಅವ್ರಿಗೆ ಹೆಂಗೆ ಎದುರುತ್ತಾ ಕೊಡ್ತೀಯ ನೀನು, ಹಿಂದಿರುಗಿ ಮಾತಾಡ್ತೀಯ ಅನ್ನೋ ತರ ಎಲ್ರಿಗೂ ಇತ್ತು ಗುರುಗಳೇ. ಆದ್ರೂ ನನಗೆ ಬೈತಾನೆ ಇದ್ರು, ಈಗ್ಲೂ ಬೈತಾರೆ ಗುರುಗಳೇ ನನಗೆ. ನಿನಗೆ ಮಾತ್ ಜಾಸ್ತಿ, ನೀನು ಕೆಲ್ಸ ಮಾಡಲ್ಲ, ಸೋಂಬೇರಿ, ಹೇಳಿದ್ ಮಾತ್ ಕೇಳಲ್ಲ, ಬರೀ ನಂದು ಪ್ರಶ್ನೆ ಮಾತೆ ಮುಗ್ದಿರಲ್ಲ, ಅಲ್ಲಿ ನಿನ್ ಬಾಯಲ್ಲಿ ಉತ್ತರ ರೆಡಿ ಇರುತ್ತೆ ಅಂತ ಈಗ್ಲೂ ಬೈತಾರೆ. ಬೈಯೋದೆಲ್ಲ ಒಳ್ಳೇದಕ್ಕೆ ಗುರುಗಳೇ. ನಮ್ಮ ಓನರೇ ಆಗ್ಲಿ, ನಮ್ಮ ಓನರ್ ಹೆಂಡ್ತಿನೇ ಆಗ್ಲಿ ಮಗುನ್ ತರ ಇಟ್ಕೊಂಡಿದ್ರು. ಆಮೇಲೆ ಅವ್ರು ಓನರ್ ಹೆಂಡ್ತಿ ತಿರೋದ್ಮೇಲೆ ಓನರ್ ಜೊತೆಗೆ ನಾನೇ ಇದ್ದೆ, ಅವರಿಗೆ ಊಟ ತಿಂಡಿ ಮಾಡ್ಕೊಡೋದು, ಜೊತೆಗೆ ಅವ್ರ ಮಕ್ಳೆಲ್ಲ ಬೆಂಗಳೂರಿದೆ, ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ರು ಗುರುಗಳೇ. ಮಾಡ್ತಾ ಇರ್ಬೇಕಾದ್ರೆ ಅಂಗಡಿ ಕಡೆ ಅವ್ರು ಸ್ವಲ್ಪ ಗಮನ ಕಮ್ಮಿ ಆಯ್ತು. ನಾನು ಹೇಳ್ದೆ, ಅಣ್ಣ ನನ್ಗೆ ಕೊಡಿ ಅಂಗಡಿ, ನಾನ್ ನಿಮಗೆ ಏನ್ ಕೊಡ್ತೀನಿ, ನಾನು ನಿಮ್ಮ ಹತ್ರ ಪಳಗಿದ್ದೀನಿ, ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನ್ನನ್ ಕೈ ಬಿಡಬೇಡಿ ಅಂತ ಈ ತರ ಅವ್ರಿಗೆ ಕೇಳ್ಕೊಂತ ಇದ್ದೆ ಗುರುಗಳೇ.
ಅವರು ಈಗ ಕೊಡ್ತೀನಿ ಆಗ್ ಕೊಡ್ತೀನಿ ಈಗ ಕೊಡ್ತೀನಿ ಆಗ್ ಕೊಡ್ತೀನಿ ಅಂತ ಹೇಳಿ 4-5 ಸತಾಯಿಸಿ ದೇವ್ರ ಗುರುಗಳೇ ಎಷ್ಟು ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೀನಿ, ಎಷ್ಟು ದೇವ್ರಿಗೆ ಬೇಡಿದೀನಿ ನನಗ್ ಮಾತ್ರ ಗೊತ್ತು ಗುರುಗಳೇ. ತುಂಬಾ ದೇವರಿಗೆಲ್ಲ ಬೇಡ್ಕೊಂಡಿದ್ದೀನಿ ಗುರುಗಳೇ, ಎಲ್ಲಾ ಮಾಡ್ಕೊಂಡು ಈಗ ಗುರುಗಳೇ ಜನವರಿ 24ನೇ ತಾರೀಕು ಜನವರಿ 29ನೇ ತಾರೀಕು 2024ರಲ್ಲಿ ಅಂಗಡಿ ಓಪನ್ ಮಾಡಿದೆ ಗುರುಗಳೇ. ಬಟ್ಟೆ ಅಂಗಡಿ, ಅದೇ ಅಂಗಡಿನ ತಗೊಂಡು ಓಪನ್ ಮಾಡಿದೆ ಗುರುಗಳೇ. ಅಂದ್ರೆ ಅಲ್ಲಿವರೆಗೂ ಇದ್ದಿದ್ದ ದಿನಸಿ ಅಂಗಡಿನ ಏನದು? ಬಟ್ಟೆ ಅಂಗಡಿ ಗುರುಗಳೇ. ಓಕೆ, ಅದೇ ಅಂಗಡಿನ ಬಟ್ ನಿನಗ್ ಬೇಕಾದಂಗ ರಿನ್ಯೂವೇಷನ್ ಮಾಡ್ಕೊಂಡು ಅದೇ ಅಂಗಡಿನೇ, ಸೇಮ್ ಅಂಗಡಿ ಅದನ್ನೇ ಪೈಂಟ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಫರ್ನಿಚರ್ಸ್ ಆರ್ಡರ್ ಮಾಡಿಸ್ಕೊಂಡು ಬಟ್ಟೆ ಅಂಗಡಿ ಫರ್ನಿಚರ್ಸ್ ಎಲ್ಲ ಆರ್ಡರ್ ಮಾಡಿಸ್ಕೊಂಡು ಈಗಿನ ತಕ್ಕಂಗೆ ಟ್ರೆಂಡ್ಲಿ ಆಗಿ ರೆಡಿಮೇಡ್ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ಗುರುಗಳೇ. ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಗುರುಗಳೇ? ನಾನು ಅದೇ ಅಂಗಡಿಲಿ 11-12 ವರ್ಷ ಕೆಲಸ ಮಾಡಿದ್ದೀನಿ ಗುರುಗಳೇ. ಅಲ್ಲ, ನೀವು ಸ್ವಂತ ಎಷ್ಟು ದಿನದಿಂದ ಮಾಡ್ತೀರಿ? ಈಗ 7 ತಿಂಗಳಾಯ್ತು ಗುರುಗಳೇ. ಇವತ್ತಿಗೆ ಜನವರಿ 29ನೇ ತಾರೀಕಿಂದ ಓಪನ್ ಮಾಡಿರೋದು ಗುರುಗಳೇ. ನಿಮಗೆ ಸಪೋರ್ಟ್ ಆಗಿ ಯಾರ ಇದಾರ ಕೆಲ್ಸಕ್ಕೆ? ಸಪೋರ್ಟ್ ಆಗಿ ಇಲ್ಲ ಗುರುಗಳೇ. ಒಬ್ರು ರೀಸೆಂಟ್ ಒಬ್ರು ಅಕ್ಕ ತಗೊಂಡಿದ್ದೆ, ಅವ್ರೇನೋ ಮನೆ ಪರ್ಸನಲ್ ಪ್ರಾಬ್ಲಮ್ ಅಂತ ನಿನ್ನೆ ಇವತ್ತಿಂದ ಬಂದಿಲ್ಲ ಗುರುಗಳೇ. ಒಬ್ರೆ ಮ್ಯಾನೇಜ್ ಮಾಡ್ತೀರಾ? ಒಬ್ರೆ ಮ್ಯಾನೇಜ್ ಮಾಡ್ತಿದ್ದೀನಿ. ಒಬ್ರು ಬೇಕು ಗುರುಗಳೇ, ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಗುರುಗಳು, ಒಬ್ನೇ ಮೇಂಟೈನ್ ಮಾಡಿ 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 ಎಕ್ಸ್ಪೀರಿಯನ್ಸ್ ಇತ್ತು ಗುರುಗಳೇ. ಏನ್ ಅಲ್ಲಿಂದ ಬೇರೆ ಕಡೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡು ಹೋಗಿ, ಬಟ್ ತುಂಬಾ ಜನ ಬಂದಾಗ ಸ್ವಲ್ಪ ಯಾರಾದ್ರೂ ಬೇಕಾಗಂತ ಅನ್ಸಬಹುದು. ಬೇಕಾಗುತ್ತೆ ಅಂದ್ರೆ ಎಲ್ಲ ಅಂತಿದ್ದಾರೆ ಕೆಲ್ಸಕ್ಕೆ ತಗೋ ಒಬ್ನೇ ಗುರುಗಳೇ 45,000 ರೂಪಾಯಿ ತನಕ ವ್ಯಾಪಾರ ಆದ್ರೂ ಒಬ್ನೇ ಮೇಂಟೈನ್ ಮಾಡಿದೀನಿ ಗುರುಗಳೇ. ಸೊ ಈಗ ಅದರಿಂದ ಬದುಕು ನಡೆಯುತ್ತೆ? ಗುರುಗಳೇ ನಡೆಯುತ್ತೆ, ಚೆನ್ನಾಗಿದ್ದೀನಿ ಗುರುಗಳೇ. ಗುರುಗಳೇ ಚೆನ್ನಾಗಿದ್ದೀನಿ, ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನನಗೆ ಸ್ವಲ್ಪ ಒಂಥರ ಅಂದ್ರೆ ಮನೆ ಕಟ್ಟಿಲ್ಲ ಗುರುಗಳೇ, ನಾವಿನ್ನ ಮನೆ ಕಟ್ಟಬೇಕು. ಅಣ್ಣಂದು ಏನೇ ಸಪೋರ್ಟ್ ಇಲ್ಲ ಗುರುಗಳೇ ಯಾವ್ದಕ್ಕೂ. ಅಣ್ಣನ್ ನೆಚ್ಕೊಂಡ್ಬಿಡಪ್ಪ. ಈಗ ಒಂದು ದುಡ್ಡು ಕೊಡದೆ ಹೋದ್ರು ಪರವಾಗಿಲ್ಲ, ಬಟ್ ನಿನ್ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯನೂ ಇಲ್ಲದೆ ಇರೋದ್ರಿಂದ. ಇಲ್ಲ ಗುರುಗಳ ಅಭಿಪ್ರಾಯನೇ ಇಲ್ಲ. ಅಡಿಕೆ ತೋಟ ನಾನು ನಮ್ಮ ಅಣ್ಣ ನಮ್ಮ ಅಪ್ಪನೇ ಬಿಡಿ, ಅವ್ರಿಗೆ ಅವರು ಅಲ್ಪ ಸ್ವಲ್ಪ ಅವ್ರ ಹತ್ರ ಒಂದು 50,000 ದುಡ್ಡು ಸೇವ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಈ ದುಡ್ಡೆಲ್ಲ ಬರುತ್ತಲ್ಲ ಗುರುಗಳ, ವೃದ್ಧಾಪ್ಯ ವೇತನದ ಅದೆಲ್ಲ ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಅಪ್ಪನು ಕೂಡ ಸ್ವಲ್ಪ ಅವ್ರ ಕಷ್ಟಕ್ಕೆ ಅಂತ. ಆಮೇಲೆ ಮೋದಿದು ಜನ್ಧನ್ ಅಕೌಂಟ್ 0 ಅಕೌಂಟ್ ದುಡ್ಡು ಬರುತ್ತೆ, ಅದೆಲ್ಲ ಇತ್ತು. ಆಮೇಲೆ ಅವ್ರೊಂದು 50,000 ಸೇವ್ ಮಾಡ್ಕೊಂಡಿದ್ದಾರೆ. ಬೋರ್ ಕೊರ್ಸಿ 3 ಲಕ್ಷ ದುಡ್ಡು ಆಯ್ತು ಗುರುಗಳು. 1 ರೂಪಾಯಿ ನಮ್ಮ ಅಣ್ಣನು ಕೊಟ್ಟಿಲ್ಲ, ನಮ್ಮ ಅಪ್ಪನು ಕೊಟ್ಟಿಲ್ಲ ಗುರುಗಳೇ. ನಮ್ಮ ಅಪ್ಪನು ಕೊಟ್ಟಿಲ್ಲ, ನಮ್ಮ ಅಣ್ಣನು ಕೊಟ್ಟಿಲ್ಲ. ಅದೆಲ್ಲ ಮಾಡ್ಕೊಂಡಿದೀನಿ ಗುರುಗಳೇ. ಅಣ್ಣಂದು ಏನಕ್ಕೂ ಸಪೋರ್ಟ್ ಇಲ್ಲ ಗುರುಗಳೇ. ತೋಟಕ್ಕೂ ಬರಲ್ಲ, ಹೆಂಗಿತೆ ಅಂತ ನೋಡಲ್ಲ. ಊರಲ್ಲಿ ಕಷ್ಟ ಇದ್ರು ಏನು ಕೇಳಲ್ಲ. ಯಾವಾಗ್ಲೂ ಒಂದ್ಸಲಿ ಬಂತಾನೆ, ಮನ್ಸಿ ತಿಳಿದ್ರೆ ಇಲ್ಲ ಇದ್ರೆ ಇಲ್ಲ. ನನ್ನೊಂಥರ ದ್ವೇಷದಿಂದ ನೋಡ್ತಾನೆ ಗುರುಗಳು. ನಾನು ಏನ್ ಅವನಿಗೆ ಮಾಡಿದೀನಿ ಅಂತಾನೆ. ಈಗ ಇಷ್ಟೆಲ್ಲ ಪ್ರಬುದ್ಧತೆ ಇರೋ ನೀನು ಒಂದ್ ಕಡೆ ಎಡುತ್ತಾ ಇದೀಯ, ಅರ್ಥ ಮಾಡ್ಕೋ. ನೀವು ಓಕೆ ಹಳೇದನ್ನ ಸ್ಮರಿಸ್ತಾ ಇದ್ದೀರಾ, ಬಟ್ ಅಣ್ಣನ ವಿಚಾರದಲ್ಲಿ ಪದೇ ಪದೇ ಬರ್ಲಿಲ್ಲ ಅದು ಬರೋ ಇಚ್ಛೆನೇ ಇಲ್ಲ. ಮತ್ತೆ ಅದು ಬರೋ ಅದ್ರ ಜೀವದ ಸ್ವಭಾವ ಅದು ಬೇರೆನೇ ಇದೆ. ರಾವಣನ ತಮ್ಮನಾಗಿ ವಿಭೀಷಣನಂತಹ ಧರ್ಮಾತ್ಮ ಹುಟ್ಟಿದ ಹಾಗೆ ಒಂದೇ ಮನೆಯಲ್ಲಿ 2 ಕ್ಯಾರೆಕ್ಟರ್ಗಳು. ರಾವಣನಂತಹ ರಾಕ್ಷಸ ಸೀತೆಯನ್ನು ಹೊತ್ಕೊಂಡು ಬರೋ ರಾಕ್ಷಸ ರಾವಣ ಆದ್ರೆ, ಅದೇ ಸೀತೆಯನ್ನು ಬಿಡಿಸ್ಲಿಕ್ಕೆ ರಾವಣನ ತಮ್ಮ ವಿಭೀಷಣ ರಾಮನಿಗೆ ಸಹಾಯ ಮಾಡ್ತಾನೆ. ಅಂದ್ರೆ 2 ಡ್ಯುಯಲ್ ಕ್ಯಾರೆಕ್ಟರ್ಗಳು ಒಂದೇ ಮನೆಯಲ್ಲಿ ಇರ್ತವೆ. ಆದ್ರೆ ಅವನ ಬದುಕು ಕಟ್ಕೊಳ್ತಾನೆ, ಅವನ ಬದುಕು ಏನೋ ಮಾಡ್ಕೊಂಡು ಹೊರಟಿದ್ದಾನೆ. ನೀನ್ ಏನೇನು ಮಾಡ್ತಿದೀಯ? ಓಕೆ ಫೈನ್, ನಾಳೆ ದಿನ ಅವನಿಗೆ ಭಾಗ ಕೊಡ್ಬೇಕಾಗುತ್ತ, ಅವನು ಬರ್ತಾನ. ಬರೋದು ಬಿಡೋದು ಆತನಿಗೆ ಬಿಟ್ಟಿದ್ದು, ಆತನ ಪಾಲಿಂದ ಕೊಡಬೇಕು. ಬಟ್ ಆತನನ್ನು ನಂಬಿಕೊಂಡು ನೀನು ಇಲ್ಲಿವರೆಗೂ ಏನೂ ಮಾಡ್ಕೊಂಡು ಬಂದಿಲ್ಲ ಅಥವಾ ಮುಂದೆಯೂ ಮಾಡಲ್ಲ. ನಿನ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡು. ಬಟ್ ಅಣ್ಣನನ್ನು ದೂರೋ ವಿಚಾರದಲ್ಲಿ ಬೇಡ. ಯಾಕಂದ್ರೆ ಎಷ್ಟು ದಿನ ಕಟ್ಕೊಂಡು ಬಂದಿರೋನ ಇಲ್ಲಿ ಎಡವು ಬೇಡ ಅಥವಾ ಇಲ್ಲಿ ಕೆಟ್ಟವನಾಗಬೇಡ. ಇಲ್ಲ ಈಗ ಮನೆ ಕಟ್ಟಬೇಕು ಗುರುಗಳೇ. ನಮ್ದು ಹಳೆ ಮನೆ ಇದೆ, ಜಾಗ ಇದೆ, ಮನೆ ಕಟ್ಟಕ್ ಬೇಕಾದಷ್ಟು ಜಾಗ ಇದೆ. ಮನೆ ಕಟ್ಟಕ್ಕೆ ಸಪೋರ್ಟಿಂಗ್ ಇಲ್ಲ. ಅವ್ನು ನನಗೆ ನೀನ್ ತೋಟ ಮಾಡೋ ನನ್ ಮನೆ ಇರೋದನ್ನ ಆರ್ಡರ್ ಮಾಡಿಸ್ತೀನಿ ಅಂತ ಕೇಳಿದ, ಅದಕ್ಕೂ ಏನು ಸಪೋರ್ಟಿಂಗ್ ಇಲ್ಲ ಗುರುಗಳೇ. ಈಗ ಏನಾದ್ರು ಹೇಳಪ್ಪ, ಅವ್ರು ನಿನ್ನ ಹತ್ರ ದುಡ್ಡಿದಾವೆ, ನಿನ್ ದಿಮಾಕಿಂದ ಮಾತಾಡ್ತೀಯ, ನಿನ್ ಟೈಮ್ ಚೆನ್ನಾಗಿದೆ, ನಿಂದೆಲ್ಲ ನಡೀತಾ ಐತೆ ಸಸೂತ್ರಾಗಿ, ನನ್ ಟೈಮ್ ಚೆನ್ನಾಗಿಲ್ಲ, ಬರೀ ಇದನ್ನೇ ಹೇಳ್ತಾನೆ ಗುರುಗಳೇ. ಆತ ಮದುವೆ ಆಗಲ್ವಂತ ಗುರುಗಳೇ? ಮದ್ವೆ ಆಗ್ಬೇಕು. ಅವನಿಗೀಗಲೇ 30-31 ವರ್ಷ ಆಗಿದೆ. ಮನೆಗೆ ಹೆಣ್ಣು ನೋಡ್ಬೇಕು ಅಂದ್ರೆ ಮನೆ ಕೇಳ್ತಾರೆ ಗುರುಗಳು. ನಮ್ ಲಿಂಗಾಯತ ಕಮಿಟಿನಲ್ಲಿ ತುಂಬಾ ಕಾಂಪಿಟೇಷನ್. ನನಗೆ ಅದ್ರ ಮದ್ವೆ ಆಗ್ಬೇಕು, ನಾನು ಮನೆ ಕಟ್ಟಬೇಕು ಅನ್ನೋ ಇಚ್ಛೆ ಇಲ್ಲ ಅಂದಾಗ ನೀನ್ ಎಷ್ಟು ಬಾಯಿ ಪಡ್ಕೊಂಡ್ರೆ ಏನರ್ಥ? ಈಗ ನಿನ್ ತಂದೆ ಸಪೋರ್ಟ್ ತಗೊಂಡು ಅವತ್ತಿ ಹೇಗೆ ನಿನ್ ತಂದೆ ನೀನು ಸಪೋರ್ಟ್ ಆಗಿ ಹೋಗಿರೋ ಆಸ್ತಿಯನ್ನು ಬರ್ಸ್ಕೊಂಡ್ರು ಅಥವಾ ನಿನ್ ಫಲ ಮಾಡ್ಕೊಂಡ್ರಲ್ಲಪ್ಪ. ಇಲ್ಲಿ ನಿನ್ ತಂದೆ ನೀನು ಸಾಧ್ಯ ಹೋದ್ರೆ ಮಾಡಬೇಕು, ನಿನ್ ತಂದೆನೂ ಬರ್ದೆ ಹೋದ್ರೆ ನಿನ್ನ ಕೈಲಿ ಆಗೋಷ್ಟು ಮಾಡಬೇಕು. ಬಟ್ ನಾನು ನನ್ನ ಅರಿವಿನಿಂದ ಹೇಳೋದ, ಈ ಅಣ್ಣನ ವಿಚಾರವನ್ನು ನಂಬಿಕೊಂಡು ನೀನು ಕೈ ಇಟ್ರೆ ಈಜು ಬರದೆ ನೀರಿಗೆ ಇಳ್ದಂಗಾಗುತ್ತೆ.
ಗುರುಗಳೇ, ಅದಕ್ಕೆ ಇವಾಗ ಅಣ್ಣ ಏನಕ್ಕೂ ಸಪೋರ್ಟ್ ಮಾಡ್ತಿಲ್ಲ ಗುರುಗಳೇ. ಏನಕ್ಕಾದ್ರೆ ಹೇಳಕ್ ಹೋದ್ರೆ ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ದುಡ್ಡಿದ್ದಾವೆ, ನೀನ್ ಮಾಡ್ಕ, ನೀನ್ ಬಿಡ್ಕ, ಅದ್ ಹಂಗೇನಪ್ಪ, ಬೇಕಾದ ನಾನ್ ಮಾಡ್ಕೊಂತೀನಿ. ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ ನಾವೇನು ಮಾತಾಡಿದ್ರು ಒಂದ್ ಬದುಕು ನಡೀತಾ ಇದೆ ಅದಕ್ಕೆ ಮಾತಾಡ್ತಾವನೆ ಅನ್ನಂಗ ಅನ್ಸುತ್ತೆ. ಗುರುಗಳು ಹಂಗೆ ಆಗ್ತಿರೋದು. ಹಾಗಾಗಿ ಮನೆ ಇನ್ನೊಂದೆರಡು ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ಮೊದಲು ಸಂಬಂಧಗಳನ್ನ ಚೆನ್ನಾಗಿ ಮಾಡ್ಕೊಳ್ರಪ್ಪ. ಗುರುಗಳೇ, ನಾನು ಅಣ್ಣನ್ ಇವತ್ತು ನಾನು ಯಾವತ್ತೂ ದ್ವೇಷಿಸಲ್ಲ ಗುರುಗಳೇ. ಸಿಟ್ಟ ಬಂದ ಸ್ವಲ್ಪ ಜವಾಬ್ದಾರಿ ತಗೊಂಡಿಲ್ಲ, ತಮ್ಮ ಅದನ್ನ ನಾನ್ ತಗೊಂಡಿದ್ದ, ಅಣ್ಣಂಗ್ ಜವಾಬ್ದಾರಿ ಇಲ್ಲ ಅಂತ ಸ್ವಲ್ಪ ನಾನು ಹೇಳ್ತಾ ಇರ್ತೀನಿ ಗುರುಗಳೇ. ಆಮೇಲೆ ಇದುವರೆಗೂ ನಾನು ಕಷ್ಟನೇ ಪಡ್ತಿದ್ದೀನಿ ಗುರುಗಳೇ. ನಮ್ಮ ಅಣ್ಣ ಏನು ಹ್ಯಾಬಿಟ್ ಮಾಡಿ ದುಡ್ಡಿನ ಕಳ್ಕೊಂಡು ಏನ್ ಮಾಡ್ದ ಗೊತ್ತಿಲ್ಲ ಗುರುಗಳೇ. ನನಗ್ ಗೊತ್ತಿರಂಗೆ ಒಂದ್ಸಲಿ ಸಿಗರೇಟ್ ಸೇದ್ಬೇಕಾದ್ರೆ ಸಿಗಾಕೊಂಡಿದ್ದ ಗುರುಗಳೇ ನಮ್ಮ ಅಣ್ಣ. ಅವನು ನಾನು ನೋಡಿ ಗುರುಗಳೇ, 10 ರೂಪಾಯಿ ಇವತ್ತು ಅನ್ವೆಸ್ಟ್ ಆಗಿ ಕಳೆದ್ರೆ ಹೋಗುತ್ತೆ ಅಂತ ಎಲ್ಲದಕ್ಕೂ ಕಾಸು ಗುಡ್ಡೆ ಇಟ್ಟು ಜೀವನ ಮಾಡ್ತೀನಿ ಗುರುಗಳೇ. ನನ್ನ ಫ್ರೆಂಡ್ಸ್ ಎಲ್ರು ಹ್ಯಾಬಿಟ್ ಮಾಡ್ತಾರೆ ಗುರುಗಳೇ, ಏನು ಮಾಡಲ್ಲ ಗುರುಗಳೇ. ನೋಡಪ್ಪ, ಇಲ್ಲಿ ಒಂದ್ ಅರ್ಥ ಮಾಡ್ಕೊ, ನೀನ್ ಏನ್ ಮಾಡಿದ್ಯಾ ನಿನ್ ಬದುಕಿಗೆ ಮಾಡ್ಕೊಂಡಿದ್ಯಾ, ಆಯ್ತಲ್ಲಪ್ಪ? ಹೌದು, ನೀನು ಎಲ್ಲ ಇತರ ಹುಡುಗರಂತೆ ಹಾದಿ ತಪ್ಪದೆ ಇನ್ಯಾವುದೋ ಕೆಟ್ಟ ಚಟಕ್ಕೂ ಹೋಗದೆ ಎಷ್ಟು ಆಡ್ಕೊಂಡಿದ್ದಾರೆ ಅಂದ್ರೆ ಕೇಳಿಸ್ಕೊಳಯ್ಯ. ಮೊದಲು ನಾನು ಅದನ್ನು ಬಿಡು ಮೊದಲು. ಓಕೆ, ನೀನೇ ಮಾಡಿರೋದು, ಬಟ್ ಅವನ ಇಚ್ಛೆಯಿಂದ ನೀನು ಮಾಡಿದೀಯ, ನೀನಾಗಿ ಏನು ಮಾಡ್ಲಿಕ್ಕಲ್ಲ. ಇಚ್ಛೆ ಇತ್ತು ಮಾಡ್ದೆ. ಹೆಂಗೆ ನಾವು ಅಂದ್ಕೊಂಡ್ಬಿಡ್ತೀವಿ ನಮಗೆ ಕ್ರಿಯೆಯ ವಿಚಾರದಲ್ಲಿ ಸ್ವಾತಂತ್ರ್ಯ ಇಲ್ಲ, ಅವನು ಮಾಡಿಸಿದ ನಾನು ಮಾಡಿ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಬಂಧನದ ವಿಚಾರದಲ್ಲಿ ಮನುಷ್ಯ ಮಾಡೋ ತಪ್ಪು ಕರ್ಮದ ವಿಚಾರದಲ್ಲಿ ಕರ್ಮ ಮಾಡಬೇಕು. ಅದಕ್ಕೆ ಭಗವದ್ಗೀತೆ ಏನು ಹೇಳುತ್ತೆ, ಯಾರು ಕರ್ಮ ಮಾಡ್ತಾನೋ ಅದು ಕರ್ಮ ಅಲ್ಲ, ಯಾರು ಕರ್ಮ ಮಾಡಲ್ವೋ ಅದು ಕರ್ಮ. ಇದು ವಿಚಿತ್ರ ಅನ್ಸುತ್ತೆ. ಏನು ಅಂದ್ರೆ, ಯಾರು ನಾನು ಮಾಡಿದ್ದೀನಿ ಎಂದುಕೊಳ್ಳುತ್ತಾನೋ ಅವನಿಗೆ ಅದರ ಪೂರ್ಣ ಫಲ ಸಿಗೋದಿಲ್ಲ. ಯಾರು ಭಗವಂತ ನನ್ನಿಂದ ಮಾಡಿಸಿದ, ಹೌದು, ಈಗ ನಾನಾದರೂ ಅಷ್ಟೇ, ಮೊದಲು ಈ ಒಂದು 8-10 ವರ್ಷದ ಹಿಂದೆ ನನಗೂ ಅದೇ ಬುದ್ಧಿ ಇತ್ತು. ಬಟ್ ಒಂದು ಅರ್ಥ ಮಾಡಿಕೊಂಡೆ, ನನ್ನ ಒಡ ಹುಟ್ಟಿದವರು, ನನ್ನ ಸುತ್ತಮುತ್ತ ಇರೋರು, ನನಗಿರುವಷ್ಟು ಗುರಿ, ನನಗಿರುವಷ್ಟು ಛಲ, ನನಗಿರುವಷ್ಟು ಹಸಿವು ಅವ್ರಿಗಿಲ್ಲೇ ಇದ್ದಾಗ ನನ್ನ ಹಸಿವನ್ನು ಅವ್ರ ಮುಂದೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಹೌದಲ್ಲ? ಏನ್ ಬೇಕೋ ಮೊದ್ಲು ಅನಿಸ್ತಾ ಇತ್ತು ನಮಗೂ, ಅಯ್ಯೋ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇವ್ರು ಯಾರು ಸಪೋರ್ಟ್ ಕೊಡ್ತಾ ಇಲ್ಲ, ಅಯ್ಯೋ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನನಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ. ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ನನ್ನ ಹಸಿವು ಏನಿದೆ, ನನ್ನ ಛಲ ಏನಿದೆ, ನನ್ನ ದಿಟ್ಟತನ ಏನಿದೆ, ಅದು ಅವ್ರಿಗೆ ಅರ್ಥ ಆಗದೆ ಇರಬಹುದು. ಆ್ಯಂಡ್ ಅವ್ರ ದೃಷ್ಟಿಯಲ್ಲಿ ಕುಂಡ್ಕೊಂಡು ತಿಂದ್ಕೊಂಡು ಇರೋದು 4 ದಿನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಇರಬಹುದು. ಆದರೆ ನಿನ್ನ ಜೀವನದ ಗುರಿ, ನೀನು ಬದುಕೊಂಡು ಬಂದ ರೀತಿ, ನಿನಗಿರೋ ಕನಸುಗಳು, ನೀನು ಬದುಕ್ತಾ ಇರೋ ಒಂದು ದಿಟ್ಟತನ, ಅವ್ರ ಆತ್ಮದ ಸ್ವಭಾವಕ್ಕೂ ನಿನ್ನ ಆತ್ಮದ ಸ್ವಭಾವಕ್ಕೂ ಅಂದ್ರೆ ಒಡಹುಟ್ಟಿದವರು ಹೌದು, ಬಟ್ ಜೀವ ಸ್ವಭಾವಗಳು ಬೇರೆ ಬೇರೆ ಇದ್ದಾಗ ಬೇವಿನ ಮರದಿಂದ ಮಾವಿನಕಾಯಿ ಉದುರ್ಲಿ ಅಂತ ಕಾಯ್ದಂಗ ಆಗುತ್ತಿದ್ ಕತೆ. ಹಂಗೆ ಆಗೋದು. ಯಾಕಂದ್ರೆ ನೀನ್ ಅಣ್ಣ ಅಂತ ನೋಡ್ತಿದೀಯ, ಸ್ವಭಾವ ನೋಡಪ್ಪ. ಯಾಕಂದ್ರೆ ಸ್ವಭಾವದ ಆಧಾರದ ಮೇಲೆ ಒಬ್ಬ ಬುದ್ಧಿವಂತ ಇರ್ತಾನೆ, ಒಬ್ಬ ದಡ್ಡ ಇರ್ತಾನೆ, ಒಬ್ಬ ಅದು ಚಿಕ್ಕವರು ದೊಡ್ಡವರು ಅನ್ನೋದಲ್ಲ ಮ್ಯಾಟ್ರೇ ಅಲ್ಲ. ಚಿಕ್ಕವನು ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ದೊಡ್ಡವನು ಅದೇ ಬಿಸ್ನೆಸ್ ಅಲ್ಲಿ ಕೆಲಸಗಾರ ಆಗಿರ್ತಾನೆ. ನಾನು ಇಂಥ ತುಂಬಾ ನೋಡಿದ್ದೀನಿ. ಯಾರಿಗೂ ಆಗದೆ ಇರೋ ಅನ್ಯಾಯ ನನಗೆ ಆಗಿದೆ ಅನ್ನೋ ದುಃಖ ಮೊದ್ಲು ಬಿಡೋದು ಏನೂ ಇಲ್ಲ. ಇದೆಲ್ಲ ಒಂದು ಅನುಭವ ಅಷ್ಟೇ. ಶುರುವಿನಲ್ಲಿ ಹಂಗೆ ಅನ್ಸುತ್ತೆ, ಮುಂದೆ ಯಾವತ್ತೋ ಕೂತ್ ನೋಡಿದಾಗ ಇಲ್ವಲ್ಲ ಅಣ್ಣ ಅವನು ಯಾಕೋ ಮನೆ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಅಥವಾ ನಾನು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ತಿರ್ಲಿಲ್ವ. ಆ ಸಮಯದಲ್ಲಿ ನಾನು ನನ್ನ ಬದುಕನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ನಾನು ಭಾಗ ತಗೊಂಡು ಅಥವಾ ನಾನೇನೋ ಮಾಡಿಕೊಂಡು ನನ್ನ ಜೀವನ ಕಟ್ಕೊಂಡು ನಾನು ಚೆನ್ನಾಗಾದರೆ ಆಮೇಲೆ ಅಣ್ಣನ ಮೇಲೆ ಎತ್ಬೋದು. ಬಟ್ ಅವನನ್ನ ಮೇಲೆ ಎತ್ತುತ್ತಾ ನಾನು ಕೆಳಕ್ಕೆ ಹೋದೆ ಅನ್ನೋದನ್ನು ಮುಂದೆ ಯಾವತ್ತೂ ನೆನೆಸ್ಕೊಂಡಾಗ ನೀನು ದಡ್ಡ ಅಂತ ನಿನಗೆ ಗೊತ್ತಾಗುತ್ತೆ. ಇದು ಹಂಗೆ ಆಗ್ತಿರೋದು ಗುರುಗಳೇ. ಅಣ್ಣ ಏನಾದಕ್ಕೂ ಸಪೋರ್ಟ್ ಇಲ್ಲ. ಏನಾದ್ರು ಅಣ್ಣ ಏನಾದ್ರು ಹೇಳಕ್ ಹೋದ್ರೆ ನಿನ್ನ ಹತ್ರ ದುಡ್ಡಿದಾವೆ, ನೀನು ಮನೆಯಲ್ಲೇ ವ್ಯವಹಾರ ಮಾಡಿ ಗಂಟು ಮಾಡ್ಕೊಂಡಿದ್ಯಾ, ಅದಕ್ಕೆ ನೀನ್ ದುಡ್ಡು ಮಾಡ್ಕೊಂಡೆ ಅಂತ ಹೇಳ್ತಾನೆ ಗುರುಗಳೇ. ಆತ ತನ್ನ ಸೋಲು ಅಥವಾ ತನ್ನ ಅಸಹಾಯಕ ಸ್ಥಿತಿಯನ್ನು ಹೊರಗಡೆ ಹಾಕಲಿಕ್ಕೆ ಏನೇನು ಪದವನ್ನಾದ್ರೂ ಬಳಸ್ತಾನೆ. ಹೌದಲ್ಲ? ಇನ್ನೊಂದು ಇರ್ತಾನೆ ಗುರುಗಳೇ, ನೀನು ಅಪ್ಪ ಮಕ್ಕಳಿಗೆ ಸೇರ್ದಂಗೆ ಮಾಟ ಮಾಡಿಸ್ಬಿಟ್ಟಿದ್ಯಾ ಅಂತಾನೆ ಒಂದೊಂದ್ಸಲಿ ಗುರುಗಳೇ. ನೋಡಪ್ಪ, ನಿನಗೆ ಇಷ್ಟು ಮಾತ್ರ ಹೇಳ್ತೀನಿ, ನೀನು ಎಲ್ಲ ಮಾಡಿಕೊಂಡು ಸಾಧನೆ ಅಥವಾ ಒಂದು ಗೌರವಾರ್ಥವಾಗಿ ಬದುಕನ್ನು ಕಟ್ಟಿಕೊಂಡು ಹಠಚಾಲದಿಂದ ಬದುಕಿದ್ದೀಯಾ. 2 ವಿಚಾರ ಮೊದಲು ಬಿಡು. ಒಂದು, ನನಗೆ ಅದು ಅವಮಾನ ಆಯಿತು, ಇದು ಅವಮಾನ ಆಯಿತು, ಹೌದು ಆಯಿತು, ಆದರೆ
ಎದುರಿಗೆ ಬಂದ ಬೇಲಿಗಳನ್ನೆಲ್ಲ ಹಾರಿ ನನ್ನ ಗುರಿಯ ಕಡೆ ಹೋಗಬೇಕಾದ್ರೆ ಅದು ನನ್ನ ಬದುಕು, ಅದು ಅನಿವಾರ್ಯ. ಇದು ನಿನ್ನೊಬ್ಬನ ಕಥೆಯಲ್ಲ, ಎಲ್ಲರ ಕಥೆನೂ ಅದೇ. ಏನಂದ್ರೆ ಸ್ವಂತ ಅಣ್ಣ ತಮ್ಮದಿರು ಚಿಕ್ಕಪ್ಪ ದೊಡ್ಡಪ್ಪದಿರಿಂದ ಚೂರಿ ಚುಚ್ಚಿದ್ದಾರೆ, ಇಲ್ಲ ಇನ್ಯಾರ್ದು ಜೀವನದಲ್ಲಿ ಹೊರಗಡೆಯಿಂದ ಚೂರಿ ಚುಚ್ಚಿರೋದು ಹೌದು. ಬಟ್ ಕೆಲವೊಬ್ರು ತಮ್ಮ ಮನೆಯಲ್ಲೇ ಇರ್ತಾರೆ, ಇವರು ಶತ್ರುಗಳು, ಇನ್ನು ಕೆಲವೊಬ್ರಿಗೆ ಹೊರಗಡೆ ಇರ್ತಾರೆ. ನಾನು ಏನು ಹೊರಗಡೆ ಒಂದು ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದೆ, 11 ವರ್ಷ ದುಡ್ದೆ, ಇದು ಮಾಡಿಕೊಂಡೆ, ಆಯ್ತು. ನೀನು ಇದೇನು ಮಾಡಿರ್ಲಿಲ್ಲಪ್ಪ, ಯಾರ ಜೀವನ ಹಾಳಾಗ್ತಿತ್ತು? ನಿಂದೆ ತಾನೇ ಹಾಳಾಗ್ತಿದ್ದು. 12 ವರ್ಷ ಮಾಡಿ ಕೂಡ 13ನೇ ವರ್ಷಕ್ಕೆ ನಿಂದೆ ತಾನೇ ಹಾಳಾಗ್ತಿದ್ದು. ಖಂಡಿತ ಗುರುಗಳೇ. ಹಾಗಾಗಿ ನಾನೇನು ಬದುಕಿನ, ಈಗ ನಿನ್ನ ಕತೆ ಹೇಳಿದೀಯ, ತುಂಬ ಜನಕ್ಕೆ ಇದು ಉದಾಹರಣೆ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಆದರೆ ಎಲ್ಲಿ ನಿನ್ನ ಹಾದಿ ತಪ್ಪುತ್ತಾ ಇದೆ ಅಂದರೆ, ಯಾವುದು ನಿನ್ನ ಅಣತಿಯಂತೆ, ನಿನ್ನ ಇಚ್ಛೆಯಂತೆ, ನಿನ್ನ ಕನಸು, ನಿನ್ನ ಗುರಿ, ನಿನ್ನ ಆಲೋಚನೆ, ಇದು ಎಲ್ಲದಕ್ಕೂ ತದ್ವಿರುದ್ಧವಾಗಿರುವ ಒಂದು ಪಕ್ಷದಿಂದ ಬೆಂಬಲ ಕೇಳಿದ್ರೆ ಅದು ಯಾವತ್ತೂ ಸಿಗಲ್ಲ. ಹಂಗೆ ಆಗಿದೆ ಗುರುಗಳೇ. ಬೆಂಬಲ ಕೇಳ್ತಾ ಅವನು ಕೊಡಲ್ಲ ಅಂದ್ರೆ ಆತ ಯಾವಾಗ ಒಬ್ಬ ತಮ್ಮ, ಅಯ್ಯೋ ನಾನು ಮಾಡಬೇಕಾದ ಜವಾಬ್ದಾರಿ ಅವನು ಮಾಡಿ, ಅವನು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ತಂದಿದ್ದಾನೆ, ಈ ಸಮಯದಲ್ಲಾದರೂ ನಾನು ಅವನಿಗೆ ಋಣಿಯಾಗಿದ್ದು ಅವನು ಹೇಳ್ದಂಗೆ ಕೇಳಿಕೊಂಡು ನಾವಿಬ್ಬರು ಒಗ್ಗಟ್ಟಾಗಿ ದುಡಿಬೇಕು ಅಂತ ಬಂದಿದ್ದಿದ್ರೆ ಅದು ಓಕೆ. ಅವನಿಗೆ ನಿನ್ನ ಬೆಳವಣಿಗೆ ಹೊರಗಡೆ ಶತ್ರುಗಳಿಗೆ ಏನು ಹೊಟ್ಟೆ ಕಿಚ್ಚು ತರಬೇಕು, ಅಣ್ಣನಾಗ ಅವನಿಗೂ ಅದೇ ತರ್ತಾ ಇದೆ ಅನ್ನೋದಾದ್ರೆ ಅಣ್ಣ ಹೇಗಾಗ್ತಾನ? ಅವನು ನಮ್ಮ ಓನರಿಗೆ ಹೇಳಿದಾನೆ ಗುರುಗಳೇ, ನೀವು ಅವನಿಗೆ ಸಂಬಳ ಇಷ್ಟೊಂದು ಕೊಡ್ತೀರಾ, ಅದಕ್ಕೆ ನನ್ನ ಹತ್ರ ಜಗಳ ಮಾಡ್ತಾನೆ, ಯಾಕೆ ಅವನಿಗೆ ಸಂಬಳ ಜಾಸ್ತಿ ಮಾಡ್ತೀರಾ ನೀವು ವರ್ಷ ವರ್ಷ ಅಂತ ಕೇಳಿದಾನೆ. ಈಗ ನಿನ್ನ ತಲೆಯಲ್ಲಿ ಇಷ್ಟಿಟ್ಕೊ, ನೀನು ಅದು ಸರಿ ಆಯ್ತು, ಏನು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಫೈನ್, ಅದ್ಭುತ. ಆದರೆ ಈಗ ಪ್ರಸ್ತುತ ನಿನ್ನ ಎದುರುಗಡೆ ಇರೋ ಸಮಸ್ಯೆಯನ್ನು ಮಾತ್ರ ಎದುರಿಸು. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಯಾರ್ಯಾರು ಏನೇನು ಮಾಡಿದ್ರು, ನೀನು ಮರೆತರು ಕರ್ಮ ಅನ್ನೋದೊಂದು ನೆನ್ಪಿಟ್ಕೊಂಡಿರುತ್ತಪ್ಪ. ಸ್ವಲ್ಪ ಮೌನವಾಗು. ಯಾರ ಹತ್ರ ನೀನು ಒಂದು ಹಂತ ಕೂರೋವರೆಗೂ ನನ್ನ ಹತ್ರ ಹೇಳ್ತೀನಿ, ನೀನು ಇನ್ನೂ 1 ಗಂಟೆ ಎಲ್ಲ ಕೇಳ್ತೀನಿ. ಆದರೆ ನಾನು ಒಂದು ಹಂತಕ್ಕೆ ಬರೋವರೆಗೂ ನನ್ನ ಕತೆಗಳು ಎಲ್ರಿಗೂ ಬೋರ್ ಅನ್ನಿಸ್ತಾವೆ ಹೊರತು ಯಾರಿಗೂ ಅದು ರುಚಿ ಕೊಡುವುದಿಲ್ಲ. ನೀನೇ ಕೇಳಿರ್ತೀಯ, ಅಯ್ಯೋ ನೀನ್ ತುಂಬಾ ಮಾತಾಡ್ತೀಯಪ್ಪ ಅಂತ. ನಿನ್ನ ವಿಚಾರದಲ್ಲಿ ನೀನೇ ಹೇಳ್ದಲ್ಲಪ್ಪ. ಗುರುಗಳೇ, ಎಲ್ರು ಹಂಗಂತಾರೆ, ಸ್ವಲ್ಪ ಮಾತು ಜಾಸ್ತಿ ಇರ್ತಾರೆ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ನನ್ಗೆ ಇನ್ನ ಗೊತ್ತಾಗ್ತಿಲ್ಲ ಗುರುಗಳೇ. ಗುರುಗಳೇ, ನಿಮಗ್ ಅನುಭವದ ಪ್ರಕಾರ ಮಾತು ಜಾಸ್ತಿ ಇಡೋನು ಒಳ್ಳೇದ ಕೆಟ್ಟದಕ್ಕೋ ಗೊತ್ತಿಲ್ಲ ಗುರುಗಳೇ. ಈಗ ಮನ್ಸಲ್ಲಿ ನೋವು ಇಟ್ಕೊಂಡಿರೋನ್ಗೆ ಅನ್ಸುತ್ತೆ ನಾನು ಹೇಳ್ಬಿಡ್ಬೇಕು, ಹೊರಗಡೆ ಹಾಕ್ಬಿಡ್ಬೇಕು ಅಂತ. ಬಟ್ ಅದನ್ನ ಸೂಕ್ತ ವ್ಯಕ್ತಿಗಳ ಹತ್ರ ಹಾಕಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ಹೊರತು ನಿನ್ನ ಉಸಿರಾಟವನ್ನೇ ಹೊರೆ ಅಂದ್ಕೊಳ್ಳೋರ್ಗೆ ನಿನ್ನ ಮಾತು ಬೆಟ್ಟದಷ್ಟು ಹೊರೆ ಆಗ್ಬಿಡುತ್ತೆ. ಹೌದಲ್ಲಪ್ಪ? ನನಗೆ ಮೊದ್ಲಿಂದ ಹಂಗೆ ಚಿಕ್ಕ ಸ್ವಲ್ಪ ಮಾತು ಜಾಸ್ತಿ ಎಲ್ರು ಅಂತಾರೆ. ಒಳ್ಳೇದಲ್ಲ. ಈಗ ನೀನೇನ್ ನನ್ನ ಹತ್ರ ಹಂಚ್ಕೊಂಡೆ, ಅದು ಡಾಕ್ಟರ್ ಹತ್ರ ಮೌನವಾಗಿದ್ಬಿಟ್ರೆ ಆಗಲ್ಲ, ದೇವ್ರ ಹತ್ರ ಮೌನವಾಗಿದ್ರೆ ಆಗಲ್ಲ, ಒಬ್ಬ ಗುರು ಹತ್ರ ಮೌನವಾಗಿದ್ರೆ ಆಗಲ್ಲ, ಹಂಚ್ಕೊಳ್ವಿ. ಬಟ್ ಹೊರಗಿನ ಜನ ನಿನ್ನ ಮಾತನ್ನ ಹಾಗೆ ತಗೊಳ್ತಾರೆ ಅಂತ ಇಲ್ಲ. ನಿನ್ನ ಮಾತಿನಿಂದ ನಿನ್ನನ್ನ ಇವ್ನು ಯಾರೋ ಬರೀ ಕೆಲ್ಸಕ್ಕೆ ಬಾರ್ದಿರೋ ಮಾತಾಡ್ತಾನೆ ಅಂತಾರೆ. ಕೆಲವರು ಹಂಗೆ ಅಂದಿದ್ದಾರೆ. ಮೊದಲು ಕೆಲವರು ನಿನ್ ಮಾತು ಜಾಸ್ತಿ ತಲೆರಟೆ ನೀನು ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಮಾತು ಅಂದ್ರೆ ಇವತ್ತು ನನ್ನ ಒಂದು ಇಡೀ 3 ಗಂಟೆ ಕಾರ್ಯಕ್ರಮದಲ್ಲಿ ಅಥವಾ ಹೊರಗಡೆ ಸಾರ್ವಜನಿಕ ಕಾರ್ಯಕ್ರಮ ಅಥವಾ ಕೌನ್ಸಿಲಿಂಗ್ಗಳಾಗಿರ್ಬೋದು ಅಥವಾ ಹೊರಗಡೆ ಯಾವುದೋ ಪ್ರವಚನ ಆಗಿರ್ಬೋದು, ಎಲ್ಲಿ ಆಡಬೇಕು ಅಲ್ಲಿ ಆಡಬೇಕು. ಇನ್ನು ಹೊರಗಡೆ ನೀನು ಪ್ಯಾಚ್ ಹಾಕೊಂಡು ಬಾಯಿ ಮುಚ್ಕೊಂಡಿದ್ರೇನೆ ನೀನು ಹೊರಗಡೆ ಎಲ್ಲಿ ಆಡಬೇಕು ಅಲ್ಲಿ ಆಡಿದ್ರೆ, ಎಲ್ಲಿ ಆಡಬಾರ್ದು ಅಲ್ಲಿ ಸುಮ್ಮನಿರಬೇಕು. ಈಗ ಕಷ್ಟ ಹೇಳ್ಕೊಳ್ಳಪ್ಪ, ತಪ್ಪಿಲ್ಲ. ಬಟ್ ವಿಷಯ ಇರೋದು, ನೀನಿಷ್ಟೆಲ್ಲ ಮಾಡಿಕೊಂಡು ಬಂದಿದ್ದೀಯಾ, ಈ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀಯಾ, ನಿನ್ನ ಅದ್ಭುತವಾದಂತಹ ಬೆಳವಣಿಗೆ ಕಂಡು ನನಗೆ ಗೌರವ ಉಂಟಿದೆ. ಆ್ಯಂಡ್ ಎಷ್ಟು ಅದ್ಭುತವಾದ ಬದುಕನ್ನು ಬದುಕಿದೆಯಾ. ಆದರೆ ಇಲ್ಲಿ ನೀನಿನ್ನೂ ನಿನ್ನ ಗುರಿಯನ್ನು ಪೂರ್ಣ, ಅಂದರೆ 100 ಮೀಟ್ರ್ ರನ್ನಿಂಗ್ ರೇಸ್ ಓಡ್ತಾ ಇರೋನು ಮಧ್ಯದಲ್ಲೇ ನಾನು ಗೆದ್ದೆ ಅಂತ ಸಂಭ್ರಮಿಸೋಕೆ ನಿಂತ್ಕೊಂಡ್ರೆ ಇನ್ನೊಬ್ಬ ಯಾರೋ ಹೋಗಿ ಗುರಿ ಮುಟ್ಟಿರ್ತಾನೆ. ನಾನು ಗುರಿ ಮುಟ್ಟಾದ್ಮೇಲೆ ಸಂಭ್ರಮಿಸೋಣ, ಹೌದಲ್ಲ? ಸಂಭ್ರಮ ಪಡ್ಲೇಬಾರ್ದು ಅಂತಲ್ಲ, ಖುಷಿ ಇರಬೇಕು. ಬಟ್ ಗುರಿ ಮುಟ್ಟಾದ್ಮೇಲೆ ಅದನ್ನು ವ್ಯಕ್ತಪಡಿಸಬೇಕು. ಒಳಗಡೆ ಖುಷಿ ಇರೋದು ಬೇರೆ, ವ್ಯಕ್ತಪಡಿಸೋದು ಬೇರೆ. ವ್ಯಕ್ತಪಡಿಸುವಷ್ಟು ನಿನ್ನ ಗುರಿಯನ್ನ ನೀನಿನ್ನು ಮುಟ್ಟಿಲ್ಲ. ಜನ ಹಾಗಾಗಿ ಏನು, ಈಗ ಮಾಡೋದೆಲ್ಲ ಚೆನ್ನಾಗಿ ಮಾಡಿದ್ದೀಯ, ಬಟ್ ಅದನ್ನ ಮಾತಾಡಿ ಕಳ್ಕೊಳ್ಳೋದು ಬೇಡ. ಎಲ್ಲೂ ಕೂಡ ಈ ವಿಚಾರವನ್ನ ನಾನು ಅದು ಮಾಡಿ ಬೇಡ. ನೀನು ಏನು ಹೇಳದೆ ಹೋದ್ರೂ ಗೊತ್ತಾಗೋ ದಿನ ಬಂದೇ ಬರುತ್ತೆ. ಈಗಿರೋ ಸಮಸ್ಯೆ ಸ್ವಂತ ಮಾಡಿದ್ದೀಯ,
ಇಲ್ಲಿ ವ್ಯವಹಾರವಾಗಿ ನಿನ್ನ ಬಂದ ಗಿರಾಕಿಗಳ ಜೊತೆ ಏನು ಮಾತಾಡಬೇಕು ಅದು ವ್ಯಾವಹಾರಿಕವಾದ ಭಾಷೆ, ಅದರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ನಿನ್ನ ವೈಯಕ್ತಿಕ ಜೀವನ ನೀನು ತುಂಬ ಗಮನಿಸಬೇಕು, ಮೌನವಾಗಿರಬೇಕು. ಮತ್ತು ಅಣ್ಣನ ವಿಚಾರದಲ್ಲಿ ನೀನು ಮನೆ ಕಟ್ಟಬೇಕಾ, ಇನ್ನೂ 3 ವರ್ಷ ತಡವಾಗಲಿ, ನೀನು ದುಡ್ದು ನೀನೇನೋ ಮಾಡಿ ಕಟ್ಟಂಗಿದ್ರೆ ಕಟ್ಕೋ. ಈತನಿಂದ ನೀನು ನೆರವನ್ನು ಪಡೆದು ಕಟ್ತೀನಿ ಅಂದರೆ ನಾಳೆ ಅದೇ ಮನೆಯಲ್ಲಿ ಮತ್ತೆ ಸೂತಕದ ವಾತಾವರಣ ಬಂದು ನಿಂತುಕೊಳ್ಳುತ್ತೆ. ನನ್ನ ಮಾತನ್ನು ಅರ್ಥ ಮಾಡ್ಕೊ. ಖಂಡಿತ ಗುರುಗಳು, ಇದೇ ತರ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದಾರೆ ಗುರುಗಳು. ಅವ್ನ್ ಬಿಟ್ಟಾಕಿ ನೀನಾದ್ರು ಮಾಡ್ಕೋ, ಅವನು ನೀನ್ ಏನಾದ್ರೂ ಮಾಡೋದಾದ್ರೆ ನಿನ್ನ ಸ್ವಂತವಾಗಿ ಮಾಡು. ನಾಳೆ ಹೆಂಗಾಗ್ಬಿಡುತ್ತಪ್ಪ, ಇವತ್ತು ಮಾತಿಗೆ ನಿಲ್ಲೋ ಜಗತ್ತಲ್ಲ. ನಾನು ಒಂಚೂರು ಕೊಡ್ತೀನಿ, ನೀನು ನಿನ್ಗೆ ಕೈ ಆಡ್ತಾ ಇದೆ, ನಿನ್ ಟೈಮ್ ಚೆನ್ನಾಗಿದೆ, ನೀನೆಲ್ಲ ಮಾಡು ಅಂತ ಹೇಳಿ ನಾಳೆ ಎಲ್ಲ ಮುಗ್ದಾದ ಮೇಲೆ ನಾನು ಮಾಡಿದ್ದು ಅಂತ ನಿಂತ್ಕೊಂಡ್ರೆ ಯಾವ ಪುರಾವೆ ತೋರಿಸ್ತೀಯ ನೀನು? ಹಂಗೆ ಇಲ್ಲಿ ತನಕ ಮಾಡಿರೋದು ಹಂಗೆ ಆಗ್ತಿರೋದು ಗುರುಗಳೇ. ಹಾಗಾಗಿ ಸ್ವಲ್ಪ ಯಾಕೋ ಇವನು ಬುದ್ಧಿ ಕಲಿತಾ ಇಲ್ಲ ಅಂದಾಗ ದ್ವೇಷ ಅಲ್ಲ. ಈಗ ನೀನು ಈತನನ್ನ ಬದಿಗಿಟ್ಟು, ಇಲ್ಲ ಗುರುಗಳೇ ನಾನು ಇನ್ನು 3 ವರ್ಷ ಚೆನ್ನಾಗಿ ಕೆಲಸ ಮಾಡ್ತೀನಿ, ಆಮೇಲೆ ನನ್ನ ಸ್ವಂತದಾಗಿ ನನ್ನ ಪಾಲಿಗೆ ಬರೋ ಜಮೀನಲ್ಲಿ ನಾನು ಕಟ್ಟಿಕೊಳ್ತೀನಿ, ಹೀಗೆ ನಿನ್ನ ಸ್ವಂತ ಶ್ರಮದಿಂದ ಸ್ವಂತ ದುಡಿಮೆಯಿಂದ ಏನಾದರೂ ಕಟ್ಕೊಳ್ಳೋದಾದ್ರೆ ಕಟ್ಕೊಳ್ಳಪ್ಪ. ಅದ್ರ ಹೊರತಾಗಿ ಈತನನ್ನು ನಂಬಿಕೊಂಡು ನಾನು ಮಾಡ್ತೀನಿ ಅಂತ ಹೋದರೆ ಖಂಡಿತ ನೀನು ಹಂಗಲ್ಲಿದ್ದೀಯೇನೋ ಅಂತ ಅನ್ಸಕ್ ನಿನಗೆ ಶುರು ಆಗ್ಬಿಡುದು ಮುಂದೊಂದು ದಿನ. ಅವ್ರ ಹಂಗಲ್ಲಿ ನೀನಿದ್ದೀಯಾ ಅನ್ಸಕ್ ಶುರು ಆಗುತ್ತೆ. ಹಾಗಾಗಿ ಅವತ್ತು ಅದೇನೋ ಜಗಳಗಳಾಗುವುದು ಬೇಡ. ಈತ ನಿನ್ನ ಅಣ್ಣ ಏನಿದ್ದಾನೆ, ಆತನಿಗೆ ಮಾಡಬೇಕು ಅನ್ನೋ ಇಚ್ಛೆ ಇದ್ರೂ ಕೂಡ ರಾತ್ರಿ ಕಂಡ ಕನಸು ಬೆಳಿಗ್ಗೆ ಅದಿರಲ್ಲ, ಚಂಚಲತೆ. ನಾಳೆ ಬೆಳಿಗ್ಗೆ ದುಡ್ಡು ಮಾಡ್ಬಿಡ್ಬೇಕು ಅನ್ನೋದು ಯಾವ ಮನುಷ್ಯನಿಗೆ ಬುದ್ಧಿ ಇರುತ್ತೋ ಅವನು ಯಾವತ್ತೂ ಉದ್ಧಾರ ಆಗಲ್ಲ. ಬೆಳಿಬೇಕನ್ನೋದೇ ಗೊತ್ತಿಲ್ಲ ಗುರುಗಳೇ. ಹಾಗಾಗಿ ನೀನಷ್ಟು ಚಾಕಚಕ್ಯತೆ ಇರೋ ಬುದ್ಧಿವಂತನಾಗಿ ಬದುಕನ್ನ ಎಲ್ಲ ಅವಮಾನಗಳನ್ನು ಎದುರಿಸಿರುವನಾಗಿ ಅವನನ್ನ ಕುರಿಬೇಡಪ್ಪ, ಅವನನ್ನ ನೀನು ಗಣನೆಗೆ ತಗೊಳ್ಳಬೇಡ. ನಾಳೆ ಒಂದು ದಿನ ನಿನಗೆ ಕೊಡಬೇಕು ಅನ್ನಿಸ್ತಾ ಕೊಡು, ಅವನ ಪಾಲಿಂದ ಅವನು ತಗೊಳ್ಳಿ. ಬಟ್ ನೀನು ಅವನನ್ನ ಮುಖ್ಯವಾಗಿರಿಸಿಕೊಂಡು ಅವನು ಕೊಡ್ತಿಲ್ಲ ಇಲ್ಲ ದುಡ್ಡೋನಾಗಿದೆಯಾ 28, 29 ಇವ ಹಂತಕ್ಕೆ ಬಂದಾಗಲೂ ಅವನ ಪಾಳಿನ ಅವನೇನು ಚಿಕ್ಕ ಹುಡುಗ ಅಲ್ಲ. ಏನೋ ಅವ್ನ ಕೈ ಕಾಲು ಸರಿ ಇಲ್ಲ, ಹುಟ್ಟುತ್ತಾನೆ ಅಂಗವಿಕಲ ಅಂದಾಗ ನೋಡಪ್ಪ ಅವನನ್ನು ಕೈ ಬಿಡಬೇಡ ಅಂತ ಹೇಳ್ತೀನಿ. ಈಗ ಅವ್ನು ಸ್ವತಂತ್ರವಾಗಿ ಬದುಕ್ತೀನಿ, ನಾನು ಬದುಕ್ತೀನಿ, ಹೇಳಿದ್ದು ಕೇಳಲ್ಲ ಅನ್ನೋದಾದರೆ ನಿನ್ನ ಬದುಕನ್ನು ನೀನು ನೋಡ್ಕೋ. ಇದು ದ್ವೇಷ ಅಲ್ಲ, ಇದು ಬುದ್ಧಿವಂತಿಕೆ. ನೀನು ಹೃದಯವಂತಿಕೆ ತೋರಿಸ್ಬೇಕಾ? ನೀನು ಕಾಲ ಮೇಲೆ ನಿಂತ್ಕೊಂಡು ಆಮೇಲೆ ತೋರಿಸು. ಈಗ ತೋರಿಸ್ಲಿಕ್ಕೆ ಹೋದ್ರೆ ನೀನು ಬಿದ್ದೋಯ್ತೀಯ. ನಮ್ಮ ಅಣ್ಣ ತಮ್ಮಗಳೆಲ್ಲ ಇನ್ನು ಒಟ್ಟಿಗೆ ಇದ್ರು, ನಾವೇ ಬೇರೆ ಬೇರೆ ತರ ಮಾಡ್ಕೊಂಡ್ರೆ ಅವ್ರು ಏನಂತಾರೆ, ಅವ್ರ ಪಾಲಿಂದ ಅವ್ರಿಗೆ, ನಿನ್ನ ಪಾಲಿಂದ ನಿನ್ಗೆ. ಅವ್ರ ಮನೇಲಿ ದೋಸೆ ಮಾಡ್ತವ್ರೆ ಅಂತ ನೀನು ಸಾಲ ಮಾಡ್ತಂದು ಏನೋ ಮಾಡೋದು ಬೇಡ. ನಿನ್ಗೇನಿದೆ ಅದ್ರ ತಕ್ಕಂಗೆ ಯೋಚನೆ ಮಾಡಪ್ಪ ನೀನು. ಅವರೆಲ್ಲ ಚೆನ್ನಾಗಿದ್ದಾರೆ, ಅವರೆಲ್ಲ ಒಟ್ಟಿಗಿದ್ದಾರೆ, ನಾವು ಹಂಗಿರೋಣ. ಅರೆ ನಾವು ಹಂಗಿರೋಣ ಅಂತ ಇಬ್ರಿಗೂ ಬರಬೇಕು ಹೊತ್ತು ಒಬ್ಬಂಗೆ ಬಂದರೆ ಅದೇ ಸುಮ್ಮನೆ ನೀವು ಅಂದ್ಕೊಂಡು ನೀವು ಕರ್ಗೋಗ್ತೀರ ಅಷ್ಟೇ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ದೂರ ಆದ ಮಾತ್ರಕ್ಕೆ ನಿಮ್ಮಷ್ಟು ಕೆಟ್ಟವ್ರು ಯಾರೂ ಇಲ್ಲ ಅಂತ ಯಾರಾದರೂ ಅಂತಾರೆ ಅಂದರೆ ಅದು ಸುಳ್ಳು. ಪರಿಸ್ಥಿತಿ ಏನು ಬಂತೋ ಅದಕ್ಕೆ ತಕ್ಕಂಗೆ ನೀವು ನಡ್ಕೊಂಡಿದ್ದೀರ ಹೊರತು ನೀವು ಅವನದೆಲ್ಲ ಆಸ್ತಿ ಕಬಳಿಸ್ಕೊಂಡು ಅವನನ್ನೇನು ಹೊರಗಡೆ ಆಗ್ತಾ ಇಲ್ಲ. ಯಾವಾತ ಬುದ್ಧಿ ಕೇಳಲಿಕ್ಕೆ ತಯಾರಿಲ್ವೋ ಅಥವಾ ಯಾವತ್ತ ಹೇಳಿದ್ದನ್ನು ಹಿಂಗೆ ನಡಿಯಪ್ಪ ಅಂತ ಅವನು ಉದ್ಧಾರ ಕೇಳಿದ್ರೂ ಅವನು ನಿನ್ನ ಬಗ್ಗೆ ದ್ವೇಷ ಮಾಡ್ತಾನೆ ಅನ್ನೋದಾದರೆ ಆತ ಮದುವೆ ಆಗಬೇಕು ಅಥವಾ ಆತನಿಗೇನೋ ಒಂದು ಇಚ್ಛೆ ಇದ್ರೆ ಅವನೇ ಬರೋನು ಮಾತಾಡೋನು. ಬಟ್ ಈಗ ಅದು ಯಾವುದು ಇಲ್ವಾ? ಹೆಣ್ಣುಡುಕ್ರಿ ಮದ್ವೆ ಆಗಕ್ಕೆ ಹೆಣ್ಣುಡುಕ್ರಿ ಅಂತಾನೆ ಗುರುಗಳೇ. ಮನೆ ಚಿಕ್ಕ ಮನೆ, ಇಬ್ರು ಗಂಡ್ ಮಕ್ಳು, ಮನೆ ಇಲ್ಲ. ಫಸ್ಟ್ ನೋಡದೆ ಮೇನ್ ಮನೆ ನೋಡ್ತಾರೆ ಗುರುಗಳೇ. ಸದ್ಯಕ್ಕೆ ನೀನು ಮುಂದಿನ 2-3 ವರ್ಷ ಅವನ ಮದುವೆಗೂ ಹೋಗಬೇಡ, ನಿನ್ನ ಮದುವೆಗೂ ಹೋಗಬೇಡ. ಮುಂದಿನ 2 ವರ್ಷ ಚೆನ್ನಾಗಿ ದುಡಿದು ಮನೆ ವಿಚಾರದಲ್ಲಿ ನೀನು ನಿನ್ನ ಪಾಲಿಗೆ ಬರುವ ಜಮೀನಿನಲ್ಲಿ ಕಟ್ಕೊಂಡು ಹೋಗ್ತೀಯ, ಅದು ನಿನಗೆ ಬಿಟ್ಟಿದ್ದು. ಆದರೆ ಅವ್ರಾಗಿಲ್ಲ, ನಾವು ಭಾಗ ಆದ್ರೆ ಊರೇನಾದರೂ ಅಂದ್ಕೊಳ್ಳು. ಹಿಂಗೆ ನೀನು ಹೋದ್ರೆ ಅರ್ಥ ಮಾಡ್ಕೊ, ನೀನು ಇಷ್ಟು ದಿನ ಮಾಡಿದ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಇಲ್ಲ ಗುರುಗಳೇ, ನನಗೂ ಅದೇ ತರ ಇಷ್ಟು ಕಷ್ಟಪಟ್ಟು ಕೊನೆ ಕಾಲದಲ್ಲಿ ಹಾಳಾಗ್ಬಾರ್ದು ಅನ್ನೋದು ಬಹಳ ಇದೆ ಗುರುಗಳೇ. ಇವನಿಗೆ ನೀನು ಕರುಣೆ ತೋರಿಸೋದಾದ್ರೆ ನೀನು ನೆಲೆ ನಿಂತ ಮೇಲೆ ತೋರಿಸು. ಈಗ ಕರುಣೆ ತೋರಿಸ್ಲಿಕ್ಕೆ ಹೋದ್ರೆ ಆತ ನಿನ್ನ ಕರುಣೆಯನ್ನ ಅಥವಾ ಕರುಣೆಗಿರುವ ಬೆಲೆಯನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಆತ ಇಲ್ಲ. ಆತನ ನಿರಂತರ ಸೋಲುಗಳು ಆತನಿಗೆ ತಲೆ ಕೆಡಿಸ್ಬಿಟ್ಟಿದ್ದಾವೆ. ಅದೇ ಆಗಿದೆ ಅನ್ಸುತ್ತೆ ಗುರುಗಳೇ ಅವನ ಜೀವನದಲ್ಲಿ. ಅವನನ್ನ ಆತನ ಪಾಡಿಗೆ ಬಿಡು. ಅಲ್ಲಿ ಏನಾಯ್ತು, ಯಾಕಾಯ್ತು, ನೀನೇನೋ ಹೇಳಕ್ ಹೋಗೋದು. ನೀನ್ ಇಷ್ಟು ದಿನ ಮಾಡ್ಕೊಂಡು ಬಂದು ಈಗ ಯಾಕೆ ಹೇಳಿ ಕೆಟ್ಟವನಾಗ್ತೀಯ?
ಹಾ ಗುರುಗಳೇ, ಇಷ್ಟ ದಿವಸ ಹೇಳ್ಕೊಂಡೆ ಬರ್ತಿದ್ದೀನಿ ಗುರುಗಳೇ. ಮಾತು ಕಡಿಮೆ ಮಾಡಿ ಮೌನವಾಗಿ ನಿನ್ನ ಕೆಲಸ ಶ್ರದ್ಧೆಯಿಂದ ಮಾಡು. ಇನ್ನೊಂದು ಅಂಗಡಿ ಮಾಡು. ಮನೆ 3 ತಿಂಗಳಿಗೆ ದುಡ್ಡು ಕೊಟ್ರೆ 3 ತಿಂಗಳಿಗೆ ಕಟ್ಕೊಡ್ತಾರಯ್ಯ. ಕರೆಕ್ಟ್ ಗುರುಗಳೇ. ಇನ್ನೊಂದು ಅಂಗಡಿ ಮಾಡು. ಅದು ಮನೆ ಕಟ್ಬೇಕು ನೋ. ದೊಡ್ಡ ಕೋಟ್ಯಾಧಿಪತಿಗಳು ಪುಟ್ಟು ಮನೆ ಮಾಡ್ಕೊಂಡು ಎಲ್ಲೋ ಸಮುದ್ರದ ದಡದಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟ ಪಡ್ತಾವ್ರಿ ಇವಾಗ. ಕರೆಕ್ಟ್. ಮನೆ ನೋಡಿ ಹೆಣ್ಣು ಕೊಡೋದ. ಈ ದುಡಿಮೆ ಇದ್ರೆ ಅಂತವ್ 100 ಕಟ್ಬೋದಪ್ಪ ಗುರುಗಳೇ. ಅದೇ ನನ್ಗೆ ಈಗೊಂದು ಮದ್ವೆ ವಿಚಾರದಲ್ಲೇ ಸ್ವಲ್ಪ ಬೇಜಾರಾಗ್ತಿದೆ ಗುರುಗಳೇ. ಹೆಣ್ಣು ಕೊಡ್ತಾರೋ ಹೆಂಗೆ, ಮನೆ ಕಟ್ಟಿಲ್ಲ. ಇನ್ನೂ 2 ವರ್ಷ ಆ ಕಡೆಗೆ ನೀನ್ ತಲೆ ಹಾಕಬೇಡ. ಸಾಧ್ಯವಾದ್ರೆ ನಿನ್ನ ಬಂಡವಾಳ ಹೆಚ್ಚಿಗೆ ಹೂಡು ಅಥವಾ ಆದಾಯ ಜಾಸ್ತಿ ಮಾಡ್ಕೋ. ಇನ್ನೊಂದು ಅಂಗಡಿ ಮಾಡು, ಬ್ರಾಂಚ್ ಮಾಡು. ಈ ಕಡೆ ಹೋದ್ರೆ ನೀನು ಮುಂದೆ ಒಂದೊಳ್ಳೆ ಹೆಣ್ಣು ಮಗಳನ್ನು ಪಡ್ಕೊಂಡು ನಿನ್ನ ಜೀವನ ಮಾಡ್ಬೋದಪ್ಪ. ಬಟ್ ಈಗಿರೋ ಅತಂತ್ರದ ಸ್ಥಿತಿ, ಮನೆಯಲ್ಲಿ ಹಿಂಗೆ, ಅಣ್ಣ ನೋಡ್ರಿ ಹಿಂಗೆ ನಿನ್ನ ಹಣ, ನಿನ್ನ ದುಡಿಮೆ, ನಿನ್ನ ಒಳ್ಳೆಯತನ, ನಿನ್ನ ಮೌನ, ನಿನ್ನ ಸನ್ನಡತೆ ಇದೆಲ್ಲವೂ ನಿನ್ನನ್ನು ಕಾಪಾಡುತ್ತೆ. ಸಾಧ್ಯವಾದರೆ ದುಡಿಮೆ ಹೆಚ್ಚು ಮಾಡ್ಕೋ. ದುಡಿಮೆ ಕಡೆ 2 ವರ್ಷ ನೀನು ಮದುವೆ ಅದು ಇದು ಅಂತ ಹೋದ್ರೆ ಇಲ್ಲೂ ಸಲ್ಲೋದಿಲ್ಲ, ಅಲ್ಲೂ ಸಲ್ಲೋದಿಲ್ಲ, ಹಂಗಾಗುತ್ತೆ ಕತೆ. ಗುರುಗಳಿಗೆ ಯಾವ್ದಾದ್ರು ಹುಡುಗಿ ಸಿಕ್ಕರೆ ಮದ್ವೆ ಆಗೋದು ಒಳ್ಳೇದ ಹಿಂಗೆ? ನಾನು ನನ್ನ ಶಕ್ತಿಯಿಂದ ಹೇಳ್ತೀನಿ, ನೀನು ಈಗಿನ್ನೂ 7 ತಿಂಗಳಾಗಿದೆ. ಸದ್ಯಕ್ಕೆ ಈಗ ಬೇಡ. ಆ್ಯಂಡ್ ಮದುವೆ ಆಗೋ ಏಜ್ ಅಲ್ಲ, ಅಥವಾ ನೀನು ದುಡ್ಡು ಮಾಡ್ಕೊಂಡ್ರೆ ಮಾತ್ರ ಮದುವೆ ಅದಕ್ಕೆ ಯೋಗ್ಯ ಅಂತ ಅಲ್ಲ. ಬಟ್ ಅಣ್ಣ ಹಂಗಿರ್ಬೇಕಾದ್ರೆ ಅಲ್ಲಿಂದ ಸ್ಪಷ್ಟತೆ ಸಿಗದ ಹೊರತು ನೀನೀಗ ಆ ವಿಚಾರಕ್ಕೆ ಕೈ ಹಾಕೋದು ಒಳ್ಳೇದಲ್ಲ. ಅಲ್ಲ ಆಯ್ತು ಗುರುಗಳೇ, ಮನೆದ್ದು ಬಿಡಿ, ಮನೆ ಸೈಡಿಗೆ ಇಟ್ಬಿಟ್ಟು ನೀವು 2 ವರ್ಷ ಆದ್ಮೇಲೆ ನೋಡೋಣ. ಕೆಲವ್ರು ಹೇಳ್ತಾರೆ ನಿನಗೆ ಹೆಣ್ ಸಿಕ್ಕರೆ ನೀನ್ ಮದ್ವೆ ಆಗು, ಅಣ್ಣ ಸಿಕ್ಕರೆ ಅಣ್ಣ ಇಬ್ರು ಒಟ್ಟಿಗೆ ಆಗ್ರಿ, ಈ ತರ ಹೇಳ್ತಿದ್ದಾರೆ ಗುರುಗಳೇ ಕೆಲವರು. ಅಣ್ಣನ ವಿಚಾರದಲ್ಲಿ ಇಷ್ಟೆಲ್ಲ ಹೇಳೋನು ಅಣ್ಣಂಗೆ ಚಿಕ್ಕ ಒಂದು ಪ್ರಯತ್ನ ಮಾಡದೇನೆ ನೀನ್ ಮಾಡ್ಕೊಂಡು ಹೋಗೋ ತಪ್ಪಾಗುತ್ತಲ್ಲಯ್ಯ. ಅದನ್ನು ನಮ್ ರಿಲೇಷನ್ ನಮ್ಮ ಮಾವರ್ ಅದೇ ಹೇಳ್ತಾರೆ, ಅಣ್ಣಂಗ್ ಫಸ್ಟ್ ಮಾಡ್ಬೇಕು, ನೀನ್ ಚೆನ್ನಾಗಿದ್ದೀನಿ, ನಿಂಗೆ ಅಂತದೊಂದು ಪ್ರಯತ್ನ ಮಾಡಿ ನಿನ್ನ ಆತ್ಮಸಾಕ್ಷಿ ಆಣೆಯಾಗಿಯೂ ನೀನ್ ಪ್ರಯತ್ನ ಮಾಡಿ ನಿನ್ ಕರ್ಮ ಕಳ್ಕೊ. ನಿನ್ನ ವಿಚಾರದಲ್ಲಿ ಮದುವೆ ಅನ್ನೋದು ಈಗ ಬೇಡ. ಅಣ್ಣನ ವಿಚಾರದಲ್ಲಿ ಪ್ರಯತ್ನ ಮಾಡು. ಬಟ್ ನಿನ್ನ ವಿಚಾರದಲ್ಲಿ ವ್ಯವಹಾರವನ್ನ ಇನ್ನಷ್ಟು ಎತ್ತರಕ್ಕೇರಿಸ್ಕೋ. ವ್ಯವಹಾರ ಪರವಾಗಿಲ್ಲ ಗುರುಗಳೇ, ಇವಾಗ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ನನಗೆ ಒಂದು ನಿಮ್ಮ ಹತ್ರ ಕಾಲ್ ಮಾಡಿದ ಉದ್ದೇಶನೇ ಅದ್ರ ಬಗ್ಗೆ ಕೇಳ್ಬೇಕು. ವ್ಯವಹಾರ 7 ತಿಂಗಳು, 1 ವರ್ಷ ಪೂರೈಕೆ ಆಗಿ ವರ್ಷದ ಮೇಲೆ 4-5 ತಿಂಗಳಾಗುವವರೆಗೂ ನಿನ್ನ ಮದುವೆ ವಿಚಾರಕ್ಕೆ ಕೈ ಹಾಕಬೇಡ. ಗುರುಗಳೇ, ನಾನು ಅಂಗಡಿಲಿ ಗುರುಗಳೇ ಸ್ವಲ್ಪ ನನಗೆ ಒಂದು ವಿಚಾರದಲ್ಲಿ ಸ್ವಲ್ಪ ಇಷ್ಟೆಲ್ಲಾ ಮಾಡಿದ್ದೇನೆ ಖುಷಿಕಿನ ಒಂದು ವಿಚಾರದಲ್ಲಿ ಸ್ವಲ್ಪ ನನಗೆ ಗೊಂದಲ ಇದೆ ಗುರುಗಳೇ. ಬೇಗ ಹೇಳಪ್ಪ, ತುಂಬಾ ಸಮಯ ಆಯ್ತು. ಗುರುಗಳೇ, 1 ನಿಮಿಷ. ನನಗೆ ಅದೇ ಏರ್ ಫಾಲ್ ಆಗ್ತಿದ್ದೆ ನಾಳಿಕೆ, ಅದೊಂದು ಬೇಜಾರು ಗುರುಗಳೇ. ಏರ್ ಫಾಲ್ ಆಗಿ ಏಜ್ ಭಾರ ಆಗಿದೆ ಅಂತ ಹೆಣ್ಣು ಕೊಡ್ದೆ, ಅದೊಂದು ನನಗೆ ತುಂಬಾ ಬೇಜಾರಿದೆ. ಏನ್ ಮಾಡ್ಬೇಕಂತಾನು ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ದೀನಿ ಗುರುಗಳೇ, ಆದ್ರೂ ಏನು ಕಡಿಮೆ ಆಗಿಲ್ಲ. ಅದು ನಿಮ್ಮ ಹತ್ರನೇ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಕಾಲ್ ಮಾಡಿದ ಉದ್ದೇಶನೇ ಗುರುಗಳೇ. ಏನು ನಾನು ಹೇಳಿಕ್ ಹೋಗಲ್ಲ, ಬಟ್ ತುಂಬಾ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ. ಅಂಡ್ ಅದ್ರ ಕೂದಲು ಉದ್ರು ಹೋದ್ರೆ ನನ್ನ ಬದುಕು ಯಾರು ಹೆಣ್ಣು ಕೊಡಲ್ಲ. ಚೆನ್ನಾಗಿ ದುಡ್ಡು ಮಾಡಪ್ಪ. ತುಂಬಾ ಆಧ್ಯಾತ್ಮಿಕತೆಯಿಂದ ಹೊರಗಡೆ ಬಂದು ಹೇಳ್ತಾ ಇದ್ದೀನಿ, ಚೆನ್ನಾಗಿ ದುಡ್ಡು ಮಾಡು, ಧರ್ಮ ಬಿಡಬೇಡ. ಕೂದಲು ಉದ್ರೋಗಿದ್ರು ಪರವಾಗಿಲ್ಲ, ಧರ್ಮ ಉದ್ರೋಗಬಾರ್ದು. ಕೂದಲು ಪರವಾಗಿಲ್ಲ, ನಿನ್ನ ಸಜ್ಜನ ನಡವಳಿಕೆ ದೂರ ಆಗೋದು ಬೇಡ. ಮದುವೆ ಆದವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅಲ್ಲ, ಆದ್ರೆ ಒಳ್ಳೆ ನಡತೆಯನ್ನು ಇಟ್ಕೊಂಡಿರೋರು ಖಂಡಿತ ಚೆನ್ನಾಗಿರ್ತಾರೆ. ನೀನು ಮದುವೆ ಆದ್ರೆ ಅಥವಾ ಕೂದಲಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ, ಹೊರಗಡೆ ನಿನ್ನನ್ನು ನೋಡಿ ಯಾರು ಬರ್ತಾರೋ ಅವ್ರು ತುಂಬಾ ದಿನ ಇರಲ್ಲ. ಯಾರು ನಿನ್ನ ಜೊತೆ ಕೂದಲು ನೋಡ್ಕೊಂಡು ಏನು ವಿಗ್ ಹಾಕೊಂಡು ಮದುವೆ ಆಗಿ ಮೋಸ ಮಾಡೋರ್ಗಿಂತ ನೀನೇ ಬೆಟರ್ ಅಲ್ಲಯ್ಯ. ಗುರುಗಳ ಅದೇ ಇದಕ್ಕೆ ಏರ್ ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಮಾಡಿಸ್ಕೊಳ್ಳೋದ ಏನು ಬೇಕು? ಈಗ ಬಿಳೆ ಕೂದಲು ಬರ್ತಿದಾವೆ ಅಂದ ಕಲ್ಲರ್ ಹಾಕ್ಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ಕೂದಲು ಉದುರೋಗ್ತಿದ್ದಾವೆ ಅಂದಾಗ ಅದಕ್ಕೆ ಏನ್ ಮಾಡಿಸ್ಕೊಳ್ಬೇಕು ಖಂಡಿತ ತಪ್ಪಲ್ಲ, ಮಾಡಿಸ್ಕೊ. ಆದ್ರೆ ಪ್ರಕೃತಿ ದತ್ತವಾಗಿ ಏನಿದೆಯೋ ಅದೇ ಸತ್ಯನಪ್ಪ. ಅದು ಗೊತ್ತು ಗುರುಗಳ. ನಮ್ಮ ಅಪ್ಪಾಜಿಗೂ ಏರ್ಸ್ ಇಲ್ಲ, ನಮ್ಮ ಕಸಿನ್ ಬ್ರದರ್ ಅವರಿಗೂ ಆಗಿ ತರ ಇದೆ. ಅದು ಹೆರಿಡಿಟಿ ಅಂತ ಅನ್ಕೊಂಡಿದೀನಿ. ಅದು ಒಂದ್ ಬೇಜಾರ್ ಗುರುಗಳು. ಇಷ್ಟೆಲ್ಲ ಕಷ್ಟಪಟ್ಟಿದೀನಿ, ನಾನು ಕೊನೆಗೆ ಮದ್ವೆ ಆಗದೆ ಹಂಗೆ ಉಳ್ಕೊಂಬಿಟ್ಟು ಅದೊಂದು ನನಗೆ ಒಂಥರ ಬೇಜಾರ್. ಅಂಗಡಿಲಿ ಕೂತ ಒಂದ್ ಟೈಮ್ ಬೇಜಾರ್ ಆಗೋಗ್ಬಿಡುತ್ತೆ. ಹಂಗೇನಿಲ್ಲ, ಹಂಗೆ ನೀನಿನ್ನು ತುಂಬಾ ದೂರ ಇದ್ದೀಯ, ಅದೆಲ್ಲ ಯೋಚನೆ ಮಾಡಬೇಡ. ಚೆನ್ನಾಗಿ ದುಡ್ಡು ಮಾಡಿ, ಇಷ್ಟು ಮಾತ್ರ ಹೇಳಬಲ್ಲೆ, ಚೆನ್ನಾಗಿ ಅಂಗಡಿ ಕಡೆ ಇಂಪ್ರೂವ್ ಮಾಡ್ಕೊ. ಅಂಡ್ ಅಣ್ಣನಿಗೂ ಮದುವೆ ಆಗುತ್ತೆ. ಮತ್ತೆ ನಿನ್ನ ವಿಚಾರದಲ್ಲಿ ನೀನೇನು ಮನೆ ಅದು ಇದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಇನ್ನೊಂದು ಗುರುಗಳೇ, ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಂತ ಹೆಂಡತಿ ಸಿಕ್ಕರೆ ಸಾಕು ಅಂತ ಆಸೆಗಳು. ಯಾರಿಗೂ ನಾವು ಮೋಸ ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮ ತುಂಬಾ ಮುಗ್ದ್ರು. ಆಯ್ತಪ್ಪ, ನಾನು ಇನ್ನು ಅರ್ಥಾತ್ 2025 ಜೂನ್
ಜುಲೈ ಆವರೆಗೂ ನೀನು ಸ್ವಲ್ಪ ಅಂಗಡಿ ಕಡೆ ಇನ್ನೊಂಚೂರು ಇಂಪ್ರೂವ್ ಮಾಡಿಕೊಂಡು ಮನೆ ಕಡೆ ಒಂಚೂರು ನೀನೇ ಸ್ವಂತ ಒಂದು ಪುಟ್ಟ ಮನೆ ಕಟ್ಕೊಳ್ಳೋಷ್ಟು ಶಕ್ತಿ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ಯಾಕೋ ಮದುವೆ ಅಂತಿದೆಯಾ, ಬಟ್ ನನ್ನ ಕಡೆಯಿಂದ ಅದಕ್ಕೆ ಒಪ್ಪಿಗೆ ಇಲ್ಲ, ಅಥವಾ ಅದೇನೋ ಬೇರೆ ಇದೆ. ಜಸ್ಟ್ ವೆಯ್ಟ್ ಮಾಡು, ನಿನಗೂ ಅರ್ಥವಾಗುತ್ತೆ, ನಿನಗೆ ಒಳ್ಳೇದಾಗುತ್ತೆ. ಬಟ್ ನೀನು ಕೂದಲು ಕಾರಣ ಕೊಟ್ಟು ಬದುಕನ್ನು ಕೆಳಕ್ಕೆ ತಗೊಂಡು ಹೋಗ್ತೀನಿ ಅನ್ನೋದಾದ್ರೆ ಅದಕ್ಕೆ ನನ್ನನ್ನು ಪೊಳ್ಳು ಮಾಡಬೇಡ. ನಾನು ಅದಕ್ಕೆ ಇಲ್ಲ ಗುರುಗಳು, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇದು 1.5 ವರ್ಷ ಇದೆ ನನಗೆ, 1.5 ವರ್ಷದಿಂದ ಕನಸು ಗುರುಗಳು. ಇವತ್ತು ನನಗೆ ನನ್ಸಾಯ್ತಲ್ಲ, ಇವತ್ತು ನನಗೆ ಕೋಟಿ ಸಿಕ್ಕಷ್ಟು ಖುಷಿ ಆಗಿದೆ ಗುರುಗಳೇ. ನಿಜವಾಗ್ಲೂ ಕೋಟಿ ಸಿಕ್ಕಿದ್ದು ಇಷ್ಟು ಖುಷಿ. ಶ್ರಮವು ಎಲ್ಲೂ ವ್ಯರ್ಥವಾಗದಂತೆ ಭಗವಂತ ಕಾಪಾಡ್ಕೊಂಡು ಹೋಗ್ತಾನೆ. ಆದ್ರೆ ಕೂದಲು ಅಥವಾ ಉದುರೋಗ್ತಾ ಇದೆ ಅಥವಾ ಈ ಕಾರಣ ಕೊಟ್ಟು ಅಥವಾ ನನಗೆ ಮದುವೆ ಆಗಲ್ಲ ಅನ್ನೋ ಕಾರಣ ಕೊಟ್ಟು ನೀನು ಈ ವಿಚಾರದಲ್ಲಿ ಆತರ ಪಡೋ ಹಾಗಿಲ್ಲ. ನೀನು ಮಾಡಿರೋ ಎಲ್ಲ ಕೆಲಸಗಳು ಸ್ವಲ್ಪ ಯಶಸ್ಸಾಗಬೇಕು, ಒಂದೊಳ್ಳೆ ದಡ ಸೇರಬೇಕಂದ್ರೆ ಜೀವನ ಸಂಗಾತಿ ಚೆನ್ನಾಗಿರ್ಬೇಕು. ಆ ಗುರುಗಳ ನನಗೆ ಅದೇ ಇಷ್ಟ ಗುರುಗಳ. ನನಗೆ ನನ್ನನ್ನು ಅರ್ಥ ಮಾಡ್ಕೊಂಡು ಹೌದು, ಬಟ್ ಅಷ್ಟೇ ಕಷ್ಟ. ಅರ್ಥ ಆಯ್ತಲ್ಲ? ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಮ್ಮನಾಗಿ ಒಂಚೂರು ತಾಳ್ಮೆ ಇಟ್ಕೋ. ಆಯ್ತು ಗುರುಗಳ, ತಾಳ್ಮೆಯಲ್ಲಿ ನೀನು ಮುಂದೆ ಹೆಜ್ಜೆ ಇಡು. ಆದ್ರೆ ಮದುವೆ ವಿಚಾರದಲ್ಲಿ ಅವನನ್ನ ಕೂರ್ಸ್ ಕೇಳು. ನೀನಾಗೋ, ನನಗೇನೆ ಹೇಳ್ತೀಯ, ನನ್ನ ಬದುಕು ನಂದು ಅಂತ ಆ ಮಟ್ಟಿಗೆ ಬಂದ ನೀನು ಇನ್ನೊಂದು ನಾನು ಹೇಳಿದ ಸಮಯವರೆಗೂ ಕಾದು ಆಮೇಲೆ ನೀನೇನು ಆಗಬೇಕು ಅಂತ ಅಂದ್ಕೊಳ್ತೀಯೋ ಅದು ಹಿರಿಯರ ಸಮ್ಮುಖದಲ್ಲಿ ಮಾಡ್ಕೊಳಪ್ಪ. ಬಟ್ ಹಿರಿಯರ ಸಮ್ಮುಖದಲ್ಲೇ ಮಾಡ್ಕೋಬೇಕು ಅಂತಿದ್ದೀನಿ ಗುರುಗಳೇ. ಅದೇ ಅವ್ರ ನಮ್ಮ ಅಣ್ಣನ್ಗೆ ನಾವು ಹೆಣ್ಣು ಹುಡುಕ್ತಾ ಇದ್ದೀವಿ ಗುರುಗಳೇ. ಯಾವ್ದಾದ್ರು ಸಿಕ್ಕರೆ ಫಸ್ಟ್ ಅವನಿಗೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಬಟ್ ಈ ವಿಚಾರದಲ್ಲಿ ಮುಂದಿನ ಅಣ್ಣನ್ಗೂ ಅದೇ ಆಸೆ ಇದೆ, ಫಸ್ಟ್ ಮದ್ವೆ ಆಗ್ಬೇಕು ಅಂತ. ಅವನಿಗೂ ಫಸ್ಟ್ ಮಾಡಿ ಆಮೇಲೆ ನಾನು ಆಗ್ಬೇಕು, ನನಗೆ ಅದೇ ಆಸೆ ಮನ್ಸಾರಿರೋದು. ಅಂಗಡಿ ಕಡೆ ಗಮನ ಕೊಡು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀನು ಇನ್ನೂ ಅಂಗಡಿ ಕಡೆ ಎಷ್ಟು ಸಾಲದು, ಇನ್ನೂ ಒಂದು ಬಿಸ್ನೆಸ್ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ. ನಾವು ಎಷ್ಟು ದುಡಿದ್ರು ಕಡಿಮೆನೆ ಜೀವನದಲ್ಲಿ, ಹಂಗಿದೆ ಗುರುಗಳೇ. ಇವಾಗ ಚೆನ್ನಾಗಿ ನೋಡ್ಕೊಳಪ್ಪ. ಗುರುಗಳೇ, ನಿಮ್ ಆಶೀರ್ವಾದ ನಮ್ಮಂತ ಬಡವ್ರ ಮೇಲೆ, ನಮ್ಮಂತ ಮುಗ್ದ್ರ ಮೇಲೆ ತುಂಬಾ ಆಶೀರ್ವಾದ ಇರ್ಬೇಕು ಗುರುಗಳೇ. ನೀವು ಇನ್ನೂ ಹೆಚ್ಚು ಜನಗಳಿಗೆ ಈ ತರ ಮೋಟಿವೇಶನ್ ಮಾತು ಹೇಳ್ಬೇಕು ಗುರುಗಳೇ. ಅಯ್ಯೋ, ನಿಮ್ಮ ದೊಡ್ಡತನ, ನಿಮ್ಮ ಶ್ರಮ. ಇಲ್ಲ ಗುರುಗಳೇ, ನಾನು ತುಂಬಾ ಜನ ನೋಡಿದ್ದೀನಿ. ಎಷ್ಟೋ ಜನ ದುಡ್ಡಿಸ್ಕೊಂಡು ಆತ ಪೂಜೆ ಈ ಪೂಜೆ ಮಾಡೋರ್ಕಿನ್ನ ನಿಮ್ಮಂತರ್ದು ಇದೆಯಲ್ಲ ಗುರುಗಳೇ, ಈ ಪೂಜೆ ಸಾಯಂತರ್ನು ಬದುಕ್ಸಂತ ಪೂಜೆ ಗುರುಗಳೇ. ಇದು ಒಂಥರ ಪೂಜೆಕಿನ್ನ ಹೆಚ್ಚಿಂದು ಗುರುಗಳೇ. ಇದು ಮನಸ್ಸಿಗೆ ಮಾಡೋಂತ ಪೂಜೆ ಗುರುಗಳೇ. ಇದು ಸತ್ಯನಪ್ಪ, ಮನಸ್ಸೇ ಮಹಾದೇವ. ಮಾಡೋಂತ ಪೂಜೆ ಗುರುಗಳು. ದೇಹಕ್ಕೆ ಮಾಡೋ ಪೂಜೆನೆ ಬೇರೆ, ಕಣ್ಣಿಗೆ ಕಾಣಂಗ್ ಅಲಂಕಾರ ಮಾಡಿ ಮಾಡೋ ಪೂಜೆನ ಈ ಪೂಜೆ ಇದೆಯಲ್ಲ ಗುರುಗಳೇ, ಸಾಯಂತನ ಖಂಡಿತ ಬದುಕ್ಸುತ್ತೆ ಗುರುಗಳೇ. ಸತ್ಯನಪ್ಪ, ನನ್ನ ಕಳಕಳಿ ಇಷ್ಟೇ. ಸ್ವಲ್ಪ ನೀನು ಎಲ್ಲರ ಎದುರುಗಡೆ ತುಂಬಾ ತೆರ್ಕೊಳ್ಳೋದನ್ನ ಬಿಡು. ತುಂಬಾ ನನಗೆ ನನಗೂ ಅನ್ಸುತ್ತೆ ಗುರುಗಳೇ, ನಾನು ಸ್ವಲ್ಪ ಹೊಗಳಕಣ ಬುದ್ಧಿ ನನಗೆ ಇದೆಯಲ್ವಾ, ಅದು ಯಾಕೆ ನನಗೆ ನೇರವಾಗಿ ಹೇಳಿ ನಿಂಗೆ ಬೇಜಾರಾಗುತ್ತೆ. ನೀನು ನನ್ನನ್ನು ಶರಣಾಗಿರೋದ್ರಿಂದ ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಖಂಡಿತ ನನಗೂ ಒಂದ್ಸಲ ಅನ್ಸುತ್ತೆ, ಹೊಗಳಿಕೆ ಬುದ್ಧಿ ಜಾಸ್ತಿ ಇದೆ ಅಲ್ವಾ, ನನಗೆ ಒಂದ್ಸಲ ಅನ್ಸುತ್ತೆ. ಅದನ್ನ ಚೂರು ಕಡಿಮೆ ಮಾಡ್ಕೊಳಪ್ಪ. ನನಗೆ ಎಷ್ಟೋ ಸಲ ನಾನು ಹೊರ ಮನ್ಸು ಒಂದ್ ಹೇಳಿದ್ರೆ ಒಳ ಮನ್ಸು ನಾನು ಏನೇನ್ ತಪ್ಪು ಮಾಡ್ತೀವಿ ಅನ್ನೋ ನಮಗೆ ಎಚ್ಚರಿಸುತ್ತೆ ಗುರುಗಳಾಯ್ತು. ಸತ್ಯ, ಅದು ಖಂಡಿತ ಅದು ಯಾರ್ದು ತಲೆ ಹೊಡೆಯೋ ಅಷ್ಟು ಕೆಟ್ಟದ್ದೇನಲ್ಲ. ಬಟ್ ಏನ್ರೆ ಅದು ನಂದು ಅಂದಾಗ ಅದು ನಮ್ಮ ಸದ್ಯದ ದಾರಿಯಿಂದ ತುಂಬಾ ಭ್ರಮೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಂದ ಮತ್ತೆ ಸತ್ಯದೊಳಗಡೆ ಬರೋ ಅಷ್ಟರಲ್ಲಿ ಏನೇನೋ ಆಗೋಗ್ಬಿಟ್ಟಿರುತ್ತೆ ಜೀವನ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊ. ಎಲ್ಲ ಮಾಡಿದ್ರು ಏನೂ ಮಾಡಿಲ್ಲ ಅನ್ನೋ ತರ ಇದ್ರೇನೆ ಜಗತ್ತು ನಿನ್ನನ್ನು ಹಾಗೆ ಗುರುಗಳೇ. ನಾನು ಇರೋದು, ನಾನು ಎಲ್ಲರಿಗೂ ಇನ್ನೂ ನನ್ನ ಸಾಲ ಮಾಡ್ಕೊಂಡು ಅಂಗಡಿ ಮಾಡಿದ್ದೀನಿ ಅನ್ನೋ ತರನೇ ಎಲ್ಲರಿಗೂ ತೋರ್ಸ್ಕೊಂತ, ನಂದು ಕಷ್ಟ ಇದೆ, ಸಾಲ ಇದೆ, ಅಂಟಮುಳು ಈ ತರನೇ ಹೇಳ್ಕೊಂಡ್ ಬರ್ತಿದ್ದೀನಿ ಗುರುಗಳೇ. ಖುಷಿಯಾಗಿರು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಆರೋಗ್ಯ ಚೆನ್ನಾಗಿ ಯಾವತ್ತಾದ್ರೂ ಆಶ್ರಮಕ್ಕೆ ಬಂದು ಹೋಗಪ್ಪ. ಖಂಡಿತ ಗುರುಗಳೇ, ನಾನು ಆ ಕಡೆ ಟೈಮ್ ಆದ್ರೆ ಬೆಂಗಳೂರಿಗೆ ನಾನು ಪರ್ಚೇಸಿಗೆ ಬರ್ತಾ ಇರ್ತೀನಿ ಗುರುಗಳ. ಆಶ್ರಮ ಅಡ್ರೆಸ್ ನಂಗೆ ಸಿಕ್ಕರೆ ಖಂಡಿತ ಬರ್ತೀನಿ ಗುರುಗಳ. ಈ ನಂಬರ್ಗೆ ಒಂದು ಮೆಸೇಜ್ ಮಾಡಪ್ಪ. ಮತ್ತೆ ಅಣ್ಣನ ವಿಚಾರದಲ್ಲಿ ಇನ್ನೊಂದು 5-6 ತಿಂಗಳು ಒಳ್ಳೆ ವಿಚಾರ ಬರುತ್ತೆ, ಯೋಚನೆ ಮಾಡ್ಬೇಕು. ಅಣ್ಣನ್ನು ಬೆಂಗಳೂರು ಇದ್ದಾನೆ ಗುರುಗಳ, ಸಾಧ್ಯವಾದ ಅಣ್ಣನ್ನು ಕರ್ಕೊಂಡ್ ಬರ್ತೀನಿ ಗುರುಗಳ. ಬಂದು ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೇಕನ್ನ ನನಗೊಂದು ಆಸೆ ಇದೆ ಗುರುಗಳ. ಹಾಗೇನಿಲ್ಲಪ್ಪ, ತಂದೆ ತಾಯಿಗೆ ಆಶೀರ್ವಾದ ಇದ್ರೆ ನಿನ್ ಬದುಕು ಅಂತ ಮುಗ್ಧರು, ಅವರು ಜೀವಂತ ದೇವರುಗಳು. ಖಂಡಿತ ಗುರುಗಳೇ, ನಮ್ಮಮ್ಮ ಇದುವರೆಗೂ ನನಗೆ ಒಂದ್ ಏಟು ಹೊಡೆದೇ ಇಲ್ಲ ಗುರುಗಳೇ. ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ ಬದುಕು ಪಾವನನಪ್ಪ. ಮದುವೆ ಆಗೋದು ಅದೆಲ್ಲ ಆಗುತ್ತೆ, ಅದೇನು ಹೇಳಿ ಕೇಳಾಗಲ್ಲ. ತಂದೆ ತಾಯಿಯ ವಿಚಾರವಾಗಿ ಇಲ್ಲಿಂದ ಒಂದು ತೊಟ್ಲಲ್ಲಿರೋ ಮಗುವನ್ನ ಕಾಪಾಡಿಕೊಂಡು ಬಂದಂಗೆ ಕಾಪಾಡಿದ್ದೀಯ. ಅದು ನಿನ್ನನ್ನ ಇಹಲೋಕ ಪರಲೋಕ ಎಲ್ಲ ಕಡೆಯೂ ಕಾಪಾಡುತ್ತೆ. ಆದ್ರೆ ಆತ್ಮ ನಿಂದೆ ಎಷ್ಟು ತಪ್ಪೋ ಹಾಗೆ
ಆ, ಅದಕ್ಕೆ ಹೇಳ್ತಾರೆ, ಬೇರೆಯವರ ಕೆಟ್ಟ ಗುಣಗಳನ್ನ ತೆಗಳಬಾರದು, ನನ್ನ ಒಳ್ಳೆ ಗುಣಗಳನ್ನ ಹೊಗಳಬಾರದು ಅಂತ. ನನ್ನ ಒಳ್ಳೆ ಗುಣವನ್ನು ಇನ್ನೊಬ್ರು ಹೊಗಳಬೇಕು ಹೊರತು ನಾನು ಹೊಗಳಬಾರ್ದು. ನಾನು ಈಗಲೂ ಗುರುಗಳೇ ಆದಷ್ಟು ಕೆಲವರಿಗೆ ಎಷ್ಟು ಖಂಡಿತ ಹೆಲ್ಪ್ ಮಾಡಕ್ಕಾಗುತ್ತೋ, ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋದೇ ಆಗಿರ್ಲಿ, ನೀವ್ ಹೆಂಗೆ ಮೋಟಿವೇಶನ್ ಬೇರೆಯವ್ರಿಗೆ ಹೇಳ್ತೀರಾ ಅದನ್ನ ನಾನು ಬೇರೆಯವ್ರಿಗೆ ಹೇಳೋ ರೀತಿ ನಿಮ್ ತರ ನಾನು ಕೆಲವ್ರಿಗೆ ಹೇಳ್ತಾ ಇದೀನಿ ಗುರುಗಳೇ. ನನಗಿಂತ ಅದ್ಭುತವಾದ ಮಾತಿನ ಶಕ್ತಿ ನಿನಗೆ ಇದೆಯಪ್ಪ. ಕಷ್ಟ ನೋಡ್ಕೊಂಡು ಬಂದಿದ್ದೀಯ. ಖಂಡಿತ ಗುರುಗಳೇ, ನೀವೂನು ತುಂಬಾ ಕಷ್ಟ ಅನುಭವಿಸಿದಾರ ಅಂತ ನೀವು ವಿಡಿಯೋದಲ್ಲಿ ನಾನು ಕೇಳಿದ್ದೀನಿ ಗುರುಗಳೇ. ನಿನ್ನ ಕಷ್ಟ ನನ್ಗೆ ಅರ್ಥ ಆಗ್ಬೇಕಂದ್ರೆ ಹೆಚ್ಚು ಕಡಿಮೆ ನಾನು ಅಲ್ಲಿಂದ ಬಂದಿರ್ಬೇಕಲ್ಲಪ್ಪ. ಖಂಡಿತ ಅದೇ ಧೈರ್ಯದ ಮೇಲೆ ಹೇಳ್ತೀನಿ, ಯಾವ ಅವಮಾನಗಳು ನನ್ನ ಅಥವಾ ಬಹುಶಃ ನನ್ನ ತಾಯಿಯನ್ನ ಯಾರು ಅವತ್ತು ಪ್ರೋಗ್ರಾಮಿಗೆ ಅಥವಾ ಫಂಕ್ಷನ್ಗಳು ಕರೀತಿರ್ಲಿಲ್ಲ. ಅವರು ರೋಡ್ಗಳನ್ನೇ ಹಾಕೊಂಡು ಚಿನ್ನ ಅಂತ ತೋರಿಸ್ಕೊಳ್ದೆ ಎಲ್ಲ ಕಣ್ಣು ಮುಂದಿದ್ದಾಗ ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಬಟ್ ಒಂದಂತೂ ಅರ್ಥ ಮಾಡಿಕೊಂಡೆ, ನಾನೊಬ್ಬ ತಿಳುವಳಿಕೆ ಉಳ್ಳವನಾಗಬೇಕು, ನಾನೊಬ್ಬ ಸನ್ನಡತೆ ಉಳ್ಳವನಾಗಬೇಕು, ಮತ್ತೆ ನಾನೊಬ್ಬ ಆಚಾರ ಉಳ್ಳ ವ್ಯಕ್ತಿತ್ವ ಆಗಬೇಕು. ನಿಮ್ಮನ್ನ ವಿಡಿಯೋ ನೋಡಕ್ಕೆ ಯಾರು ಹುಡುಕೊಂಡು ಬರ್ತಾರೆ ಅಥವಾ ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ ಅಂತ ಅಲ್ಲ. ಅವತ್ತು ಯಾರು ತಿರಸ್ಕರಿಸಿದ್ರು ಆ ತಿರಸ್ಕಾರ ಭಾವನೆ ಇವತ್ತು ಹಾಗೇ ಇಲ್ಲ, ಎಲ್ಲವೂ ಬದಲಾಗಿದೆ. ಹಾಗಾಗಿ ಕಾಲ ಬರುತ್ತೆ, ನಾನು ಜನರನ್ನು ದೂಷಿಸುವುದಕ್ಕಿಂತ ನನ್ನನ್ನು ಪ್ರತಿದಿನ ಉತ್ತಮನಾಗಿಸಿಕೊಳ್ಳುವ ಕಡೆ ಗಮನ ಕೊಟ್ರೆ ಜಗತ್ತೇ ನನ್ನ ಕಡೆ ಬರುತ್ತೆ. ಇನ್ನು ಸಂಬಂಧಿಕರು ಬರಲ್ವನೆಯ? ನಾನು ಖಂಡಿತ ನಿಮ್ ವಿಡಿಯೋ ನೋಡಕ್ ಸ್ಟಾರ್ಟ್ ಆಗಿದ್ದು ನಿಮ್ ಜೀವನ ನನ್ ತರನೇ ಇದೆ ಅಂತ ಅನ್ಸಿದಾಗ್ಲೇ ಗುರುಗಳೇ ನಾನು ನಿಮ್ ವಿಡಿಯೋ ನೋಡಕ್ ಸ್ಟಾರ್ಟ್ ಆಗಿದ್ದು. ಇವ್ರು ಯಾವತ್ತು ಜೀವನದಲ್ಲಿ ನೊಂದಿರೋರು ಇನ್ನೊಬ್ರು ಯಾವತ್ತು ದಾರಿ ಕೆಟ್ಟಾರೆ ಹೇಳಿಯಕ್ ಬಿಡಲ್ಲ ಅನ್ನೋ ತರ, ಅದೇ ನನಗೆ ಸ್ಫೂರ್ತಿದಾಯಕ ಗುರುಗಳು. ನಿಮ್ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ ಅಲ್ಲಿಂದ ನಾನು ಅಲ್ಲೆಲ್ಲ ಇವ್ರು ನನ್ ತರನೇ ಇದೆಯಲ್ಲ, ಇವ್ರದ್ದು ಯಾರ್ದ ಒಂಥರ ಜೀವನ, ಹಂಗೆ ಇವ್ರು ಕಷ್ಟಪಟ್ಟವ್ರಲ್ಲ. ಸತ್ಯ. ಒಂದು ಗುರಿ ನನ್ನ ಬದುಕೇನು ಅಲ್ಲಪ್ಪ, ಬಟ್ ನೀನು ಅಲ್ಲಿಂದ ಎಲ್ಲಿ ₹1 ಭಾನುವಾರ ದಸರಾಜ ಸಿಕ್ಕರೆ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಅದು ಎಲ್ಲ ಇದೆಯಲ್ಲಪ್ಪ. ನಿಮ್ಮ ಮುಂದೆ ನಾವೇನೂ ಅಲ್ಲ ಅಂತ ಬಂದಿರೋ ನೀನು ಇಲ್ಲಿ ಇನ್ನೂ ಅದ್ಭುತವಾದ ಜೀವನ ನಿನಗಿದೆ. ಬಟ್ ಇಲ್ಲೊಂಚೂರು ಆಗಬಹುದಾದ ಎಡವಟ್ಟುಗಳೇನಂದ್ರೆ, ಒಂದು ಕೆಟ್ಟ ಜೀವನ ಸಂಗಾತಿ ಬಂದುಬಿಟ್ರೆ ಎಲ್ಲವೂ ಹಾಳಾಗ್ಬಿಡುತ್ತೇವೆ. ಅಂಡ್ ಇನ್ನೊಂದು ಒಳ್ಳೇದೇ ಸಿಗುತ್ತೆ, ಯೋಚನೆ ಮಾಡಬೇಡ. ಬಟ್ ಇಲ್ಲಿ ಆತರ ಬೇಡ ಅಷ್ಟೇ. ಕೂದಲು ಅನ್ನೋ ಕಾರಣ ಆತರ ಬೀಳೋ ಹಾಗೆ ಮಾಡಬಿಡುತ್ತೆ, ಬೇಡ. ಅದು ಏನಾಗಬೇಕೋ, ಈಗ ಎಷ್ಟೋ ಜನ ವಿಗ್ ಹಾಕೊಂಡು ಆಕ್ಟಿಂಗ್ ಮಾಡ್ತಾರಲ್ಲಪ್ಪ, ಖಂಡಿತ ಕೂದಲು ಇದೆ ಅಥವಾ ಕೂದಲು ಹೋಯ್ತು ಅದು ನನ್ನ ಕೈಲಿ ಇಲ್ಲ. ಆದ್ರೆ ಒಳಗಿನ ಹೃದಯವಂತಿಕೆ ಅದು ನನ್ನ ಕೈಲಿದೆ. ರಜನಿಕಾಂತ್ ಅವರಿಗೆ ಕೂದ್ಲಿಲ್ಲ ಅಂದ್ರೆ ಇವತ್ತಿಗೂ ₹1,00,00,000 ಸಂಭಾವನೆ ತಗೊಂಡು ಸಿನಿಮಾ ಮಾಡ್ತಾರಲ್ಲಯ್ಯ. ಹಾಗಾಗಿ ಕೂದಲಿರೋದು ಇಲ್ಲದೆ ಇರೋದು ಅಥವಾ ಕಪ್ಪಗಿರೋದು ಬೆಳ್ಳಗಿರೋದು ಇದು ಯಾವುದು ಶುರುವಿನಲ್ಲಿ ಅನ್ಸುತ್ತೆಯೋ ಅವನು ಬೆಳ್ಳಗಿದ್ದವನಪ್ಪ ಹ್ಯಾಂಡ್ಸಮ್, ಬಟ್ ಸತ್ಯವಾಗಿ ಅಂತಿಮವಾಗಿ ಉಳಿಯೋದು ಅಂದ್ರೆ ಅದು ಗುಣ ಮಾತ್ರ. ಎಷ್ಟೋ ಸಲ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ, ಕೈ ಇಲ್ದವ್ರು ಕಾಲಿಲ್ದವ್ರಕಿನ್ನ ನಾನೇನು ಅಲ್ಲ, ಅವ್ರ ಕಣ್ಣಿಲ್ದವ್ರೆಲ್ಲ ಎಷ್ಟೋ ಏನೆಲ್ಲ ಸಾಧನೆ ಮಾಡ್ತಾರೆ, ಅವ್ರ ಮುಂದೆ ನಾನು ಇನ್ನೂ ಎಲ್ಲ ಚೆನ್ನಾಗಿ ದೇವ್ರು ನೀ ಚೆನ್ನಾಗಿ ಕೊಟ್ಟವ್ರು ನನಗೆ ನಾನೇ ಸಮಾಧಾನ ಮಾಡ್ಕೊಂತೀನಿ ಗುರುಗಳೇ. ಗ್ರೇಟ್, ಒಳ್ಳೇದಾಗಲಿ. ಖಂಡಿತ ನಿನ್ ಜೊತೆ ನಾನು ಹೀಗೆ ಸಂಪರ್ಕದಲ್ಲಿ ಇರ್ತೀನಿ. ಖಂಡಿತ ಗುರುಗಳೇ, ನಮ್ಮಂತವ್ರನ್ನ ನೀವು ತುಂಬಾ ಇನ್ನೂ ಒಳ್ಳೊಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರೆಲ್ಲಾರ ಆಶೀರ್ವಾದನು ಗುರುಗಳೇ ನಿಮಗೆ ಸದಾ ಇರ್ಲಿ ಗುರುಗಳೇ. ಎಲ್ಲರೂ ಆಶೀರ್ವಾದನೂ ನಿಮ್ಗೆ ಸದಾ ಇರ್ಲಿ. ನೀವು ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ ಕೊಡಿ, ನಿಮ್ಗೆ ಹೆಚ್ಚು ಇನ್ನೂ ಏನೇನು ತಿಳಿಸಕ್ಕೆ ಸಾಧ್ಯ ಆಗುದಷ್ಟೆಲ್ಲ ತಿಳಿಸಿ ಗುರುಗಳೇ. ಖಂಡಿತ ನಿನ್ನ ಬೆನ್ನ ಹಿಂದೆ ಸದಾ ಕೃಷ್ಣ ನಿಂತು ನಿನ್ನೆಲ್ಲ ಧರ್ಮದ ಕೆಲಸಗಳನ್ನ ಉದ್ಧಾರ ಮಾಡ್ಲಿ. ಖಂಡಿತ ನನ್ನ ಹಾರೈಕೆ, ಒಳ್ಳೆಯ ಹೆಣ್ಣುಮಗಳು ನಿನ್ನ. ನಾನು ಇವತ್ತಿಂದ ನಿಮ್ನ ಅಣ್ಣ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ಅಣ್ಣನ್ ತರ ನಿಮ್ಮನ್ನ ಸ್ವೀಕರಿಸಿ ಮನ್ಸಾರ ಇಷ್ಟ ಗುರುಗಳೊಂದಿಗೆ ಅಣ್ಣ ಅಂತ ಬಾಯಿ ತುಂಬಾ ಕರಿತಿದ್ದೀನಿ ಗುರುಗಳೇ. ನಿನಗೆ ಒಳ್ಳೇದಾಗ್ಲಪ್ಪ. ನಾನು ಎಷ್ಟೋ ಸರಿ ಅನ್ಕೊಂಡು ನಂತರ ನಿಮ್ ತರ ಅಣ್ಣ ನನಗೆ ಸಿಕ್ಕಿದ್ರೆ ನಾನು ಇವತ್ತು ಎಲ್ಲೋ ಇರ್ತಿದ್ನಲ್ಲ ಗುರುಗಳು, ಇನ್ನ ಎಲ್ಲೋ ಇರ್ತಿದ್ನ. ಏನಿಲ್ಲ ನೋಡಿ, ನಾನು ಆಗಲೇ ಹೇಳಿದೆ, ರಾವಣನ ತಮ್ಮ ವಿಭೀಷಣನಂತಹ ಧರ್ಮಾತ್ಮ ರಾವಣನಿಗೆ ತಮ್ಮನಾಗಿ ಹುಟ್ಟಬೇಕಾಯಿತು. ಆದ್ರೆ ವಿಭೀಷಣನ ಧರ್ಮ ಕಡೀ ಕರ್ಕೊಂಡು ಬಂದು ಬಿದ್ದಿದ್ದು ಪರಮಾತ್ಮ ಶ್ರೀರಾಮಚಂದ್ರನ ಬಳಿ. ಅಂದ್ರೆ ಹುಟ್ಟಿದ್ದು ಕೆಟ್ಟವನ ಜೊತೆ ಆದ್ರೂ ಕೂಡ ನನ್ನ ಒಳ್ಳೆತನ ಕಡೀಗೆ ನನ್ನನ್ನು ಒಳ್ಳೆಯವ್ರ ಹತ್ರನೇ ಕರ್ಕೊಂಡ್ಬರ್ತದೆ. ಒಡ ಹುಟ್ಲೇಬೇಕು ಅಂತ ಏನಿಲ್ಲಪ್ಪ. ನಂದು ನೋಡಿ ಗುರುಗಳೇ, ದೇವ್ರು ನಮ್ಮನ್ನ ನಾವು ಹುಟ್ಟಿದ್ದು ಬಡವ ಕುಟುಂಬದಲ್ಲಿ ಒಂದು ಮಾರ್ವಾಡಿ ಮನೆ ಕರ್ಕೊಂಬಂದ್ ಬಿಟ್ಟು ನಮ್ಗೆ ಇವತ್ತು ಓನರ್ ಸ್ಥಾನ ನಿಲ್ಸಿದಾನೆ. ನನ್ನಿಂತ ಪುಣ್ಯವಂತ ಯಾರು ಇಲ್ಲ ಅಂತ ಅನ್ಕೊಂಡಿದೀನಿ ಗುರು, ಅದೃಷ್ಟವಂತ ಅಂತಾನೆ ಅನ್ಕೊಂಡಿದೀನಿ. ಅದಕ್ಕೇನಪ್ಪ, ಹಿಂದೆ ಮಾಡಿದ ಪುಣ್ಯಗಳು
ಯಾವುದು ಫಲ ಕೊಡದೆ ಬಿಡೋದಿಲ್ಲ. ಹಾಗೆ ಹಿಂದೆ ಮಾಡಿದ ಪಾಪಗಳು ಯಾವುದು ಫಲ ಕೊಡದೆ ಸಾಯೋದಿಲ್ಲ. ಅವು ಯಾವಾಗ ಬಾಯಿ ಹೊಡ್ಕೊಳ್ತವೆ ಗೊತ್ತಿಲ್ಲ. ನಾನು ಯಾರನ್ನೂ ಕೊಲೆ ಮಾಡಿ 10 ವರ್ಷ ಆಯಿತು, ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಅಂತ ಇವತ್ತು ಅಂದ್ಕೊಂಡು ಮಲ್ಕೊಂಡ, ನಾಳೆ ಬೆಳಿಗ್ಗೆ ಏನೋ ಒಂದು, ನನಗೆ ಯಾರೋ ಇತ್ತೀಚೆಗೆ ಹೇಳ್ತಾ ಇದ್ರು, ಯಾರೋ ಒಂದು ಕೊಲೆಯಾಗಿ ಮೋರಿಗೆ ಎಸ್ತಿದ್ರು. ಆ ಮೋರಿಗೆ ಎಸ್ತಾಗಿಂದ ರೋಡಿಂದ ದೂರ ಇತ್ತು, ಆ ಮೋರಿಯಿಂದ ನಾಯಿ ಎಳ್ಕೊಂಡು ಬಂದು ಆ ಹೆಣ ಒಂದು ರೋಡಿಗೆ ಬಿಟ್ಟಿತ್ತಂತೆ. ಅಂದರೆ ಯಾವ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗ್ಬೇಕಿತ್ತು, ಆದರೆ ಕೊಲೆ ಮಾಡಿದವರ ಕರ್ಮ ಹೆಂಗಿತ್ತು ಅಂದರೆ ನಾಯಿ ಕರ್ಕೊಂಡು ಬಂದು ಅದನ್ನು ಪೊಲೀಸ್ನವರಿಗೆ ಅಥವಾ ಜನರಿಗೆ ಗೊತ್ತೋ ಆಗುವಾಗ. ಅಂದರೆ ನಾಯಿ ಎಷ್ಟು ದೊಡ್ಡ ಪಾತ್ರಧಾರಿ ಆಯಿತು ಅಲ್ಲಿ. ನಾಯಿ ದೇವತೆ ತರ ಆಗಿ ಹೊರಗಡೆ ಬಂದು. ಹೌದು ಹೌದು, ಕರ್ಮ ಅದು ಚಿಗುರೋಕ್ ನಿಂತ್ರೆ ನೀನು ಏನು ಗುಂಡಿ ಒಳಗೆ ಊತ ಹಾಕಿದ್ರು ಅದು ಬಿಡಲ್ಲ. ಅದು ಯಾವುದೂ ರೀತಿಯಲ್ಲಿ ಹೊರಗಡೆ ಬಂದೇ ಬರುತ್ತೆ. ನಿನ್ ದುರಾದೃಷ್ಟಕ್ಕೆ ಆ ಗುಂಡಿ ಒಳಗೆ ಊತ್ರು ಅದೇ ಜಾಗದಲ್ಲಿ ಯಾರೋ ಒಬ್ಬ ನಿಧಿಗೆ ಅಂತ JCB ತೆಗೆದು ಅವಾಗ ಹೆಣ ಸಿಕ್ಬಿಡು, ಅಯ್ಯೋ ಇವನ ಹಾಳಾಗೋಲಿ ಇದೇ ಜಾಗಕ್ಕೆ ಬರ್ಬೇಕಿತ್ತ ಅಂತ ನೀನು ಬೈಕಬೇಕಾಗುತ್ತೆ ಅಷ್ಟೇ. ಖಂಡಿತರುಗಳು ನಮಗೆ ಹಂಗ ಆಗ್ಬೇಕು ಅಂತಿದ್ರೆ ಯಾವ ಜಾಗದಲ್ಲಿದ್ರು ಅದು ಕೆಟ್ಟದ್ ಹಾಗೆ ಆಗುತ್ತೆ, ಒಳ್ಳೇದಾಗ್ಬೇಕು ಅಂತ ಯಾವ ಜಾಗದಲ್ಲಿದ್ರು ಒಳ್ಳೇದ್ ಹಾಗೆ ಆಗುತ್ತೆ. ವಿಶ್ವಚಕ್ರ ಅದು ಖಂಡಿತ ಇದೆ, ಅದು ಕರ್ಮದ ಆಧಾರದ ಮೇಲೆ. ಹಾಗಾಗಿ ಕೃಷ್ಣ ಏನ್ ಹೇಳುತ್ತೆ, ಅದೇ ಬೇಕು ಇದೇ ಬೇಕು ಅನ್ನೋ ಹಠ ಬೇಡ, ಪ್ರಯತ್ನ ಮಾಡು, ಏನು ಬೇಕು ಅದನ್ನು ಪಡ್ಕೊಳ್ಳು, ಪ್ರಯತ್ನ ಮಾಡು. ಸಿಗ್ಲಿಲ್ವಾ ನನ್ನ ಪಾಲಿಗೆ ಇರ್ಲಿಲ್ಲ ಅಂತ ಖುಷಿ ಪಡು. ಅಂಗಡಿ ಮಾಡೋದಕ್ಕೆ ಅಂತ ತುಂಬಾ ಪ್ರಯತ್ನ ಪಟ್ಟಿದೀನಿ. ನಿಮ್ಮ ಅಂಗಡಿ ನಾನು ಇನ್ನು ಮಾಡೇ ಇರ್ಲಿಲ್ಲ, ಅವಾಗಿಂದ ನಿಮ್ ಮೋಟಿವೇಶನ್ ವಿಡಿಯೋ ನೋಡ್ತಾ ಇದ್ದೆ ಗುರುಗಳ. ಅಂಗಡಿ ಮಾಡೋಕ್ಕೂ ನಿಮ್ದೇ ಧೈರ್ಯ ಗುರುಗಳು, ಇವತ್ತರ ನಾಳೆ ಒಳ್ಳೇದಾಗುತ್ತೆ ಆಗುತ್ತೆ ಆಗುತ್ತೆ ಅದೇ ನನ್ ಮನ್ಸಲ್ಲಿ ಅನ್ಕೊಂಡ್ ಬರ್ತಿದ್ದೆ ಗುರುಗಳು. ಆಗಬೇಕಪ್ಪ, ಒಳ್ಳೇದಾಗಿದೆ, ಇನ್ನೂ ಆಗುತ್ತೆ. ಅನೇಕ ಅಡೆತಡೆಗಳು ಬರಬಹುದು. ಜಯ ಗುರುದೇವ. ನನ್ನ ಜೀವನದಲ್ಲಿ ಏನ್ ಅಡೆತಡೆ ಬಂದು ನಿಮ್ಮಂತ ಮುಂದೆ ಒಬ್ಬ ಗುರು ಇದ್ರೆ ಗುರುಗಳೇ, ಅದನ್ನೆಲ್ಲಾ ಒಡೆದಾಕಂತ ಶಕ್ತಿ ನಿಮ್ಮಿಂದ ನಮಗೆ ಸಿಗುತ್ತೆ ಗುರುಗಳೇ. ಯಾವತ್ತು ಹಿಂದೆ ಒಬ್ಬ ಗುರು ಮುಂದೆ ಒಂದ್ ಗುರಿ ಅಂತ ಹೇಳ್ತಾರಲ್ಲ ಗುರುಗಳೇ, ನನ್ನಲ್ಲಿ ಮುಂದೆ ಗುರು ಇದೆ, ಹಿಂದೆ ಗುರು ಆಗಿ ನಿಮ್ಮಂತರ ಇರ್ಬೇಕು ಗುರುಗಳೇ. ಖಂಡಿತ ಕೃಷ್ಣ ನಿನ್ ಜೊತೆ ನಾವೆಲ್ಲ ಒಂದು ನೆಪನಪ್ಪ ನಿಮ್ಮಂತ. ನಿಜ ಗುರುಗಳೇ, ನನ್ ಕಾಲು ನೀನು ಅಂಗಡಿ ಕೆಲಸ ಮುಗಿಸ್ಕೊಂಡು ನಿಮ್ ಲೈವ್ ವಿಡಿಯೋ ಕೇಳ್ಕೊಂತಾನೆ ಬಂದೆ ಗುರುಗಳೇ. ಕರೆಕ್ಟ್ ಆಗಿ ನೋಡಿ ದೇವ್ರು ಹೆಂಗೆ ನನಗೆ ಯಾವನೇ ಡಿಸ್ಟರ್ಬ್ ಆಗದೆ ರೀತಿ ಮನೆಗ್ ಬಂದ ಕರೆಕ್ಟ್ ಕಾಲ್ ಡೋರ್ ಬೀಗ ಬಿಚ್ತಾ ಇದ್ರೆ ಕಾಲ್ ರಿಸೀವ್ ಮಾಡಿದ್ರಿ ಗುರುಗಳೇ. ಶುಭವಾಗಿಲ್ಲಪ್ಪ. ಇಂಥ ಸಮಯದಲ್ಲಿ ಸಮಯ ಕೊಟ್ಟಿದ್ದಕ್ಕೆ, ಮಾತಾಡಿದ್ದಕ್ಕೆ ಅಂಡ್ ಕಷ್ಟ ತುಂಬಾ ಧನ್ಯವಾದ ಗುರುಗಳೇ. ನಮ್ಮಂತ ಬಡವ್ರ ಕಾಲ್ ರಿಸೀವ್ ಮಾಡಿ ನೀವು ಇಷ್ಟೊಂದೆಲ್ಲ ಸಾಂತ್ವನ ಯಾರಯ್ಯ ಬಡವರು, ನೀನ್ ಅಂಗಡಿ ಇಕ್ಕಿದೆಯಾ, ನಮ್ಗೇನೂ ಇಲ್ಲ. ಬಡವರು ಅಂದ್ರೆ ಗುರುಗಳೇ ದುಡ್ಡು ಕಷ್ಟಲ್ಲ ಗುರುಗಳೇ, ಬುದ್ಧಿವಂತಿಕೆನಲ್ಲಿ ಜ್ಞಾನಾರ್ಜನೆಯಲ್ಲಿ ನೀವು ಶ್ರೀಮಂತರು, ನಾವು ಬಡವರು ಗುರುಗಳೇ. ಬಾಬಾ ಎಂತ ಅದ್ಭುತ ಮಾತು. ಜ್ಞಾನಾರ್ಜನೆಯಲ್ಲಿ ನಿಮ್ಮಂತ ನೀವು ದೊಡ್ಡವರು ಗುರುಗಳೇ, ಅದು ನಾವು ಬೆಲೆನೇ ಕಟ್ಟಕ್ ಆಗಲ್ಲ ಗುರುಗಳೇ. ದೊಡ್ಡ ಮಾತು ನಿಮ್ಮ ಗುರುಗಳೇ. ನನಗೆ ಈ ಕೋಟಿ ಸಿಕ್ಕೋಷ್ಟು ಖುಷಿ ಆಯ್ತು ಗುರುಗಳೇ. ನಾನು ಹೆಚ್ಚು ಕಮ್ಮಿ 1.5 ವರ್ಷದಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೆ. ನೆಮ್ಮದಿಯಾಗಿ ನಿದ್ದೆ ಮಾಡು. ಅಂಡ್ ಖಂಡಿತ ನಿನ್ನನ್ನು ಅತಿ ಶೀಘ್ರದಲ್ಲಿ ನಾನು ಭೇಟಿ ಆಗ್ತೀನಪ್ಪ. ನಿನ್ನ ಕೆಲಸ, ನಿನ್ನ ಅಂಗಡಿ ಅದ್ಭುತವಾಗಲಿ ಆ್ಯಂಡ್ ಎಷ್ಟು ಚೆನ್ನಾಗಾಗಲಿ ಅಂದರೆ ನೀನು ಕನಸು ಕಂಡಿರೋ ನಿನ್ನ ಮನೆ ಮುಂದಿನ 3 ವರ್ಷದ ಒಳಗಡೆ ಎದ್ದು ನಿಲ್ಲುತ್ತೆ. ನಿನಗೆ ಧೈರ್ಯ ಬರಲಿ, ಶಕ್ತಿ ಬರಲಿ, ನಿನಗೆ ಒಳ್ಳೇದಾಗಲಿ. ಖಂಡಿತ ಗುರುಗಳ, ನಿಮ್ಗೂ ದೇವರು ಒಳ್ಳೇದ್ ಮಾಡಿ. ಶ್ರೀಕೃಷ್ಣ ಪರಮಾತ್ಮ. ಹರೇ ಕೃಷ್ಣ. ಪರಮಾತ್ಮ ನಾರಾಯಣ ಈ ಹುಡುಗಂಗೆ ಒಳ್ಳೇದು ಮಾಡಪ್ಪ. ನೋಡಿ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ತನಗಾದ ಅವಮಾನಗಳನ್ನು ಅಥವಾ ತನಗೆ ಆದಂತಹ ಕಷ್ಟಗಳನ್ನು ಧನಾತ್ಮಕವಾಗಿ ತಗೊಂಡಿದ್ದಾರೆ. ಸ್ವಲ್ಪ ಹೆಚ್ಚು ಮಾತಾಡೋ ಬುದ್ಧಿ ಇದೆ, ಏನು ಯಾರನ್ನೋ ಮನೆ ಹಾಳು ಮಾಡೋ ಬುದ್ಧಿ ಅಂತೂ ಖಂಡಿತ ಅಲ್ಲ. ಬಟ್ ಅದನ್ನು ಹೇಳಿದ್ದೀನಿ, ಕಡಿಮೆ ಮಾಡ್ಕೊಳ್ಳಪ್ಪ ಅಂತ. ಅದೊಂದು ದೊಡ್ಡ ಗುಣ, ಅದನ್ನ ಆ ಗುರುಗಳೇ ಅಂತ ಹೇಳ್ತಾರೆ. ಅದು ಹಾಗೆ ಅದಕ್ಕೆ ಯಾರೋ ದೊಡ್ಡವರು ಹೇಳ್ತಾ ಇದ್ರು, ತನ್ನ ಗುಣಗಳನ್ನು ಕೊಚ್ಚಿಕೊಳ್ಳಬಾರದು, ಇತರರ ಒಳ್ಳೆಯ ಗುಣಗಳನ್ನು ಮುಚ್ಚಿಕೊಳ್ಳಬಾರದು. ಇತರರ ಒಳ್ಳೆಯ ಗುಣಗಳನ್ನು ಮುಚ್ಚಿಕೊಳ್ಳಬಾರದು, ಹೇಳ್ಬಿಡ್ಬೇಕು. ತನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಳ್ಳಬಾರದು, ಮುಚ್ಚಿಟ್ಕೊಳ್ಬೇಕು. ಅದನ್ನ ಜನರು ಹೇಳಬೇಕು ಅಂತ ನಾನು ಪಾಲಿಸುವುದನ್ನೇ ನನ್ನ ತಮ್ಮನ ಸಮಾನರಾದ ಈತನಿಗೂ ಹೇಳಿದ್ದೀನಿ ಅಷ್ಟೇ. ನಿಮಗೂ ನಾನು ಅದನ್ನೇ ಹೇಳ್ತೀನಿ. ಇತರರ ಒಳ್ಳೆಯ ಗುಣಗಳನ್ನು ಮುಚ್ಚಿಡಬಾರ್ದು. ಅಯ್ಯೋ ಹೇಳ್ಬಿಟ್ರೆ ಅವ್ನು ದೊಡ್ಡನಾಗ್ಬಿಡ್ತಾನೆ, ಯಾಕೆ ಬೇಕು ಅಂತ ಮುಚ್ಚಿಡಬಾರ್ದು, ಹೇಳಬೇಕು. ಏನು ಒಳ್ಳೆ ಕೆಲಸ ಮಾಡ್ತಾನ ಆತ, ಅದ್ಭುತ ಬಿಡಪ್ಪ, ಆತನ ಏನೋ ಅಂದ್ಕೊಂಡಿದ್ದೆ ನಾನು. ಏನ್ರಿ 10-15 ನಾಯಿಗಳಿಗೆ ಬೆಳಿಗ್ಗೆ ಹೊತ್ತು ಬಿಸ್ಕೆಟ್ ಹಾಕ್ತಾನೆ, ನಾಯಿಗಳನ್ನು ಒಳ್ಳೆ ಮನುಷ್ಯನರ ಥರ ಪ್ರೀತಿ ಮಾಡ್ತಾನೆ. ಏನು ಅದ್ಭುತ ಗುಣನಯ್ಯ. ಅವನ ಒಳ್ಳೆಯ ಗುಣವನ್ನು ಮುಚ್ಚಿಡಬೇಡ, ನಿನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಳ್ಳಬೇಡ. ನಾನೇನು ಮಾಡಿದೆ ಗೊತ್ತಾ, ನಾನು ಇಲ್ಲದೆ ಹೋಗಿದ್ರೆ ಅವ್ನು ಸತ್ತೇ ಹೋಗ್ತಿದ್ದ. ನಾನು ಮಾಡಿದೆ ರೀ, ನಾನಲ್ಲಿ ಹೋಗಿದ್ದಕ್ಕೆ ಅವನು ನನ್ನ ಮಾತು ಕೇಳಿ ಅವನು ಆ ಕೆಲಸ ಮಾಡಿದ್ದು. ನಾನಿಲ್ಲದೆ ಹೋದ್ರೆ ಏನೂ ನಡೆಯಲ್ಲ. ಅದೇ ರೀ, ನಾನು ಅವನಿಗೆ ಹೇಳ್ಕೊಟ್ಟಿದ್ದು,
ನನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಂಡಷ್ಟು ನನ್ನ ಪುಣ್ಯವೆಲ್ಲ ಖಾಲಿಯಾಗುತ್ತಂತೆ. ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನು ಮುಚ್ಚಿಕೊಂಡಷ್ಟು ನಿನ್ನ ಪುಣ್ಯಗಳೆಲ್ಲ ಖಾಲಿಯಾಗುತ್ತಂತೆ. ಹಾಗಾಗಿ ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನು ಮುಚ್ಚಿಡಬೇಡ, ನಿನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಳ್ಳಬೇಡ ಅಂತ. ಭಗವಂತ ಒಳ್ಳೇದು ಮಾಡ್ಲಪ್ಪ ನಿನಗೆ. ಶುಭವಾಗಲಿ.